ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಆತ್ಮೀಯವಾಗಿ ಮತ್ತೊಮ್ಮೆ ಈ ವಿಚಾರಗೋಷ್ಠಿಗೆ ಬರಮಾಡಿಕೊಳ್ಳುತ್ತಾ ಈಗ ಮೊದಲ ವಿಚಾರಗೋಷ್ಠಿ ಪತ್ರಿಕೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಭಾರತದ ಇತಿಹಾಸ ಅಥವಾ ಐತಿಹಾಸಿಕ ಪರಂಪರೆ ಎನ್ನುವ ಪತ್ರಿಕೆಯ ಬಗ್ಗೆ ನಾವು ವಿಚಾರಗೋಷ್ಠಿಯನ್ನು ಮಂಡಿಸಲಿಕ್ಕಿದ್ದೇವೆ. ಈ ಅಧ್ಯಯನದಲ್ಲಿ ವಿಷಯವನ್ನು ಪ್ರಸ್ತುತ ಮಾಡಲಿರುವಂತಹ ನಮ್ಮ ಮಾನುಷದ ಸದಸ್ಯರು, ಬೇರೆ ಬೇರೆ ಕಾಲೇಜಿನ ಪ್ರಾಧ್ಯಾಪಕ ಮಿತ್ರರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಹಾಗೆ ಇದರ ಈ ಪತ್ರಿಕೆಯ ವಿಷಯವನ್ನು ವಿಷಯದ ಅಧ್ಯಕ್ಷತೆಯನ್ನು ವಹಿಸಿರಲಿರುವಂತಹ ಬಂಡಾಕಾಸ್ ಕಾಲೇಜಿನ ಪ್ರಾಧ್ಯಾಪಕ ಮಿತ್ರರಾದಂತಹ ಪ್ರೊಫೆಸರ್ ಗೋಪಾಲ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಒಂದು ಪತ್ರಿಕೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಭಾರತದ ಇತಿಹಾಸ ಪರಂಪರೆ ಎನ್ನುವ ಪತ್ರಿಕೆಯ ಸಂಬಂಧಪಟ್ಟಂತೆ ನಾವು ವಿಚಾರಗೋಷ್ಠಿಗಿಂತ ಹೆಚ್ಚಾಗಿ ನಾವು ಈ ಸಿಲೆಬಸ್ನನ್ನು ಹೇಗೆ ನಿರ್ವಹಿಸುವ ಅನ್ನೋ ಬಗ್ಗೆ, ಹಾಗೆ ಅದನ್ನು ಮೆಟೀರಿಯಲ್ಸ್ಗಳನ್ನು ತಯಾರಿ ಮಾಡಿಕೊಂಡು ಅದನ್ನು ವಿದ್ಯಾರ್ಥಿಗಳೆಡೆಗೆ ಕೊಂಡೊಯ್ಯಬೇಕೆನ್ನುವ ನೆಲೆಯಲ್ಲಿ ಇವತ್ತು ತಯಾರಿಯನ್ನು ಮಾಡಿದ್ದೇವೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷತೆಯನ್ನು ಇವತ್ತು ವಹಿಸಿರುವಂತಹ ಬಂಡಾಕಾಸ್ ಕಾಲೇಜಿನ ಪ್ರಾಧ್ಯಾಪಕ ಮಿತ್ರರಾದಂತಹ ಪ್ರೊಫೆಸರ್ ಗೋಪಾಲ್ ಇವರಿಗೆ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಾನುಷದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜುಬೇರ್ ಅವರು ಒಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಪುಷ್ಪದ ಮೂಲಕವಾಗಿ ಸ್ವಾಗತ. ಹಾಗೆ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ ಮಾನುಷದ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ಹಾಗೆ ಜ್ಯೋತಿ ಮೇಡಮ್, ಹಾಗೆ ಸತೀಶ್ ಇವರಿಗೆ, ಪದ್ಮಶ್ರೀ ಅವರಿಗೆ, ಹಾಗೆ ವಿಜಯಲಕ್ಷ್ಮಿ ಮೇಡಮ್, ಹಾಗೆ ಲತಾ ನಾಯಕ್ ಇವರಿಗೆ, ಇವರೆಲ್ಲರಿಗೂ ಕೂಡ ಪುಷ್ಪದ ಮೂಲಕ ಸ್ವಾಗತವನ್ನು ಬಯಸೋದು. ಎಲ್ಲರಿಗೂ ಕೂಡ ಈ ಕಾಲೇಜಿನ ಪರವಾಗಿ, ಮಾನುಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ. ಪ್ರಾಧ್ಯಾಪಕ ಮಿತ್ರರೇ, ಅಧ್ಯಾಪಕ ಮಿತ್ರ, ವಿದ್ಯಾರ್ಥಿ ಮಿತ್ರರೇ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಆಧಾರದ ಮೇಲೆ, ರಾಷ್ಟ್ರೀಯ ಕೌಶಲ್ಯ ನೀತಿಯ ಚೌಕಟ್ಟಿನ ಆಧಾರದ ಮೇಲೆ 5, 6, 7, 8ರ ಒಂದು ಫ್ರೇಮ್ವರ್ಕನ್ನು ತಯಾರು ಮಾಡಿ ತನ್ಮೂಲಕವಾಗಿ ಎಲ್ಲ ವಿಷಯಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಕೋರ್ ಸಬ್ಜೆಕ್ಟ್ ಆಗಿ ಮಾಡಿಕೊಂಡು, ಆ ಕೋರ್ ಸಬ್ಜೆಕ್ಟ್ಗಳಲ್ಲಿ 2 ಪತ್ರಿಕೆಗಳಾಗಿ ಮುಖ್ಯ ವಿಷಯಗಳನ್ನಾಗಿ ಇಟ್ಕೊಂಡು, ಮುಂದೆ ಅದು 4ನೇ ಆನರ್ಸ್ ಅಂತ ಬರುವಾಗ ಒಂದು ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವಂತೆ, ಮೇಜರ್ ಆಗಿ ಮಾಡಿಕೊಳ್ಳುವಂತೆ ಹೋಗಿ, ಮುಂದೆ ಅದಾದ ಮೇಲೆ 4ನೇ ವರ್ಷದ ನಂತರ 5ನೇ ವರ್ಷದ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವ ಹಾಗೆ, ಮುಂದೆ ಯಾವುದೇ PhD ಮಾಡುವಂಥ ಸಂದರ್ಭದಲ್ಲಿ ಮುಕ್ತವಾಗಿ ನೇರವಾಗಿ ಅವರು PhDಗೆ ಹೋಗುವಂತೆ, ಅಂದರೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್, ಇದು ಅರ್ಹತಾ ಪರೀಕ್ಷೆಗಳಿಲ್ಲದೆ ನೇರವಾಗಿ PhD ದಾಖಲು ಮಾಡುವಂತೆ ಈ ನೀತಿ ಜಾರಿಯಲ್ಲಿದೆ. ನಮ್ಮ ಮುಂದೆ ಇರುವಂಥ ಸವಾಲು ಏನಂದರೆ, ಪಠ್ಯಕ್ರಮವನ್ನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಮಾಡಿಕೊಂಡು ಜಾರಿಗೆ ತಂದಾಗಿದೆ. ಆ ಪಠ್ಯಕ್ರಮವು ಅದಕ್ಕೂ ಕೂಡ ಆದೇಶವಾಗಿ ಆ ಪಠ್ಯಕ್ರಮದ ಮೂಲಕವಾಗಿ ಒಂದು ಬೋರ್ಡನ್ನು ತಯಾರಾಗಿ, ವಿಷಯ ತಜ್ಞರು ಸ್ಟೇಟ್ ಲೆವೆಲಲ್ಲಿ ತಯಾರಾಗಿ ಅವರ ನೆಲೆಯಲ್ಲಿ ಅಂದರೆ ಅಲ್ಲಿ ಅಳವಡಿಸಿದ ಅಂಶಗಳನ್ನು ಆಧರಿಸಿಕೊಂಡು ಪಠ್ಯವನ್ನು ರಚಿಸಿದ್ದಾರೆ. ವಿಶ್ವವಿದ್ಯಾಲಯಗಳಿಂದ ಪ್ರಾತಿನಿಧ್ಯಗಳನ್ನು ಕೇವಲ ಒಬ್ಬೊಬ್ಬರಾಗಲಿ ಅಥವಾ ಇಬ್ಬಿಬ್ಬರಾಗಲಿ ಮಾತ್ರ ಕೊಟ್ಟು ಅದನ್ನು ಚರ್ಚಿಸುವಂಥ ಅವಕಾಶ ಬಹುಶಃ ಇರಲಿಲ್ಲ. ನಾವು ಡಿಸ್ಕಸ್ ಮಾಡಿದ ಹಾಗೆ ಸೆಪ್ಟೆಂಬರ್ 9ರಲ್ಲಿ. ಆದ್ದರಿಂದ ಚರ್ಚಿಸುವಂಥ ಅವಕಾಶವಿರಲಿದ್ದ ಕಾರಣ ಅಭಿಪ್ರಾಯಗಳ ಒಂದು ವಿನಿಮಯ ಮತ್ತು ಬದಲಾವಣೆಗಳಿಗೆ ಅವಕಾಶಗಳು ಇವೆಲ್ಲವೂ ಕಡಿಮೆ ಆಗಿರುವ ಕಾರಣ, ಸಿಲೆಬಸ್ ಈಗಾಗಲೇ ನಿರ್ಧಾರವಾಗಿ ಅದು ಈಗಾಗಲೇ ಬಂದಿರುವ ಕಾರಣ, ಮತ್ತು ಅಲ್ಲಿ ಅಳವಡಿಸಿದಂತಹ ಮಾಪನಗಳು, ಅಂದರೆ ಒಂದು ಬ್ಲೂ ಪ್ರಿಂಟ್, ಪಠ್ಯಕ್ರಮವನ್ನು ಮಾಡುವಾಗಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಇರ್ತದೆ. ಆ ಬ್ಲೂ ಪ್ರಿಂಟ್ ಏನಂದರೆ ಮುಖ್ಯವಾಗಿ ಒಂದು ಅಂಶಗಳನ್ನು, ಅಂದರೆ ಒಂದು ಕೋರ್ಸ್ ಮ್ಯಾಟ್ರಿಕ್ಸ್ಗಳನ್ನು ಹಾಕಿ ಅವರು ತೋರಿಸಿದ್ದಾರೆ. ಆ ಕೋರ್ಸ್ ಮ್ಯಾಟ್ರಿಕ್ ಅಂತ ಮ್ಯಾಪಿಂಗ್ ಹಾಕಿದ್ದಾರೆ. ಆ ಮ್ಯಾಪಿಂಗ್ಗಳಲ್ಲಿ ಅಳವಡಿಸಿದಂಥ ಅಂಶಗಳನ್ನು ಆಯಾ ಸೆಮಿಸ್ಟ್ರಿಗೆ ಅನುಕೂಲವಾಗುವಂತೆ ಮಾಡಿಕೊಂಡಿದ್ದಾರೆ. ನಾವು 12 ಮ್ಯಾಪಿಂಗ್ಗಳನ್ನು ಇಲ್ಲಿ ಗಮನಿಸಬೇಕಾದ ಅಂಶ, ಇದು ಬೋಧನೆಯಲ್ಲಿ ನಮಗೆ ಎಲ್ಲ ಅಧ್ಯಾಪಕರು ಆ ಲೆಕ್ಕದಲ್ಲಿ ಅವರು ಮಾಡಿದ್ದಾರೆ. ಡಿಸಿಪ್ಲಿನರಿ ನಾಲೆಜ್ ಅಂತ ಹಾಕ್ಕೊಂಡಿದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಕ್ರಿಟಿಕಲ್ ಥಿಂಕಿಂಗ್ ಅಂದಿದೆ, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಟಿಕಲ್ ರೀಸನಿಂಗ್, ಹಾಗೆ ಇದೆಲ್ಲ ನೋಡ್ಬೋದು ನೀವು ಪಠ್ಯಕ್ರಮದಲ್ಲಿದೆ.
ಕೋಆಪರೇಟಿವ್ ಆ್ಯಂಡ್ ಟೀಮ್ ವರ್ಕ್ ಅಂದಿದೆ, ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂದಿದೆ, ಸೆಲ್ಫ್ ಮೋಟಿವೇಶನಲ್ ಲರ್ನಿಂಗ್ ಅಂದಿದೆ, ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಇನ್ಕ್ಲೂಸಿವ್ ಅಪ್ರೋಚ್ ಅಂದಿದೆ, ಹಾಗೆ ಮಾರಲ್ ಆ್ಯಂಡ್ ಎಥಿಕಲ್ ಅವೇರ್ನೆಸ್ ರೀಸನಿಂಗ್ ಅಂದಿದೆ, ಲೈಫ್ ಲಾಂಗ್ ಲರ್ನಿಂಗ್ ಅಂದಿದೆ. ಹೀಗೆ 12 ಅಂಶಗಳಿವೆ ಮ್ಯಾಟ್ರಿಕ್ಸಲ್ಲಿ. ಈ ಅಂಶಗಳನ್ನು ಆಧರಿಸಿಕೊಂಡು ಆಯಾ ಸೆಮಿಸ್ಟರಲ್ಲಿ ಕೆಲವು ಅಂಶಗಳನ್ನು, ಎಲ್ಲ ತರಲಿಲ್ಲ, ಕೆಲವು ಅಂಶಗಳನ್ನು ಹಾಕಿಕೊಂಡು ಈ ಪಠ್ಯಕ್ರಮವನ್ನು ಜಾರಿ ತರಲಾಗಿದೆ. ಅದರಲ್ಲಿ ಮುಖ್ಯವಾಗಿ 1ನೇ ಸೆಮಿಸ್ಟರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಈ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್, ಇದು ಗೋಷ್ಠಿಗೆ ಸಂಬಂಧಪಟ್ಟಂತೆ, ಪತ್ರಿಕೆಗೆ ಸಂಬಂಧಪಟ್ಟಂತೆ. ಡಿಸಿಪ್ಲಿನರಿ ನಾಲೆಜ್ ಇದೆ, ನಾಲೆಜನ್ನು ಹಾಕಿದ್ದಾರೆ. ಹಾಗೆ ಸ್ಕಿಲ್ ಹಾಕಿದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇಲ್ಲಿ ಬರುವ ಹಾಗೆ ಮಾಡ್ಕೊಂಡಿದ್ದಾರೆ. 2ನೇದು. 3ನೇದು ಕ್ರಿಟಿಕಲ್ ಥಿಂಕಿಂಗ್, ಒಂದು ವಿಮರ್ಶಾತ್ಮಕವಾದಂಥ ಅಂಶವನ್ನು ಅಳವಡಿಸಲಿಕ್ಕೆ ಮಾಡಿದ್ದಾರೆ. ಹಾಗೆ ಅನಾಲಿಟಿಕಲ್ ರೀಸನಿಂಗ್, ಒಂದು ಯಾವುದು ಸಂಬಂಧಗಳನ್ನು ಕಲ್ಪಿಸುವಂಥ ಆ ರೀಸನಿಂಗ್ ಕೊಡುವಂಥ ಅಂಶ ಮಾಡಿದ್ದಾರೆ. ಇದು 4ನೇದು. 5ನೇದು ಡೈವರ್ಸಿಟಿ ಮ್ಯಾನೇಜ್, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಅನ್ನುವ ಅಂಶವನ್ನು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಒಂದು ಎಥಿಕಲ್ ಮತ್ತು ಅವೇರ್ನೆಸ್ ರೀಸನಿಂಗ್ ಅಂತ ಈ ಒಟ್ಟು 7 ಅಂಶಗಳನ್ನು 3, 6 ಅಂಶಗಳನ್ನು ಹಾಕಿಕೊಂಡು ಈ 1ನೆಯ ಸೆಮಿಸ್ಟರ್ನ ಮ್ಯಾಪಿಂಗನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿರುವಂಥ ಸಿಲೆಬಸನ್ನು 3 ವಿಭಾಗಗಳನ್ನು ಅವರು ಜೋಡಿಸಿದ್ದಾರೆ. ಒಂದು ನಾಲೆಜ್ ಪಾರ್ಟ್, ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್. 3ನೇ ಪಾರ್ಟ್ ಅಂದರೆ ಅಪ್ಲಿಕೇಶನ್, ರೀಸನಿಂಗ್ ಆ್ಯಂಡ್ ಸ್ಕಿಲ್ ಪಾರ್ಟ್. ಇದು ಯಾವುದು ಸ್ಕಿಲ್ ಪಾರ್ಟ್. ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೀಸನಿಂಗ್ ಆ್ಯಂಡ್ ಸ್ಕಿಲ್ ಪಾರ್ಟ್ ಅಂತ 3 ಪಾರ್ಟ್ ಆಗಿ ಮಾಡಿ ಆ ಪಾರ್ಟನ್ನು ಇತಿಹಾಸದಲ್ಲಿ ಅಳವಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸಮರ್ಪಕ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ, ಬಟ್ ನೋ ಕಾಮೆಂಟ್ಸ್ ಆನ್ ದಿ ಸ್ಟೇಟ್ ಲೆವೆಲ್ ಫ್ರೇಮ್ಡ್ ಸಿಲೆಬಸ್, ಯಾಕಂದ್ರೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಈಗ ನಮಗಿರುವಂಥ ಸವಾಲು ಏನಂದರೆ, ಈ ವಿಚಾರಗೋಷ್ಠಿಯಲ್ಲಿ ಇರುವಂಥ ಸವಾಲು, ನೇರಕ್ಕೆ ಬರ್ತಾ ಇದ್ದೆ ನಾನು, ಸಮಯದ ಅವಕಾಶ ನಮಗೆ ಹೆಚ್ಚು ಸಿಗುವ ಕಾರಣ, ಚರ್ಚೆಗೆ ಹೆಚ್ಚು ಆಸ್ಪದ ಕೊಡುವಂಥ ಕಾರಣ, ಇದಕ್ಕೆ ಸಂಬಂಧಪಟ್ಟಂತೆ ಇದರ ಈ ಪೇಪರ್ನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ ಗೋಪಾಲ್ ಅವರು ಮಾತಾಡಲಿಕ್ಕಿದ್ದಾರೆ. ಮುನ್ನ ಏನಂದರೆ, ನಮಗೆ ಈ ಸಿಲೆಬಸ್ಸನ್ನು ಹಿಡ್ಕೊಂಡು ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಅಧ್ಯಾಪಕರಾಗಿ ಅವರನ್ನು ಮುನ್ನಡೆಸಬೇಕು, ಬೆಳಕನ್ನು ಚೆಲ್ಲಬೇಕು ಎನ್ನುವುದೇ ಒಂದು ನಮ್ಮೊಂದಿಗೆ ಇರುವಂಥ ಇವತ್ತು ಯಾವುದು ಮುಖ್ಯ ಕೆಲಸ. ಇವತ್ತು ನಮಗೆ ಈ ಸಂಬಂಧಪಟ್ಟಂತೆ ಇಡೀ ಈ ಪತ್ರಿಕೆಯನ್ನು ನಮ್ಮ ಪ್ರಾಧ್ಯಾಪಕ ಮಿತ್ರರು ಇವತ್ತು ಹಂಚಿಕೊಂಡು ಮುಂದೆ ಬಂದು, ಅವರು ವಾಲಂಟಿಯರ್ ಮುಂದೆ ಬಂದು, ಸ್ವಯಂ ಪ್ರೇರಿತ ಮುಂದೆ ಬಂದು ತುಂಬ ತಯಾರಿ ಮಾಡಿದ್ದಾರೆ. ಆ ತಯಾರಿಗೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಗೆ ಏನೋ ವಿಚಾರ ಹೇಳಲಿಕ್ಕಿದ್ದಾರೆ. ಏನಾದ್ರು ಕರೆಕ್ಷನ್ಸ್ಗಳು ಬೇಕಾದಲ್ಲಿ, ಏನಾದ್ರು ಸೇರ್ಪಡೆಗಳು ಬೇಕಾದಲ್ಲಿ ಕೂಡ ತಾವು ಅಭಿಪ್ರಾಯವನ್ನು ಕೊಡ್ಬೋದು. ಹಾಗೆ ಏನಾದರೂ ಕಡಿತಗೊಳಿಸಬೇಕಾದ್ರೂ ಕೂಡ ಅಭಿಪ್ರಾಯ ಕೊಡ್ಬೋದು. ಬಹುಶಃ ಒಂದು ಮಾತು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಪತ್ರಿಕೆಯನ್ನು ಬೋಧನೆ ಮಾಡುವುದು ಹೇಗೆ ಎನ್ನುವುದು ಮುಖ್ಯ ವಿಚಾರ ನಮ್ಮದು. ಅಧ್ಯಾಪಕರಾಗಿ ನಾವು ಬೋಧನೆ ಮಾಡಿಕೊಂಡು ವಿದ್ಯಾರ್ಥಿಗೆ ಮನವರಿಕೆ ಮಾಡುವುದು ಹೇಗೆ ಎನ್ನುವುದು ಒಂದು ಪ್ರಶ್ನೆ. ನಂಬರ್ 2, ಒಟ್ಟು ಈ ಹೇಳಿದಂಥ 39 ಪೀರಿಯಡ್ ಅಥವಾ 42 ಅಂದರೆ 84 ಪೀರಿಯಡ್ಗಳಲ್ಲಿ 2 ಪಠ್ಯಕ್ರಮವನ್ನು, 2 ಪತ್ರಿಕೆಗಳನ್ನು ಅದನ್ನು ಬೋಧನೆ ಮಾಡುವಂತಹ ರೀತಿಯಲ್ಲಿ ಹೋದಾಗ ಹೇಗೆ ಬೋಧನೆ ಮಾಡಬೇಕು, ನಮ್ಮ ಬೋಧನೆ ರೀತಿ ಹೇಗಿರಬೇಕು ಎನ್ನುವುದು ನಾವು ಒಂದು ಇಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರುವಂಥದ್ದು. 3ನೇದು ಅಂಶ ಏನಂದರೆ, ನಾವು ಅಂದರೆ ಬಹುಶಃ ಸ್ಪೆಸಿಫಿಕ್, ಅಂದರೆ ವಸ್ತುನಿಷ್ಠವಾಗಿ ಇದು ಏನು ಪಾಠ ಆಗಬೇಕು, ಅಂದರೆ ಫೆಸ್ಟಿವಲ್ಸ್ ಆ್ಯಂಡ್ ಫೇರ್ಸ್ ಅಂತ ಹೇಳಿದಾಗ ಏನು ಅಲ್ಲಿ ಅಂತ, ಅಂದರೆ ಅಲ್ಲಿ ನಾವು ಹೆಕ್ಕಿಕೊಳ್ಬೇಕು, ನಾವೇ ನಿರ್ಧಾರ ಮಾಡಬೇಕು. ಪಠ್ಯ ಹೇಗೆ ಇರಲಿ, ಅದರ ಸವಾಲುಗಳು ಹೇಗೆ ಇರಲಿ, ಸಮಸ್ಯೆಗಳು ಹೇಗೆ ಇರಲಿ, ವಿದ್ಯಾರ್ಥಿಗಳಲ್ಲಿ ನಾವು ಕೊಂಡು ಹೋಗುವಂಥ ರೀತಿ, ನಮ್ಮ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿಕೊಂಡು ನಾವು ಅದನ್ನು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಮೌಲ್ಯಮಾಪನ ಮಾಡುವಂಥ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವಂಥ ಒಂದು ಒಮ್ಮತದ ಅಭಿಪ್ರಾಯ ನಾವು ತೆಗೆದುಕೊಂಡಲ್ಲಿ ಬಹುಶಃ ಯಾವುದೇ ಪಠ್ಯಕ್ರಮ ಮತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯ ಅದು ಯಶಸ್ವಿ ಆಗ್ತದೆ ಎನ್ನುವ ಭಾವನೆಯೊಂದಿಗೆ ಮತ್ತು ಈ ಮಾತಿನೊಂದಿಗೆ, ಸೊ ಅಂತಿಮವಾಗಿ ನಾವು ಏನು ಈ ಗೋಷ್ಠಿಯಲ್ಲಿ ಪಡ್ಕೊಳ್ಬೇಕಂತ ಹೇಳಿದರೆ, ಒಟ್ಟಿನಲ್ಲಿ ಟೋಟಲ್ ಆಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಬೋಧನೆ ಮಾಡಬೇಕು ಅದು ಸ್ಪಷ್ಟತೆ. ಈಗ ವಿಚಾರವನ್ನು ಮಂಡಿಸಲಿಕ್ಕೆ ಬೇರೆ ಬೇರೆ ಅಧ್ಯಾಪಕ ಮಿತ್ರರಿದ್ದಾರೆ, ಅವರು ತಯಾರಿ ಮಾಡಿದ್ದಾರೆ, ನನಗಿಂತ ಹೆಚ್ಚು ಅವರು ತಯಾರಿ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ತೊಡಗಿಸಿಕೊಂಡಂಥ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಮಿತ್ರರಾದಂತಹ ಪ್ರೊಫೆಸರ್ ಗೋಪಾಲ್ ಅವರಿದ್ದಾರೆ. ಅವರಿಗೆ ಅಧ್ಯಕ್ಷೀಯ ನೆಲೆಯಲ್ಲಿ ಮೊದಲು ಅಧ್ಯಕ್ಷರ ಕಡೆಗೆ ಮಾತಾಡೋದು, ಆದರೆ ಅವರು ಈ ಸಂಬಂಧಪಟ್ಟದ ಪತ್ರಿಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಈ ಸ್ವಾಗತಿಸುತ್ತಾ ನೇರವಾಗಿ ಅಧ್ಯಕ್ಷರ ಯಾವುದು ಈ ಆಶಯದ ಅಥವಾ ಈ ಒಟ್ಟಿನ ವರ್ಕ್ ಪ್ಲಾನ್ ಅಥವಾ ಕಾರ್ಯಯೋಜನೆಯ ನುಡಿಗೋಸ್ಕರವಾಗಿ ನಾವು ಅವ್ರಿಗೆ ಕಾಯ್ತಾ ಇದ್ದೇವೆ. ಸರ್, ನಿಮಗೋಸ್ಕರ ವೇದಿಕೆ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಹೋದ್ಯೋಗಿಗಳೇ, ಈ ಕಾರ್ಯಾಗಾರದಲ್ಲಿ ಬಹಳ ಉತ್ಸುಕರಾಗಿ ಭಾಗವಹಿಸ್ತಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಕಾಲೇಜುಗಳಲ್ಲಿ ಇತಿಹಾಸ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಈ ಕಾಲೇಜಿನ ಇತಿಹಾಸಕ್ತ ವಿದ್ಯಾರ್ಥಿಗಳೇ, ನಾವು ಕಳೆದ ಬಾರಿ
ಮೌಲ್ಯಮಾಪನ ಕಾರ್ಯಕ್ಕೆ ಬಂದಾಗ ನಮ್ಮ ಮಾನುಷದ ವತಿಯಿಂದ ಒಂದು ಸಣ್ಣ ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ನಲ್ಲಿ ಈ ನ್ಯೂ ಎಜುಕೇಷನ್ ಪಾಲಿಸಿಯ ಅನುಗುಣ ನಮಗೆ ಕೊಟ್ಟಿರ್ತಕ್ಕಂಥ ರಾಜ್ಯ ಮಟ್ಟದ ಒಂದು ಸಿಲೆಬಸ್ ಅಥವಾ ಪಠ್ಯಕ್ರಮ ಏನಿದೆ ಅದರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ನಡೆಸಬೇಕು ಅನ್ನುವ ವಿಚಾರ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಅಧ್ಯಾಪಕರಿಂದ ವ್ಯಕ್ತವಾಯಿತು. ಈ ಮಾನುಷದ ಕಾರ್ಯದರ್ಶಿಗಳಾದ ನವೀನ್ ಕೋಣಾಜಿ ಅವರು ಅದರ ಒಂದು ಮುಖಂಡತ್ವವನ್ನು ವಹಿಸಿ ನಾವು ಆನ್ಲೈನ್ನಲ್ಲಿ 3 ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ. ಅಂದರೆ ಈ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ 3 ಚರ್ಚೆಗಳನ್ನು ನಡೆಸಿದ್ದೀವಿ. ಮೊದಲನೇದಾಗಿ ನಾವು ಈ ಸಿಲೆಬಸ್ ಈ ಮೊದಲ ಸೆಮಿಸ್ಟರಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ 2 ಕೋರ್ ಪೇಪರ್ ಮತ್ತು ಇಲೆಕ್ಟಿವ್, ಅದರ ಬೇರೆ ಬೇರೆ ವಿಭಾಗವನ್ನು ಆಸಕ್ತ ಮತ್ತು ವಾಲಂಟರಿಯಾಗಿ ಮುಂದೆ ಬಂದಂಥ ಅಧ್ಯಾಪಕರಿಗೆ ಅದರ ಬಗ್ಗೆ ಒಂದು ಕಂಟೆಂಟ್ ಮೆಟೀರಿಯಲ್ ಅಥವಾ ಸ್ಟಡಿ ಮೆಟೀರಿಯಲ್ಸನ್ನು ಪ್ರಿಪೇರ್ ಮಾಡಿ ಅಂತ ನಾವು ಅವರಿಗೆ ಆಹ್ವಾನ ನೀಡಿದ್ವಿ ಅಥವಾ ಅವರಿಗೆ ಆ ಒಂದು ಕೆಲಸವನ್ನು ನಿಯುಕ್ತಿಗೊಳಿಸಿದ್ವಿ ಅಥವಾ ನೀಡಿದ್ವಿ. 2ನೇ ಆನ್ಲೈನ್ ಮೀಟಿಂಗ್ನಲ್ಲಿ ಹೆಚ್ಚಿನವರು ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಓದ್ಕೊಂಡು ಒಂದು ಸ್ಥೂಲ ಚಿತ್ರಣವನ್ನು ನೀಡಿದರು. ಒಂದು ಬ್ರೀಫ್ ಆದಂಥ ಒಂದು ಸ್ಕೆಚ್ ಅಂತ ಹೇಳ್ಬೋದು. ಆಮೇಲೆ 3ನೇ ಆನ್ಲೈನ್ ಮೀಟಿಂಗ್ ಮಾಡಿದಾಗ, ವರ್ಚುವಲ್ ಮೀಟಿಂಗ್ ಮಾಡಿದಾಗ ಹೆಚ್ಚಿನವರು ಬಹಳ ಉತ್ಸುಕರಾಗಿ ಹೆಚ್ಚು ಕಡಿಮೆ ನಮಗೆ ಈ ಒಂದು ಸೆಮಿಸ್ಟರ್ನಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ಬೋದು ಅಥವಾ ಕೊಡಬೇಕಾಗಿದೆಯೋ ಅಷ್ಟು ಮಾಹಿತಿಯನ್ನು ವಿಷಯವನ್ನು ಅವರು ಅದನ್ನು ಸಂಗ್ರಹಿಸಿ ಅದನ್ನು ಒಂದು ವ್ಯವಸ್ಥಿತವಾಗಿ ಜೋಡಿಸಿ ಈಗ ಅದನ್ನೊಂದು ಪ್ರಬಂಧ ರೂಪದಲ್ಲಿ ಮಂಡನೆ ಮಾಡ್ತಾರೆ. ಈಗ ಇದು ಒಂದು ರೀತಿಯಲ್ಲಿ ಇನ್ಫಾರ್ಮಲ್. ಈಗ ಸಾಮಾನ್ಯವಾಗಿ ನಾವು ಸೆಮಿನಾರ್ ಅಂತ ಹೇಳಿದ್ರೆ ತುಂಬ ಫಾರ್ಮಲ್ ಆಗಿ ಇರ್ತದೆ, ಇಲ್ಲಿ ಹಾಗಿರೋದಿಲ್ಲ. ಇವತ್ತಿನ ದಿವಸ ನಾವು ಯಾರ್ಯಾರು ಯಾವ್ಯಾವ ಟಾಪಿಕ್ನ ಮೇಲೆ ವಿಷಯವನ್ನು ಗ್ರಹಿಸಿದ್ದಾರೋ, ವಿಷಯವನ್ನು ಸಂಗ್ರಹಿಸಿದ್ದಾರೋ, ವಿಷಯ ಜೋಡಣೆ ಮಾಡಿದ್ದಾರೋ ಅವರು ಅದನ್ನು ಬ್ರೀಫ್ ಆಗಿ ಒಂದು 5 ನಿಮಿಷದಲ್ಲಿ ಹೇಳಿದರೆ ಸಾಕು. ಆಮೇಲೆ ಅವರು ನಿಮ್ಮ ಮುಂದೆ ಪಡಿಸ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಅಂತಿಮ ಅಲ್ಲ. ನೀವು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು, ವಿಷಯವನ್ನು, ನಿಮ್ಮ ಅಭಿಪ್ರಾಯವನ್ನು ನೀಡ್ಬೋದು. ಅಂದರೆ ಇಲ್ಲಿ ಕೂಡಿಸ್ಲಿಕ್ಕೂ ಅವಕಾಶ ಇದೆ, ಕಳೀಲಿಕ್ಕೂ ಅವಕಾಶ ಇದೆ. ಆದರೆ ಅದೇ ರೀತಿಯಿಂದ ಚರ್ಚೆ ಆಗಬೇಕು. ಯಾಕಂದರೆ ಅಂತಿಮವಾಗಿ ಯಾವ ಉದ್ದೇಶದಿಂದ ಈ ನ್ಯೂ ಎಜುಕೇಷನ್ ಪಾಲಿಸಿ ನಮ್ಮ ದೇಶ ಅದನ್ನು ಅಳವಡಿಸಿಕೊಂಡಿದೆಯೋ ಆ ಉದ್ದೇಶ ಈಡೇರಬೇಕು. ಜೊತೆಗೆ ಇತಿಹಾಸ ಅನ್ನುವಂಥ ಒಂದು ಶಾಸ್ತ್ರ ಏನಿದೆ ಅದು ಮಕ್ಕಳಿಗೆ ಯಾವ ಕಾರಣದಿಂದಲೂ ಕೂಡ ನೀರಸ ವಿಷಯ ಆಗಬಾರದು. ಆದ್ದರಿಂದ ನಮ್ಮಲ್ಲಿರ್ತಕ್ಕಂಥ ಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಮಾಹಿತಿ, ನಾವು ಸಂಗ್ರಹಿಸಿರ್ತಕ್ಕಂಥ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋಣ. ಈ ಕೋರ್ ಸಬ್ಜೆಕ್ಟ್ ಅದರ ಶೀರ್ಷಿಕೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಇದರ ಫಸ್ಟ್ 2 ಚಾಪ್ಟರ್ ಕಂಟೆಂಟನ್ನು, ಸ್ಟಡಿ ಮೆಟೀರಿಯಲನ್ನು ನಾನೇ ಸಿದ್ಧಪಡಿಸಿದ್ದೇನೆ. ಅದು ಅಪೂರ್ಣವಾಗಿದೆ, ಪೂರ್ಣವಾಗಿಲ್ಲ. ಆದರೂ ಕೂಡ ನಾನು ಏನು ಮಾಡಿದ್ದೆ, ಯಾವ ವಿಷಯದ ಬಗ್ಗೆ ಏನೇನು ಮಾಡಿದ್ದೇನೆ, ಏನೇನು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ, ಅದು ಮುಖ್ಯವಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಸಂಗ್ರಹಿಸುವಾಗ ಮತ್ತು ವಿಷಯವನ್ನು ಪ್ರಸ್ತುತಪಡಿಸುವಾಗ ನಮಗೆ ಆ ನಿರ್ದಿಷ್ಟ ಟಾಪಿಕನ್ನು ಮುಗಿಸ್ಲಿಕ್ಕೆ ಎಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು ಆ ಒಂದು ಸ್ಟಡಿ ಮೆಟೀರಿಯಲನ್ನು ಪ್ರಿಪೇರ್ ಮಾಡಿದ್ದೇನೆ.
ಇಲ್ಲಿ ನಮಗೆ ಫಸ್ಟ್ ಮೊದಲನೇ ಟಾಪಿಕ್ನಲ್ಲಿ ಬರುವಂಥದ್ದು ಕಲ್ಚರ್ ಆ್ಯಂಡ್ ಹೆರಿಟೇಜ್ ಅಂತ. ಬಹುಶಃ ಇದ್ರ ಬಗ್ಗೆ ಒಂದು 2 ಮಾತನ್ನು ಆಡಿ ನಾನು ಮುಂದೆ ಹೋಗ್ತೇನೆ. ಬಹುಶಃ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು, ಆಮೇಲೆ ಇತಿಹಾಸ ತಜ್ಞರಿಗೆ ಅತೀ ದೊಡ್ಡ ಸವಾಲೇನಂತ ಹೇಳಿದ್ರೆ ಕಲ್ಚರ್ನ ಬಗ್ಗೆ ಒಂದು ಯೂನಿಫಾರ್ಮ್ ಅಂತ ಅಥವಾ ಏಕರೂಪವಾದಂಥ ಒಂದು ಡೆಫಿನೇಷನ್ ಅನ್ನು ಕೊಡುವುದು ಬಹಳ ಕಷ್ಟ. ಮೂಲತಃ ಈ ಕಲ್ಚರ್ ಅನ್ನುವಂಥ ಪದವನ್ನ ಹುಟ್ಟು ಹಾಕಿದವನು ಒಬ್ಬ ಮಾನವಶಾಸ್ತ್ರಜ್ಞ E.V. ಟೇಲರ್ ಅಂತ. ಈ ಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು, ಆಮೇಲೆ ಇತಿಹಾಸಕಾರರು ಅದನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ. ಈಗ ಹೇಗೆ ಇತಿಹಾಸದಲ್ಲಿ ಎಷ್ಟು ಜನ ಇತಿಹಾಸಕಾರರಿದ್ದಾರೋ ಅಷ್ಟು ವ್ಯಾಖ್ಯೆಗಳು ಇದ್ದಾವೋ, ಹಾಗೆ ಕಲ್ಚರಿಗೆ ಸಂಬಂಧಪಟ್ಟ ಒಂದು ಪರಿಕಲ್ಪನೆಗೂ ಕೂಡ ಅಷ್ಟೇ ವ್ಯಾಖ್ಯಾನಗಳು ಇದ್ದಾವೆ. ವ್ಯಾಖ್ಯಾನ ಅಂದ್ರೆ ಏನು? ಅವರು ಆ ವಿಷಯವನ್ನ ಹೇಗೆ ಗ್ರಹಿಸಿಕೊಂಡಿದ್ದಾರೆ ಅನ್ನೋದನ್ನು ಅದು ಅಭಿವ್ಯಕ್ತಿಸ್ತದೆ ಅಷ್ಟೇ. ಇಲ್ಲಿ ನಾನು ಇನ್ನೊಂದು ವಿಚಾರ ಹೇಳಬೇಕು, ಅದೇನಂದ್ರೆ ಹೆರಿಟೇಜ್, ಪರಂಪರೆ. ನಾವು ಪರಂಪರೆ ಅಂತ ಹೇಳಿದಾಗ ಇದು ಯಾವಾಗ ಈ ಒಂದು ಟರ್ಮನ್ನು ಒಂದು ಅಕಾಡೆಮಿಕ್ ಲೆವೆಲ್ನಲ್ಲಿ ಅದನ್ನು ಬಳಸಲಿಕ್ಕೆ ಶುರು ಮಾಡಿದ್ರೆ ಅದು ಪುನರುಜ್ಜೀವನ ಕಾಲದಲ್ಲಿ ಆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಏನು ಅಭಿಜ್ಞಾನ, ಜ್ಞಾನ ಅಂತ ಹೇಳ್ತಾರೆ, ಕಲೆ ಅಂತ ಹೇಳ್ತಾರೆ, ಅದನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ಸಂದರ್ಭದಲ್ಲಿ ಈ ಪರಂಪರೆಯ ಕಲ್ಪನೆ ಹುಟ್ಟಿಕೊಳ್ತದೆ. ಅಂದರೆ ನಮ್ಮ ಪೂರ್ವಿಕರಿಂದ ನಾವು ಪಡ್ಕೊಂಡಂಥ ಎಲ್ಲವೂ ಪರಂಪರೆಯ ವ್ಯಾಪ್ತಿಗೆ ಬರ್ತದೆ. ಆದರೆ ಲಿವಿಂಗ್ ಹೆರಿಟೇಜ್ ಅಂತ ಕರೀತಾರೆ. ಲಿವಿಂಗ್ ಹೆರಿಟೇಜ್ ಅಂತ ಹೇಳಿದ್ರೆ ಎಷ್ಟೋ ಅಂಶಗಳು ನಮಗೆ ಬೇಡವಾಗತ್ತೆ, ಕಾಲ ಬಾಧಿತವಾಗುತ್ತೆ, ಅದನ್ನು ನಾವು ಕೈ ಬಿಡ್ತೀವಿ. ನಮ್ಮ ಎಷ್ಟೋ ಆಚರಣೆಗಳು ಅದು ಒಂದು ಕಾಲದಲ್ಲಿ ಸಾಂಸ್ಕೃತಿಕ ಮೌಲ್ಯ ಅಂತ ಅನ್ಸ್ಕೊಂಡಿದ್ದು, ಅದು ಸತಿ ಸಿಸ್ಟಮ್ ಆಗಿರ್ಬೋದು ಅಥವಾ ಇನ್ಯಾವುದೇ ಸಾಮಾಜಿಕ ಪಿಡುಗುಗಳಾಗಿರ್ಬೋದು, ಅದನ್ನು ನಾವು ಕೈ ಬಿಟ್ಟಿದ್ವಿ. ಈಗ ಅದು ನಮ್ಮ ಒಂದು ಸಾಂಸ್ಕೃತಿಕ ಮೌಲ್ಯವಾಗಿ ಉಳಿದಿಲ್ಲ. ಈಗ ನಮ್ಮ ಸಮಕಾಲೀನ ಸಮಾಜದಲ್ಲಿ ನಾವು ಯಾವುದನ್ನು ಲಿವಿಂಗ್ ಹೆರಿಟೇಜ್ ಅಂತ ನಾವಿನ್ನು ಕರಿತೀವಿ ಅದನ್ನು ನಾವಿಲ್ಲಿ ಪ್ರಸ್ತುತ ಪಡಿಸ್ಬೇಕು. ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಭಾರತೀಯರದ ನಮಗೆ ಒಂದು ರೀತಿ ಹೆಮ್ಮೆ ಇರಬೇಕು. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾವು ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕಂಟೆಂಟನ್ನು ಪ್ರಿಪೇರ್ ಮಾಡುವಾಗ ನಾವು ಇನ್ಕ್ಲೂಸಿವ್ ಆಗಿರಬೇಕು. ಇನ್ಕ್ಲೂಸಿವ್ ಅಂತ ಹೇಳಿದ್ರೆ ಭಾರತದ ಸಂಸ್ಕೃತಿ ಇದೆಯಲ್ಲ, ಇದೊಂದು ಕಾಂಪೋಸಿಟ್ ಕಲ್ಚರ್ ಅಂತ ಹೇಳ್ತಾರೆ. ಬಹುಭಾಷೆ, ಬಹುಧರ್ಮ, ಬಹು ಸಂಸ್ಕೃತಿ, ಬಹುಜನಾಂಗೀಯ ದೇಶ. ಇಲ್ಲಿ ಯಾವುದೇ ಒಂದು ವರ್ಗ ದೇ ಶುಡ್ ನಾಟ್ ಫೀಲ್ ದೇ ಆರ್ ಲೆಫ್ಟ್ ಔಟ್ ಇನ್ ಹಿಸ್ಟ್ರಿ. ಯಾಕಂದರೆ ಎಲ್ಲ ವರ್ಗದವರಿಗೂ ಇತಿಹಾಸದಲ್ಲಿ ಒಂದು ಸ್ಪೇಸ್ ಬೇಕೇ ಬೇಕು. ಹಾಗಿರುವಾಗ ನಮ್ಮ ಒಂದು ಇತಿಹಾಸದ ನಿರೂಪಣೆ ಹೇಗಿರಬೇಕಂದ್ರೆ ಅದು ಇನ್ಕ್ಲೂಸಿವ್ ಆಗಿರಬೇಕು. ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಸ್ಟಡಿ ಮೆಟೀರಿಯಲನ್ನು ಪ್ರಿಪೇರ್ ಮಾಡುವಾಗ ಮುಖ್ಯವಾಗಿ ಈ ಫೇರ್ಸ್ ಮತ್ತು ಫೆಸ್ಟಿವಲನ್ನು ನಾವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನೆಲ್ಲ ಕಲೆ ಹಾಕುವಾಗ ನಾವು ಹೀಗೆ ಅದನ್ನು ನಾನು ಹೀಗೆ ಮಾಡಿದ್ದೇನೆ. ಕ್ಲಾಸಿಫಿಕೇಶನ್ ಹೇಗಂದರೆ, ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನಾವು ಮಾಡ್ಬೋದು. ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ಒಂದು ರೀತಿ ಸೆಕ್ಯುಲರ್ ಆಗಿ ಇರ್ತದೆ. ಯಾಕಂದರೆ ನೀವು ಕೇರಳಕ್ಕೆ ಹೋದರೆ ಅಲ್ಲಿ ಓಣಂ ಆಚರಿಸ್ತಾರೆ, ಪಂಜಾಬಿಗೆ ಹೋದರೆ ಅಲ್ಲಿ ಬೈಶಾಖಿಯನ್ನು ಆಚರಿಸ್ತಾರೆ, ಅಸ್ಸಾಮಿಗೆ ಹೋದರೆ ಅಲ್ಲಿ ಬಿಹು. ಹೀಗೆ ಅದು ಒಂದು ಸೈಕ್ಲಿಕಲ್ ಫೆಸ್ಟಿವಲ್. ಋತುಮಾನಕ್ಕೆ ಸಂಬಂಧಿಸಿದಂಥ ಒಂದು ಫೆಸ್ಟಿವಲ್, ಹಾರ್ವೆಸ್ಟ್ ಫೆಸ್ಟಿವಲ್. ಆಮೇಲೆ ಜನರಲ್ ಆಗಿ ನಮ್ಮಲ್ಲಿ ರಾಷ್ಟ್ರ ಅಥವಾ ರಾಷ್ಟ್ರೀಯ ದಿನಗಳು ಅಂತ ನಾವೇನು ಕರಿತೀವಿ, ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಅಥವಾ ನಮ್ಮ ರಿಪಬ್ಲಿಕ್ ಡೇ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಬುದ್ಧ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು. ಇದಕ್ಕೆಲ್ಲ ಒಂದು ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಇದೆ. ಇಲ್ಲಿ ಸಮಾಜದ ಎಲ್ಲ ವರ್ಗದ ಜನರು ಆ ಫೆಸ್ಟಿವಲನ್ನು ಆಚರಿಸ್ತಾರೆ. ಆಮೇಲೆ ನಮ್ಮ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಫೆಸ್ಟಿವಲ್ಸ್ಗಳು, ಅದರಲ್ಲಿ ಮುಖ್ಯವಾದದ್ದಂದರೆ
ನವರಾತ್ರಿ ಬರ್ತದೆ, ದೀಪಾವಳಿ ಬರ್ತದೆ, ಅಥವಾ ಮಹಾಶಿವರಾತ್ರಿ ಬರ್ತದೆ. ಬಹಳ ಮುಖ್ಯವಾದದ್ದು ಇಲ್ಲಿ ಮುಖ್ಯವಾದಂದ್ರೆ ನನಗನ್ಸಿದ್ದು ಇದು ಅಂತಿಮವಲ್ಲ, ನಿಮ್ಮ ಅಭಿಪ್ರಾಯ ಕೂಡ ಮನ್ನಣೆ ಇದೆ. ಆಮೇಲೆ ಮಹಮ್ಮದೀಯರ ಆಚರಣೆ, ಉದಾಹರಣೆಗೆ ರಂಜಾನ್ ಆಗಿರ್ಬೋದು, ಈದ್ ಆಗಿರ್ಬೋದು, ಅಥವಾ ಶಬೆ ಬಾರಾತ್ ಅಂತ ಹೇಳಿ ಉತ್ತರ ಭಾರತದಲ್ಲಿ ಆಚರಿಸ್ತಕ್ಕಂಥ ಶಿವರಾತ್ರಿಗೆ ಒಂದು ಸಂವಾದಿಯಾದಂಥ ಸ್ವರೂಪದ ಒಂದು ಆಚರಣೆ ಶಬೆ ಬಾರಾತ್ ಅಂತ ಹೇಳಿ, ಹೀಗೆ ಅದನ್ನೆಲ್ಲ ನಾವಿಲ್ಲಿ ಸೇರಿಸ್ಬೋದು. ಆಮೇಲೆ ನೌರೋಜ್, ಈ ಪಾರಸಿಗಳ ಹೊಸ ವರ್ಷ ನೌರೋಜ್, ಅದಕ್ಕೊಂದು ಭವ್ಯವಾದ ಇತಿಹಾಸ ಇದೆ. ಮಧ್ಯಯುಗದಲ್ಲಿ ಅದನ್ನು ಆಚರಿಸ್ತಾ ಇದ್ರು. ಆಮೇಲೆ ಕ್ರೈಸ್ತರಿಗೆ ಬಂದಾಗ ನಾವು ಕ್ರಿಸ್ಮಸ್, ಈಸ್ಟರ್, ಮತ್ತು ನಮ್ಮ ಸ್ಥಳೀಯವಾಗಿ ನಮ್ಮ ಕರಾವಳಿಯಲ್ಲಿ ಕ್ರೈಸ್ತರು ಆಚರಿಸ್ತಕ್ಕಂಥ ಈ ಮಾಂತಿ ಫೆಸ್ಟ್ ಬಹಳ ಅಂದರೆ ಒಂದು ರೀತಿ ಇನ್ಕ್ಲೂಸಿವ್ನೆಸ್ ಆಗಿರ್ತಕ್ಕಂಥ ಮಾಂತಿ ಫೆಸ್ಟ್. ಆಮೇಲೆ ತೆರಾಳಿ ಕೂಡ ಬಹಳ, ನಾನು ಫ್ಯಾರ್ಸ್ ಎಲ್ಲದನ್ನು ಸೇರಿಸ್ಬೇಕಂತ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಈ ತೆರಾಳಿ ಇದೆಯಲ್ಲ, ಅದರಲ್ಲಿ ಎಲ್ಲ ವರ್ಗದ ಜನರು ಅದರಲ್ಲಿ ಸೇರಿ ಭಾಗವಹಿಸ್ತಾರೆ. ನೀವು ಕಾರ್ಕಳದ ಇದಾಗಿರ್ಬೋದು, ಕುಂದಾಪುರದಲ್ಲಿ ತೆರಾಳಿ ನಡೀತದೆ. ಅಲ್ಲಿ ಧರ್ಮ, ಜಾತಿ ಧರ್ಮದ ಭೇದ ಭಾವ ಇಲ್ಲ, ಎಲ್ಲರೂ ಸಂಭ್ರಮಿಸ್ತಕ್ಕಂಥ ಫೆಸ್ಟಿವಿಟೀಸ್. ಸೊ ಹಾಗೆ ನಾನು ಇದು ಮಾಡಿದ್ದೇನೆ. ಆಮೇಲೆ ಫ್ಯಾರ್ಸಲ್ಲಿ ಇದು ಸ್ವಲ್ಪ ಯಾವ ಫ್ಯಾರ್ಸನ್ನು ನಾನು ಹಾಕಬೇಕು ಅಂದರೆ, ಫ್ಯಾರ್ಸ್ ಮತ್ತು ಫೆಸ್ಟಿವಲ್ಗೆ ಇರ್ತಕ್ಕಂಥ ಒಂದು ಮುಖ್ಯ ವ್ಯತ್ಯಾಸ ಅಂದರೆ, ಫೆಸ್ಟಿವಲ್ ಸಾಮಾನ್ಯವಾಗಿ ಧಾರ್ಮಿಕ ಹಿನ್ನೆಲೆಯಿಂದ ಕೂಡಿರ್ತದೆ. ಫ್ಯಾರ್ಸ್ ಒಂದು ರೀತಿ ಹೆಚ್ಚು ಕಮರ್ಷಿಯಲ್ ಅಥವಾ ನಾನ್ ರಿಲಿಜಿಯಸ್ ಹಿನ್ನೆಲೆಯಿಂದ ಬಂದಿರ್ತದೆ. ಅಲ್ಲಿ ನಾನು ಕೆಲವು ಫೆಸ್ಟಿವಲ್ಸ್ಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಇದು ಪೂರ್ಣ ಅಲ್ಲ, ಇದಕ್ಕಿನ್ನೂ ಸೇರಿಸಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಹೇಳಿದರು, ಕೊನಾರ್ಕ್ನ ಟೆಂಪಲ್ನಲ್ಲಿ ಅಲ್ಲಿ ಒಂದು ಡಾನ್ಸ್ ಫೆಸ್ಟಿವಲ್ ನಡೀತದೆ. ಪ್ರತಿ ವರ್ಷ ಒಂದು ಡಾನ್ಸ್ ಫೆಸ್ಟಿವಲ್ ನಡೀತದೆ. ಅದೇ ರೀತಿ ತಮಿಳುನಾಡಿನ ಮಾಮಲ್ಲಪುರಂನಲ್ಲೂ ಕೂಡ ಒಂದು ಡಾನ್ಸ್ ಫೆಸ್ಟಿವಲ್ ನಡೀತದೆ. ಅದು ಕೂಡ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಆ್ಯನಿಮಲ್ ಫ್ಯಾರ್ಸ್ಗಳು ನಮ್ಮಲ್ಲಿ ತುಂಬ ನಡೀತದೆ. ಉದಾಹರಣೆಗೆ ಫ್ಯಾರ್ಸ್ಗಳ ಬಗ್ಗೆ ಮಾತಾಡೋದಿದ್ರೆ ದ ಬೈಕಾನೇರ್ ಕ್ಯಾಮಲ್ ಫೆಸ್ಟಿವಲ್ ಅಂತ, ನೀವು ಅದಕ್ಕೆ ಮಕ್ಕಳಿಗೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ವಿಡಿಯೋ ಎಲ್ಲ ಹಾಕಿದರೆ ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಲ್ಲಿ ಕ್ಯಾಮಲ್ ಫೆಸ್ಟಿವಲ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಪ್ಯಾರಾಫರ್ನೇಲಿಯಾ ಕೂಡ ಇರ್ತದೆ. ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯ ಮಾಧ್ಯಮವನ್ನು ನಾನು ಬಳಸ್ಕೊಂಡು ಬಿಟ್ಟರೆ ಅದನ್ನು ಚೆನ್ನಾಗಿ ನಾವು ಪಾಠ ಮಾಡ್ಬೋದು. ಆಮೇಲೆ ಬಿಕಾನೇರ್ನಲ್ಲಿ ಕೂಡ ನಡೀತದೆ, ಕ್ಯಾಮಲ್ ಫೇರ್ ನಡೀತದೆ. ಆಮೇಲೆ ಪುಷ್ಕರ್ ಮೇಳ, ಪುಷ್ಕರದಲ್ಲಿ ಇದು ರಾಜಸ್ಥಾನದಲ್ಲಿ ನಡೀತಕ್ಕಂಥ ಪುಷ್ಕರ್ ಮೇಳ. ಆಮೇಲೆ ಸೋನೆಪುರ್ ಕ್ಯಾಟಲ್ ಫೇರ್, ಇದಕ್ಕೆ ಒಂದು ದೊಡ್ಡ ಇತಿಹಾಸ ಕೂಡ ಇದೆ. ಆಮೇಲೆ ನಾಗೋರ್ ಕ್ಯಾಟಲ್ ಫೇರ್. ಸೊ ಇದ್ರ ಜೊತೆಗೆ ಗೋವಾದ ಕಾರ್ನಿವಲನ್ನು ನಾವು ಸೇರಿಸ್ಬೋದು. ಗೋವಾದಲ್ಲಿ ಕಾರ್ನಿವಲನ್ನು ಆಚರಿಸ್ತಾರೆ. ಆಮೇಲೆ ಹೆಚ್ಚಿನ ಈ ಫೆಸ್ಟಿವಲ್ಸನ್ನು ಪ್ರಮೋಟ್ ಮಾಡೋರು ಟೂರಿಸಂ ಡಿಪಾರ್ಟ್ಮೆಂಟ್. ಅಂದರೆ ಅದ್ರ ಉದ್ದೇಶ ಏನು? ಒಂದು ರೀತಿಯಲ್ಲಿ ಪ್ರಮೋಷನ್ ಆಫ್ ಟೂರಿಸಂ, ಆಯಿತಾ. ಆಮೇಲೆ ನಾವು ಎಲ್ಲ ಫೆಸ್ಟಿವಲ್ಗೆ ಒಂದು ಅದರ ಇಂಪಾರ್ಟೆನ್ಸ್ ಏನು ಅಂತ, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಫೆಸ್ಟಿವಲ್ಸ್ ಅಂತ. ಈ ಫೆಸ್ಟಿವಿಟೀಸಿಂದ ನಮಗೇನು, ಒಂದು ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗ್ತಾರೆ, ಸಮುದಾಯಗಳು ಒಟ್ಟಾಗ್ತದೆ, ದಾನ ಧರ್ಮ ಮಾಡ್ತೀವಿ. ಆಮೇಲೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಆ ಫೆಸ್ಟಿವ್ ಸಂದರ್ಭದಲ್ಲಿ ವ್ಯವಹಾರ ಕಮರ್ಷಿಯಲ್ ಚಟುವಟಿಕೆ ಬಹಳ ಬ್ರಿಸ್ಕ್ ಆಗಿ ನಡೀತದೆ. ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಹೇಳೋದಿದ್ರೆ ದಾನ ಧರ್ಮ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ದಾನ ಧರ್ಮ ಮಾಡ್ತೀವಿ. ಸೊ ಹೀಗೆ ನಾವು ಇಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಯಾವ ವಿಷಯವನ್ನ ನಮಗೆ ಕೊಡಮಾಡಿರ್ತಕ್ಕಂಥ ಕಾಲಾವಧಿಯಲ್ಲಿ ಎಷ್ಟು ವಿಷಯವನ್ನ, ಯಾವ ವಿಷಯವನ್ನ ನಾವು ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲೇ ನಾವು ಕೂತು ಚರ್ಚೆ ಮಾಡಿ ತೀರ್ಮಾನಿಸಿ ಒಂದು ಅಂತಿಮ ಸ್ವರೂಪವನ್ನ ಮೊದಲ 2 ಟಾಪಿಕ್ಕಿಗೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ಇಷ್ಟು ನಾನು ಹೇಳಲಿಕ್ಕಿರೋದಿಷ್ಟು. ನಿಮ್ಮ ಅಭಿಪ್ರಾಯಕ್ಕೆ ನಾನು ಚರ್ಚೆಯನ್ನು ಮುಕ್ತಗೊಳಿಸ್ತೇನೆ. ಗೋಪಾಲ್ ಅವರು ತುಂಬ ಚೆನ್ನಾಗಿ ವಿಚಾರವನ್ನು ತಯಾರಿಸಿದ್ದಾರೆ. ಈಗ ಈ 2 ಚಾಪ್ಟರ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಗೆ ಕೊಂಡೊಯ್ಯುವಂಥದ್ದು, ಯಾವುದು ಆಯ್ಕೆ ಮಾಡಿಕೊಳ್ಳೋದು, ಸ್ಪೆಸಿಫಿಕ್ ಆಗಿ ಹೇಗೆ ಹೋಗುವುದು, ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನೀಡಬಹುದಾಗಿದೆ. ಬಹಳ ಚೆನ್ನಾಗಿ ಪ್ರೊಫೆಸರ್ ಗೋಪಾಲ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದರಲ್ಲಿ 1-2 ಅನಿಸಿಕೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಅಂದರೆ ಅವರು ಹೇಳಿದಂಥ ವಿಚಾರದಲ್ಲಿ 2 ಚಾಪ್ಟರ್ಸ್ ಹೆಚ್ಚು ಕಡಿಮೆ ಇನ್ಕ್ಲೂಡ್ ಆಯಿತು. ಸೊ ಅದರಲ್ಲಿ ಮೊದಲನೇ ಚಾಪ್ಟರ್ಗೆ ಸುಮಾರು 10 ಗಂಟೆಗಳ ಕಾರ್ಯಭಾರ ಇರುವುದರಿಂದ ಅದರ ಸಬ್ ಯೂನಿಟ್ಸನ್ನು ನಾವು ಹೇಗೆ ಸ್ವಲ್ಪ ಅದನ್ನು ತಗೊಳ್ಬಹುದು ಎಂಬುದನ್ನು ನೋಡ್ಬೋದು. ಅದು ಅಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಮತ್ತು ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಅವರು ನಿಖರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇರುವಂಥದ್ದು 4 ಗಂಟೆ ನಮಗೆ. ಸೊ ಆದುದರಿಂದ ಅಲ್ಲಿ ನಾವು ಯಾವುದು ಬೇಕು ಕೆಲವು ಪ್ರಮುಖ ಆಯ್ಕೆಗಳನ್ನು ಮಾಡಿ ಅದರ ಪ್ರಾಮುಖ್ಯತೆ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಹೇಳ್ಬೋದು ಎಂಬುದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಅಲೆಕ್ಸ್ ಸರ್ ಹೇಳಿದಾಗೆ 4 hours ಈ ನಮ್ಮ ಫೇರ್ಸಿಗೆ ರಿಸರ್ವ್ ಇದೆ. ಸೊ ಅಲ್ಲಿ ಒಂದು ಎಸ್ಸೆ ಕೇಳುವಂಥದ್ದು, ಇಡೀ ಫೆಸ್ಟಿವಲ್ ಎಲ್ಲ ಫೆಸ್ಟಿವಲ್ ಸೇರಿಸಿ ಒಂದೇ ಎಸ್ಸೆ ಕೇಳುವಂಥದ್ದು. ಆಮೇಲೆ ಒಂದು 4 ಶಾರ್ಟ್ ಆನ್ಸರಿಗೆ 4 ಫೆಸ್ಟಿವಲ್ ಸೆಲೆಕ್ಟ್ ಮಾಡುವಂಥ, ಅದನ್ನು ಅವರೇ ಮಾಡಬೇಕು. ಆಮೇಲೆ 3 ಮಾರ್ಕ್ಸ್ ಕೇಳಲಿಕ್ಕೆ 3 ಮಾರ್ಕ್ಸಿನ ಕ್ವಶನ್ಗೆ ಒಂದು 3 ಫೆಸ್ಟಿವಲ್ ಸೆಲೆಕ್ಟ್ ಮಾಡುವಂಥದ್ದು. ಆ ವೆರಿ ಶಾರ್ಟ್ ಆನ್ಸರಿಗೆ ಆ ಫೆಸ್ಟಿವಲ್ ಬಗ್ಗೆ ಒಂದು 4-5 ಸೆಂಟೆನ್ಸ್ ಮಾತ್ರ, ನಮಗೆ ಡೀಟೇಲ್ಸ್ ಬೇಡ. ಅದು ಯಾವುದು ನಿಮ್ಮ ಆ್ಯನಿಮಲ್ ಫೆಸ್ಟಿವಲ್ ಇರ್ಬೋದು ಅಥವಾ ಕಾರ್ನಿವಾಲ್ ಇರ್ಬೋದು, ಅದನ್ನು ಅವರೇ ಸೆಲೆಕ್ಟ್ ಮಾಡಬೇಕು. ಎಲ್ಲ ಫ್ಯಾಕ್ಟ್ಸ್ಗಳನ್ನು ಸೇರಿ ಒಂದು ಎಸ್ಸೆ ಕೇಳುವಂಥದ್ದು. ಆಮೇಲೆ ಶಾರ್ಟ್ ಆನ್ಸರಿಗೆ 4 ಫ್ಯಾಕ್ಟ್ಸ್ಗಳು, 4 ಯಾವುದಾದ್ರೂ ಹಬ್ಬಗಳ ಬಗ್ಗೆ ಶಾರ್ಟ್ ಆನ್ಸರ್ ಕೇಳುವಂಥದ್ದು. ಮತ್ತು 3 ಮಾರ್ಕ್ಸಿಗೆ ಕೇಳುವಂಥ ಫೆಸ್ಟಿವಲ್ಗಳು, ಅದನ್ನು ನೀವೇ ಸೆಲೆಕ್ಟ್ ಮಾಡಿ ಕೊಡಬೇಕು. ಅದಕ್ಕೆ ಸ್ಟಡಿ ಮೆಟೀರಿಯಲ್ ಕೂಡ ರೆಡಿ ಮಾಡಿ ಕೊಡಬೇಕು. ಸೊ ನನಗೆ ಆಗ ನಾವು 4 ಅವರ್ಸಲ್ಲಿ ಅಷ್ಟು ಮುಗಿಸ್ಬೋದು ಅಂತ ಕಾಣ್ತದೆ. ಇದರಲ್ಲಿ ಕೇಳಬೇಕಾಗಿದ್ದು ಒಂದು ಎಸ್ಸೆ ಮಾತ್ರ. ಮತ್ತು ನಾಡ್ದು BOE ಅವರು ಪುನಃ ಮೀಟಿಂಗ್ ಸೇರ್ತಾರೆ, ಇಮಿಡಿಯೇಟ್ ಕ್ವಶನ್ ಪೇಪರ್ ಬರ್ತದೆ. ಅವರು ಇದನ್ನು ಪಕ್ಕ ಗಮನದಲ್ಲಿ ಇಟ್ಕೊಳ್ಬೇಕು, ಗೊಂದಲ ಆಗಬಾರ್ದು. ಚಾಪ್ಟರ್ 1ಗೆ ನಮಗೆ 10 ಗಂಟೆ ಕಾಲಾವಕಾಶ ಕೊಟ್ಟಿದ್ದಾರೆ. ನಾನು ನಮ್ಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶವನ್ನು ಗಮನದಲ್ಲಿಟ್ಕೊಂಡು ಹೇಗೆ ನಾನು ಅದನ್ನು ಪ್ರಿಪೇರ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಒಂದು 5 ಡೆಫಿನೇಷನನ್ನು ನಾನು ಹಾಕಿದ್ದೇನೆ. ಆ 5 ನಾನು ಆ್ಯಕ್ಚುಲಿ ಟೈಪ್ ಮಾಡಿದ್ದೇನೆ, ಅದು ನನ್ನ ಪೆನ್ ಡ್ರೈವಲ್ಲಿದೆ, ಬೇಕಾದವ್ರಿಗೆ ನಾನು ಕೊಡ್ತೇನೆ, ಅದು ಫೈನಲ್ ಅದು. ಆಮೇಲೆ ಹಿಸ್ಟೋರಿಕಲ್ ಕಲ್ಚರಲ್ ಹೆರಿಟೇಜ್ ಅಂತ, ಅಂದರೆ ಹೆರಿಟೇಜ್ನ ಅರ್ಥ ಏನು ಮತ್ತು ಹೆರಿಟೇಜ್ನ ಸ್ವರೂಪ ಏನು ಅಂತ ನಾನು ಅದನ್ನು ಡಿಫೈನ್ ಮಾಡಿದ್ದೇನೆ. ಅದರಲ್ಲಿ 3 ಕೇಟಗರಿ ಬರ್ತದೆ. ಅದೇನಿಲ್ಲ, ಸಾಧಾರಣ ಒಂದು ಕ್ಲಾಸ್ನಲ್ಲಿ ಅದನ್ನು ಮುಗಿಸ್ಬೋದು. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದಾಗ ನಾವು ಜನರಲ್ ಆಗಿ ಒಂದು ಕಲ್ಚರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಕಲ್ಚರ್ ಹೇಗೆ ಅಡಾಪ್ಟಬಿಲಿಟಿ ಆಗಿರ್ತದೆ, ಕಲ್ಚರ್ ಹೇಗೆ ಡೈವರ್ಸ್ ಆಗಿರ್ತದೆ, ಕಲ್ಚರ್ ಹೇಗೆ ರಿಸಿಪ್ಟಿವ್ ಆಗಿರ್ತದೆ, ಇದಕ್ಕೆ ಒಳ್ಳೆ ಉದಾಹರಣೆಗಳನ್ನು ಕೂಡ ನಾವು ನಮ್ಮ ಇತಿಹಾಸದ ಅಧ್ಯಾಪಕರು ಭಾಳ ಚೆನ್ನಾಗಿ ಅದರ ಬಗ್ಗೆ ಇತಿಹಾಸ ಪರಿಜ್ಞಾನ ಇದ್ದವರು ಒಳ್ಳೆ ಚೆನ್ನಾಗಿ ಪಾಠ ಮಾಡ್ಬೋದು. ಆಮೇಲೆ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಅದರ ಲಕ್ಷಣಗಳು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸನ್ನು ನಾನು ಈಗಾಗಲೇ ಅದನ್ನು ಟೈಪ್ ಮಾಡಿದ್ದೇನೆ. ಮತ್ತು ನೋಡಿ, ಜನರಲ್ ಆಗಿ ನಾನು ಏನು ಬರೆದಿದ್ದೇನೆ ಅಂತ ಹೇಳಿದ್ರೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್ ಆರ್ ಆಸ್ ಫಾಲೋಸ್. ಕಲ್ಚರ್ ಈಸ್ ಲರ್ನ್ಡ್ ಆ್ಯಂಡ್ ಅಕ್ವೈರ್ಡ್. ಕಲ್ಚರ್ ಈಸ್ ಶೇರ್ಡ್ ಬೈ ಎ ಗ್ರೂಪ್ ಆಫ್ ಪೀಪಲ್, ಅಂದರೆ ಗ್ರೂಪ್ ಆಫ್ ಪೀಪಲ್ ಅಂದರೆ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು. ಕಲ್ಚರ್ ಗೆಟ್ಸ್ ಅಕ್ಯುಮುಲೇಟೆಡ್. ಸೊ ಕಲ್ಚರ್ ಹೆಚ್ಚಾಗ್ತಾ ಇದೆ, ಕಲ್ಚರಲ್ ಇದೆಯಲ್ಲ ವೇರಿಯಬಲ್ಸ್ ಹೆಚ್ಚಾಗ್ತಾ ಹೋಗ್ತದೆ ಅನ್ನುವಂಥದ್ದು. ಕಲ್ಚರ್ ಇಸ್ ಡೈನಮಿಕ್, ಅದು ಕ್ರಿಯಾಶೀಲವಾಗಿರ್ತದೆ, ಅದು ಸ್ಟಾಗ್ನೆಂಟ್ ಆಗಿರೋದಿಲ್ಲ. ಕಲ್ಚರ್ ಇಸ್ ಅಸಿಮಿಲೇಟಿವ್, ಅದಕ್ಕೆ ಭಾರತೀಯ ಸಂಸ್ಕೃತಿಯ ಅದಕ್ಕೆ ಒಳ್ಳೆಯ ಒಂದು ಉದಾಹರಣೆ. ಆಮೇಲೆ ಕಲ್ಚರ್ ಡಿಫೈನ್ಸ್ ಪರ್ಮಿಸಿಬಲ್ ಬಿಹೇವಿಯರ್ ಪ್ಯಾಟರ್ನ್, ಅಂದರೆ ನಾವು ದೈನಂದಿನ ಜೀವನದಲ್ಲಿ ನಮ್ಮ ಬೇಕು ಬೇಡಗಳು ಅಂಥೇಳಿ ನಾವೇನು ಮೊದಲೇ ತೀರ್ಮಾನಿಸ್ತೀವಿ ಅದನ್ನೆಲ್ಲ ನಿರ್ಧರಿಸುವುದು ನಮ್ಮ ಸಂಸ್ಕೃತಿ. ಆಮೇಲೆ ಕಲ್ಚರ್ ಈಸ್ ಐಡಿಯೇಷನಲ್ ಅಂತ, ಅದು ಎಲ್ಲರಿಗೂ ಅವ್ರವ್ರ ಕಲ್ಚರು ಐಡಿಯಲ್ ಅಂತ. ಇದೊಂದು ಐಡಿಯಲ್ ಕಲ್ಚರ್ ಅಂದರೆ ಹೀಗೆ ಇರಬೇಕು, ಅದು ನಮ್ಮ ಕಲ್ಚರ್ ಅಂದರೆ ಹೀಗಿರಬೇಕು ಅಂತ, ಅದು ನಮ್ಮ ಹಿರಿಯರು ಹೇಳುವಂಥ ಮಾತು. ಆಯಿತಾ? ಇದನ್ನು ನಾನು ಜನರಲ್ ಆಗಿ ಕಲ್ಚರ್ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಸೇರಿಸಿದ್ದೇನೆ. ಆಮೇಲೆ ಡೆಫಿನೇಷನ್ ಬಗ್ಗೆ ಹೇಳಬೇಕಾದ್ರೆ ಮ್ಯಾಕೈವರ್ ಅವರ ಡೆಫಿನೇಷನನ್ನು ಹಾಕಿದ್ದೀನಿ. ಆಮೇಲೆ H.T. ಮಜುಮ್ದಾರ್ ಅವರ ಡೆಫಿನೇಷನ್ ಕೊಟ್ಟಿದ್ದೇನೆ. E.B. ಟೇಲರ್, ಈ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ದ ಟರ್ಮ್ ಕಲ್ಚರ್, ಹೂ ಕಾಯಿನ್ ದ ಟರ್ಮ್ ಕಲ್ಚರ್. ಆಮೇಲೆ ಅಕಾರ್ಡಿಂಗ್ ಟು B. ಮ್ಯಾಲಿನೋಸ್ಕಿ, ಎಲ್ಲ ಸಣ್ಣ ಸಣ್ಣ ಮತ್ತು ಸರಳವಾದಂಥ ಡೆಫಿನೇಷನ್ಸು. ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಇದೇ 6-7 ಡೆಫಿನೇಷನ್ಸನ್ನು ಹಾಕಿದರೆ ನಮಗೆ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈಗ 3 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲ ಸೆಟ್ ಮಾಡುವಾಗ ಭಾಳ ಸುಲಭ ಆಗುತ್ತೆ.
ಆಮೇಲೆ ನಾನು ಇದೇ ಪ್ಯಾಟರ್ನಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳನ್ನು ಕೂಡ ನಾನು ಅನಲಿಸ್ಟ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಈ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಕಲ್ಚರ್ನಲ್ಲಿ ಓರಲ್ ಟ್ರೆಡಿಷನ್ ಅಂತ ಬರ್ತದೆ. ಓರಲ್ ಅಂದು ಓರಲ್ ಆ್ಯಂಡ್ ಮೌಖಿಕ. ಮೌಖಿಕ ಅಂತ ಹೇಳಿದ್ರೆ ಈಗ ಅದು ದೊಡ್ಡ ಸಬ್ಜೆಕ್ಟ್, ಅದು ಸಾಗರದಂಥ ಸಬ್ಜೆಕ್ಟ್. ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ದೇಶದ ಹಿನ್ನೆಲೆಯಲ್ಲಿ, ನಮ್ಮ ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಮೌಖಿಕ ಸಂಪ್ರದಾಯನ ಯಾವ್ದಾವ್ದು ಸೇರಿಸಬಹುದು ಅಂತ ನಾನು ಯೋಚನೆ ಮಾಡಿದೆ. ಮಾತ್ರ ಅಲ್ಲ, ಅದಕ್ಕೆ ವಿಶ್ವ ಮನ್ನಣೆ ಇದೆ. ಉದಾಹರಣೆಗೆ ವೇದಿಕ್ ಚಾಂಟಿಂಗ್ ಇದೆಯಲ್ಲ, ಅದು ಮೌಖಿಕ ಪರಂಪರೆಯಿಂದ ಬಂದಿದ್ದು. ನಮ್ಮ ಪುರೋಹಿತರು ಪಡಿಸುವಂಥ ಈ ಮಂತ್ರಗಳು, ಅದಕ್ಕೆ ಯುನೆಸ್ಕೋ ಇದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನ ಮಾನ್ಯತೆ ಕೂಡ ಸಿಕ್ಕಿದೆ. ಆಯ್ತಾ? ಅದು ನಾನು ಹೇಳ್ತೇನೆ. ಆಮೇಲೆ ಈ ಪಾಡ್ದನ ಬರ್ತದೆ. ಆಮೇಲೆ ಇನ್ನೊಂದು ಭಜನೆ ಇದೆಯಲ್ಲ, ಭಜನೆ ಟ್ರೆಡಿಷನ್ ನಮ್ಮ ಹಳ್ಳಿಗಳಲ್ಲೂ ಇದೆ. ಅದು ಕೂಡ ಹಾಗೆ ಮೌಖಿಕ ಪರಂಪರೆಗೆ ಸೇರಿದೆ. ಆಮೇಲೆ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಹರಿಕತೆ ನಡೀತದೆ ನೋಡಿ. ಹರಿಕತೆ ಸಂಪ್ರದಾಯ ನಮ್ಮಲ್ಲೂ ಇದೆ, ಮಹಾರಾಷ್ಟ್ರದಲ್ಲಿ ಬಹಳ ಅದು ವೈಡ್ ಸ್ಪ್ರೆಡ್. ಸೊ ಅದು ಕೂಡ ಒಂದು ಏನು ಮೌಖಿಕ ಇದೆ. ಆಮೇಲೆ ನಮ್ಮ ಹಿರಿಯರು ಅಜ್ಜಿ ಹೇಳುವಂಥ ಕತೆ ಇದೆಯಲ್ಲ, ಮಕ್ಕಳಿಗೆ ಹೇಳುವಂಥ ಕತೆ, ಅದು ಕೂಡ ಮೌಖಿಕ ಪರಂಪರೆಗೆ ಸೇರಿದ್ದು. ಪಾಡ್ದನ ಕೂಡ ಮೌಖಿಕ ಪರಂಪರೆ ಸೇರಿದ್ದು. ವರ್ಕಾರೀಸ್ ಅನ್ನುವಂಥ ಒಂದು ವಿಠಲನ ಭಕ್ತರ ಒಂದು ದೊಡ್ಡ ಒಂದು ಸಮುದಾಯ ಇದೆ ಮಹಾರಾಷ್ಟ್ರದಲ್ಲಿ. ಅವರು ಪಿಲ್ಗ್ರಿಮೇಜಿಗೆ ಹೋಗುವಾಗ, ಪಂಡ್ರಾಪುರಕ್ಕೆ ಹೋಗುವಾಗ ಆ ಹಾಡನ್ನು, ಭಕ್ತಿಗೀತೆಯನ್ನು ಹೇಳ್ಕೊಳ್ತಾ ಹೋಗ್ತಾರೆ. ಅವರೆಲ್ಲ ಅವಿದ್ಯಾವಂತರು, ಆದರೂ ಕೂಡ ಅದು ಅವರಿಗೆ ಮೌಖಿಕ ಪರಂಪರೆಯಿಂದ ಬಂದಿರುವಂಥ ಬಳುವಳಿ. ಸೊ ಹೀಗೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಮೌಖಿಕ ಪರಂಪರೆ ಅಥವಾ ಇನ್ನೂ ಜೀವಂತವಾಗಿರ್ತಕ್ಕಂಥ ಮೌಖಿಕ ಪರಂಪರೆಯನ್ನು ನಾನು ಅದನ್ನು ಅಲ್ಲಿ ಸೇರಿಸಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿನೆಲ್ಲ ನಾನು ಈಗಾಗಲೇ ಇದು ಮಾಡಿದ್ದೇನೆ, ಹಾರ್ಡ್ ಕಾಪಿಯಲ್ಲಿದೆ. ಟೈಪ್ ಮಾಡಿ ನಾನು ಆದಷ್ಟು ಬೇಗ ಗುಂಪಿಗೆ, ನಮ್ಮ ಹಿಸ್ಟ್ರಿ ಗುಂಪಿಗೆ. ಕ್ವಶನ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಈಗ ಈಗ ಬಹುಶಃ ನೀವು ಅದನ್ನು ಮೊದಲೇ ಹೇಳಿದ, ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ ಮಾಡ್ಬೋದು, ಅಲ್ಲ ಹೇಳ್ಬೋದು. ಏನಂತ ಹೇಳಿದ್ರೆ, ಈಗ ಬಹಳ ಸರಳವಾದ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್ ಅಂತ ಕೇಳ್ಬೋದು, ಅಥವಾ ಶಾರ್ಟ್ಸ್ ಅಂತ, ಅಥವಾ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಕೇಳ್ಬೋದು. ಸಲಹೆಯನ್ನು ನೀಡಿದ ಎಲ್ಲ ಮಿತ್ರರಿಗೆ ವಂದನೆಗಳು. ಹಾಗೆ ವಿಷಯವನ್ನು ತುಂಬ ವಿಸ್ತಾರವಾಗಿ ಮಂಡಿಸಿದಂತಹ ಶ್ರೀಯುತ ಗೋಪಾಲ್ ಅವರಿಗೆ ಎಲ್ಲ ಪರವಾಗಿ ವಂದನೆಗಳು. ಹಾಗೆ ಇಲ್ಲೂ ಒಂದು ಮಾಹಿತಿಯನ್ನು ಮೊದಲೇ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಂತರ ನಾವು ಕ್ವಶನ್ ಪ್ಯಾಟರ್ನಿಗೆ ಬರುವ. ಈಗ ಮಾನುಷ್ಯದ ಅಧ್ಯಕ್ಷರು ಮತ್ತು ಅಲ್ಲಿನ BOE ಮತ್ತು ಅಲ್ಲಿನ ಇಲ್ಲಿನ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರು ಏನಿದ್ದಾರೆ, ನಮ್ಮ ವಿಶ್ವವಿದ್ಯಾಲಯದರು, ಅವರ ಅಭಿಪ್ರಾಯದ ಮೂಲಕವಾಗಿ ಈಗ ಪರೀಕ್ಷೆ ನಮಗೆ 2 ಗಂಟೆದಿರ್ತದೆ ಫಾರ್ ಆಲ್ ದಿ ಪೇಪರ್ಸ್. 60 ಮಾರ್ಕ್ಸ್, 60 ಮಾರ್ಕ್ಸ್, 2 ತಾಸಿನ 2 ಗಂಟೆಯ ಅವಧಿಯ ಪರೀಕ್ಷೆ ಇರ್ತದೆ. ಕ್ವಶನ್ ಪ್ಯಾಟರ್ನ್ಸ್ಗಳನ್ನು ತಯಾರಿ ಮಾಡಬೇಕಾದ, ಯಾವುದೇ ಟಾಪಿಕ್ಗಳನ್ನು ತಯಾರು ಮಾಡಬೇಕಾದ ಹೀಗಿರ್ತದೆ. ಎಸ್ಎ ಕ್ವಶನ್ ಸಾಧಾರಣ 3 ರಿಂದ 4 ಪೇಜ್ ಬರೆಯುವ ಹಾಗೆ 12 ಮಾರ್ಕಿನ 4 ಪ್ರಶ್ನೆಗಳಿರ್ತವೆ. 4 questions, out of which 2 they have to answer. Students have to answer in each core paper. 12 marks, 4 questions will be given, 2 they have to write, and 24 marks ಆಯ್ತು ಅಲ್ಲಿಗೆ. ಹಾಗೆ ಇನ್ನೊಂದು ಶಾರ್ಟ್ ನೋಟ್ಸ್, ಅದು 1 ರಿಂದ 2 ಪೇಜ್ ವರೆಗೆ ಬರೆಯುವಂಥದ್ದು. ಹಾಗೆ ಅಲ್ಲೂ ಕೂಡ 4 ಪ್ರಶ್ನೆಗಳಿರ್ತವೆ. 6 marks, 4 questions, out of which they have to answer 2 questions. So 12 marks ಆಯಿತು. 24 ಮಾರ್ಕ್ ಪ್ಲಸ್ 12 ಮಾರ್ಕ್ ಆಯಿತು, 6 ಮಾರ್ಕ್. ನೆಕ್ಸ್ಟ್ ಕಡೆಗೆ ಸೆಕ್ಷನ್ C ಅಲ್ಲಿ ಮ್ಯಾಥ್ ಕ್ವಶನ್ ಇರ್ತದೆ. ನಾನ್ ಕೋರ್ ಸಬ್ಜೆಕ್ಟಿಗೆ ಇರುವುದಿಲ್ಲ, ಇಲೆಕ್ಟಿವ್ ವಿಷಯಕ್ಕೆ ಇರುವುದಿಲ್ಲ. ಇಲ್ಲಿ ಕೋರ್ ಸಬ್ಜೆಕ್ಟ್ ಅಂದರೆ 2 ಕಲ್ಚರಿಗೂ ಮತ್ತು ಮೊದಲ ವಿಷಯಕ್ಕೂ 2 ಕೋರ್ ಸಬ್ಜೆಕ್ಟಿಗೂ ಮ್ಯಾಥ್ ಕ್ವಶನ್ ಇರ್ತದೆ. ಮ್ಯಾಥ್ ಕ್ವಶನ್ 6+6, 6 ಪ್ಲೇಸ್ಗಳು, 6 ಇಂಪಾರ್ಟೆನ್ಸ್ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಮ್ಯಾಪ್ ಗುರುತ ಮಾಡಲಿಕ್ಕೆ ಇರ್ತದೆ. ಹಾಗೆ ಅದಕ್ಕೆ 12 ಮಾರ್ಕ್ಗಳು. ಸೊ ಒಟ್ಟು ಎಸ್ಎ ಕ್ವಶನ್ 2 they have to write, 24. ಶಾರ್ಟ್ ನೋಟ್ಸ್ 6 marks, 2 questions they have to write, 12 marks. ಮ್ಯಾಪ್ ಕ್ವಶನ್ 12 marks, ಟೋಟಲ್ ಅಲ್ಲಿಗೆ 48 ಆಯಿತು. ಇನ್ನು 12 ಮಾರ್ಕ್ ಇದು 3 ಮಾರ್ಕಿನ 4 ಪ್ರಶ್ನೆಗಳು, ವೆರಿ ಶಾರ್ಟ್ ನೋಟ್ಸ್, ಶಾರ್ಟ್ ಆನ್ಸರ್ ಕ್ವಶನ್ಸ್. 3 marks, 4 questions, 12 marks, ಟೋಟಲಿ 6
60 ಮಾರ್ಕ್ಸ್. ಇದು ಕೋರ್ 1 ಕೋರ್ 2 ಸಬ್ಜೆಕ್ಟ್ನ ಪ್ರಶ್ನೆಯ ಒಂದು ಮಾಡೆಲ್ ಹೀಗಿದೆ. ಇದು ಮಾನುಷ ಅಧ್ಯಕ್ಷರು ಮತ್ತು ಹಾಗೆ BOE ಇದರಿಂದ ಮತ್ತೆ ಅದು ನಿರ್ಧಾರ ಆಗಬೇಕಾಗಿದೆ. ಸೊ ದಿಸ್ ಇಸ್ ದಿ ಫೈನಲೈಸೇಷನ್. ಈಗ ಮುಂದೆ ಬರ್ತಾ ಇದ್ದೇವೆ. ಬಹುಶಃ ಅವರು ಶ್ರೀಯುತ ಗೋಪಾಲ್ ಅವರು ಫೆಸ್ಟಿವಲ್ಸ್, ಫೇರ್ಸ್ ಮತ್ತು ಫೆಸ್ಟಿವಲ್ಸ್ಗಳ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ. ಅದರಲ್ಲಿ ಯಾವುದು ಸಿಲೆಕ್ಟಿವ್ ಫೆಸ್ಟಿವಲ್, 4 ಅಥವಾ 5 ಫೇರ್ಸ್ ಎಷ್ಟು, ಫೆಸ್ಟಿವಲ್ಸ್ ಎಷ್ಟು, ಅದನ್ನು ಹೆಸರಿಸಿಕೊಂಡು ಅದನ್ನು ಯಾವುದನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಂಡೊಯ್ಯಬೇಕಂತ ಅಂತಿಮವಾಗಿ ಅಭಿಪ್ರಾಯ ಕೊಡ್ತಾರೆ. ಮುಂದೆ ನಾವು ಸಾಕ್ತಾ ಇದ್ದೇವೆ. 3ನೇ ಯಾವುದು ಚಾಪ್ಟರ್, ಮೀನಿಂಗ್, ಸಿಗ್ನಿಫಿಕೆನ್ಸ್, ಫಾರ್ಮ್ಸ್ ಅಂಡ್ ಟ್ರಾನ್ಸಿಷನ್ಸ್ ಆಫ್ ಲಿಜೆಂಡ್ಸ್, ರಾಮಾಯಣ ಅಂಡ್ ಮಹಾಭಾರತ, ಹಾಗೆ ಟ್ರೆಡಿಷನ್ ಆಫ್ ಕಲ್ಚರಲ್ ಹೆರಿಟೇಜ್ ಆಫ್ ಪಂಚತಂತ್ರ, ಜಾತಕ. ಇದಿಷ್ಟು ಇದೆ. 6 ಗಂಟೆ ಅವಧಿ ಇಲ್ಲಿ ನೀಡಲಾಗಿದೆ, 6 hours. ಸೊ ಇದು ಸೆಕ್ಷನ್ ಯಾವ್ದು ಬರ್ತದೆ ಅಂದ್ರೆ ಲಿಜೆಂಡ್ಸ್, ನೆರೇಟಿವ್ಸ್ ಅಂಡ್ ಕಲ್ಚರಲ್ ಈಥೋಸ್. ನಾನು ಹೇಳಿದ್ದಲ್ಲ, ನಾಲೆಜ್ ಪಾರ್ಟ್ ಮತ್ತು ಇದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಅಲ್ಲಿ ತಂದಿದ್ದಾರೆ ಅವರು. ಲಿಜೆಂಡ್ಸ್, ನೆರೇಟಿವ್ಸ್ ಅಂಡ್ ಕಲ್ಚರಲ್ ಈಥೋಸ್ ಅಂತ 2ನೇ ಪಾರ್ಟ್ ಅಲ್ಲಿ. ಸೊ ಇದಕ್ಕೆ ತಯಾರಿ ಮಾಡಿರುವಂತಹ ಮೊದಲು ಯಾರು ಮಾಡಿಸ್ತೀನಿ, ಪದ್ಮಶ್ರೀ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್. ಸೊ ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ವಿಚಾರ ಬಗ್ಗೆ ಮಂಡಿಸಬೇಕಾಗಿ ವಿನಂತಿಸ್ತೇನೆ. ಲಿಜೆಂಡ್ಸ್, ನರೇಟಿವ್ಸ್ ಅಂಡ್ ಕಲ್ಚರಲ್ ಈಥೋಸ್. ಸೊ ಇದರಲ್ಲಿ ನಾವು ಇದನ್ನು 6 ಅವರ್ಸ್ಗೆ ಕೊಟ್ಟಿರುವಂತದ್ದು. ಹಾಗಾಗಿ 1 + 3 + 2 ಅಂತ ಡಿವೈಡ್ ಮಾಡ್ಕೊಂಡಿದ್ದೇವೆ. ಇದು ನಾವಿಬ್ರು ಅರ್ಥ ಮಾಡಿಕೊಂಡು ಹಾಗಾಗಿ ನಿಮ್ಮ ಸಜೆಷನ್ಸ್ ಬೇಕು. 1 ಅವರ್ ಅನ್ನು ನಾವು ಈ ಲಿಜೆಂಡ್ಸ್, ನರೇಟಿವ್ಸ್ ಅಂದ್ರೆ ಏನು, ಇದರ ಮೀನಿಂಗ್, ಸಿಗ್ನಿಫಿಕೆನ್ಸ್, ಇದನ್ನು ಒಟ್ಟಾರೆಯಾಗಿ ಹೇಳಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಲಿಜೆಂಡ್ಸ್ ಅಂತ ಹೇಳಿದ್ರೆ ಪುರಾಣ ಕಥೆಗಳು. ಸೊ ಎಷ್ಟೋ ಪುರಾಣ ಕಥೆಗಳು ಇವೆ ಹೇಳಲಿಕ್ಕೆ, ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದರಲ್ಲಿ ಕೆಲವೊಂದನ್ನಾದ್ರೂ ನಾವು ಹೇಳಿ ಅವರಿಗೆ ಅದರ ಬಗ್ಗೆ ಒಂದು ಅದು ಏನು ಮೆಸೇಜ್ ಕೊಡ್ತದೆ ಅನ್ನುವಂಥದ್ದನ್ನು ಹೇಳಿದ್ರು ಓಕೆ. ಜೊತೆಗೆ ನರೇಟಿವ್ಸ್, ಅದು ಕೂಡ ದಂತೆ ಕಥೆಗಳು. ಸೊ ಅದು ರಿಯಲ್ ಅಲ್ಲ, ಆದ್ರೂ ಕೂಡ ಒಂದು ಮಕ್ಕಳ ಮನಸ್ಸಲ್ಲಿ ತುಂಬಾ ಒಂದು ಅಚ್ಚನ್ನು ಅದು ಮೂಡಿಸ್ತದೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನ್ನು ಹೇಳುವ ಮೂಲಕ. ನಮ್ಮ ಸ್ಟೂಡೆಂಟ್ಸ್ ಎಷ್ಟೇ ಡಿಗ್ರಿ ಲೆವೆಲ್ಗೆ ಬಂದಿದ್ರು ಕೂಡ ಅವರಿಗೆ ಕತೆ ಹೇಳಿದ್ರೆ ಅದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಹಾಗಾಗಿ ನರಿ, ಮೊಲ ಯಾವುದೇ ಕತೆ ಹೇಳಿದ್ರು ಕೂಡ ಅದ್ರಲ್ಲಿ ಬರುವಂತಹ ಏನು ಒಂದು ನೈತಿಕ ಮೌಲ್ಯ ಇದೆ ಅಲ್ಲ, ಅದು ನಾವು ಬೇರೆ ರೀತಿಯಲ್ಲಿ ಪಾಠ ಮಾಡಿದ್ದಕ್ಕಿಂತಲೂ ಅದು ಹೆಚ್ಚು ಏನು ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಆದ ಕಾರಣ 1-2 ಕತೆ ಅಲ್ಲೂ ಹೇಳಿ 1 ಅವರ್ ನಾವು ಹೇಗೂ ಅದನ್ನು ತಗೊಳ್ಬಹುದು. ನೆಕ್ಸ್ಟ್ ಕ್ವೆಶ್ಚನ್ ಅದರಲ್ಲಿ ಕಲ್ಚರಲ್ ಈಥೋಸ್ ಅಂತ ಇರುವಂತದ್ದು. ಕಲ್ಚರಲ್ ಈಥೋಸ್ ಹೇಳಿದ್ರೆ ಅದು ಸಾಂಸ್ಕೃತಿಕ ಮೌಲ್ಯಗಳು. ಸೊ ಹಾಗಾಗಿ ಈ ಸಾಂಸ್ಕೃತಿಕ ಮೌಲ್ಯಗಳನ್ನು ತಿಳಿಸುವಂತಹ ಬೇರೆ ಬೇರೆ ವಿಚಾರಗಳು ಯಾವುದೆಲ್ಲ ಅನ್ನುವಂಥದ್ದು ಇದೆ, ಸುಮಾರು ಇದೆ. ಅದರಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ರಾಮಾಯಣ, ಮಹಾಭಾರತ, ಮತ್ತೆ ಪಂಚತಂತ್ರ, ಮತ್ತೆ ಜಾತಕ ಅಂತ ಹೇಳ್ಕೊಂಡು. ಹಾಗಾಗಿ ಇಲ್ಲಿ 1 ಅವರ್ ಆ ತರ ಮೀನಿಂಗ್, ಡೆಫಿನೇಷನ್ ನಾನು ಕೊಟ್ಟಿದ್ದೇನೆ, ಇದರಲ್ಲಿ ಬರ್ದಿದ್ದೇನೆ. ಲಿಜೆಂಡ್ ಇದ ಮೀನಿಂಗ್ ಏನು ಅದರಲ್ಲಿ ಅದು ಯಾವ ಇದರಿಂದ ಡಿರೈವ್ ಆಯ್ತು ಅನ್ನುವಂಥದ್ದು, ಮತ್ತೆ ಪರ್ಪಸ್ ಆಫ್ ಲಿಜೆಂಡ್ಸ್ ಏನು ಅನ್ನುವಂಥದ್ದು, ಮತ್ತೆ ವಾಟ್ ಆರ್ ದ ಟೈಪ್ಸ್ ಆಫ್ ಲಿಜೆಂಡ್ಸ್, ಇದನ್ನೆಲ್ಲ ಥಿಯೋರಿಟಿಕಲ್ ಆಗಿ ನಾನಿಲ್ಲಿ ಹೇಳಿದ್ದೇನೆ. ಹಾಗಾಗಿ ಟೈಪ್ಸ್ ನಾನು ಯಾವ್ದು ಓದ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ನಿಮ್ಮ ಆಲ್ಮೋಸ್ಟ್ ನಂದು 95% ಮೆಟೀರಿಯಲ್ ರೆಡಿ ಆಗಿದೆ. ನಿಮ್ಮ ಸಜೆಷನ್ಸ್ ಅನ್ನು ತಗೊಂಡು ಏನಾದ್ರೂ ಆಡ್ ಮಾಡುದಿದ್ರೆ ಅದನ್ನು ಮಾಡಿ ನಾನು ನಾಳೆ ಸಂಜೆ ಒಳಗಡೆ PDF ಮಾಡಿ ನಮ್ಮ ಮಾನುಷದ ಗ್ರೂಪ್ಗೆ ಹಾಕ್ತೇನೆ. ಮತ್ತೆ ಇದರ ಒರಿಜಿನ್ ಬಗ್ಗೆ ಒಂಚೂರು ಹೇಳಿದ್ದೇನೆ ಅಲ್ಲಿ ಕೂಡ ಅಷ್ಟೇ. ಮತ್ತೆ ನಾನು ಡೈರೆಕ್ಟ್ ಈ ರಾಮಾಯಣ ಮಹಾಭಾರತದ ಬಗ್ಗೆ ಹೇಳುವುದಾದ್ರೆ ಅಲ್ಲಿ ಕೂಡ ಅದಕ್ಕೆ 3 ಅವರ್ ಇಟ್ಟಿದ್ದೇನೆ. 3 ಅವರ್ಸ್ ಅಲ್ಲಿ ನಾವು ರಾಮಾಯಣ ಮಹಾಭಾರತದ ಬಗ್ಗೆ ಏನ್ ಹೇಳ್ಬಹುದು ಅನ್ನುವಂಥದ್ದು. ಸೊ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಇಟ್ಸ್ ಹೈಲೈಟಿಂಗ್ ಓನ್ಲಿ ದ ಕಲ್ಚರಲ್ ಈಥೋಸ್, ಅಂದ್ರೆ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ಅಂತ ಹೇಳುವಾಗ ನಾನು ಹೆಚ್ಚು ನೈತಿಕತೆ ಅಥವಾ ನೈತಿಕ ಮೌಲ್ಯಗಳನ್ನೇ ಹೈಲೈಟ್ ಮಾಡಿರುವಂತದ್ದು. ಸೊ ವೆನ್ ವಿ ಗೋ ಇನ್ ಟು ದಿಸ್ ರಾಮಾಯಣ ಅಂಡ್ ಮಹಾಭಾರತ ವಿ ಗೆಟ್ ಮೆನಿ ಕ್ಯಾರೆಕ್ಟರ್ಸ್. ಸೊ ಇದನ್ನ ನಾನು ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ಹೇಳುವಾಗ ಹೇಳಿದ್ದೇನೆ, ಪ್ರತಿ ಒಂದು ಕ್ಯಾರೆಕ್ಟರ್ ಇಂದ ಕೂಡ ನಾವು ತುಂಬಾ ವಿಷಯಗಳನ್ನು ಕಲೀಲಿಕ್ಕೆ ಇದೆ. ಹಾಗಾಗಿ ಇಲ್ಲಿ ಅದನ್ನು ಹೈಲೈಟ್ ಮಾಡುವುದಿಲ್ಲ, ಆದ್ರೂ ಒಂದೊಂದು ಈ ರಾಮಾಯಣದ ಒಂದು ಒರಿಜಿನ್ ಹೇಗೆ, ವಾಲ್ಮೀಕಿ ಅಥವಾ ಅದರಲ್ಲಿ ಟೈಪ್ಸ್ ಇದೆ ಸುಮಾರು, ಆದ್ರೆ ಇಲ್ಲಿ ನಾನು ಹೆಚ್ಚು ತಗೊಂಡಿರುವಂಥದ್ದು ವಾಲ್ಮೀಕಿ ರಾಮಾಯಣದ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಮತ್ತೆ ಕ್ಯಾರೆಕ್ಟರ್ಸ್ ಅನ್ನು. ಹಾಗಾಗಿ ಇಲ್ಲಿ ರಾಮಾಯಣ ಆ್ಯಂಡ್ ಇಟ್ಸ್ ಕಲ್ಚರಲ್ ಹೆರಿಟೇಜ್ ಅಂತ ಟೈಟಲ್ ಕೊಟ್ಕೊಂಡು ರಾಮಾಯಣ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರ್ ಮತ್ತೆ
ಐ ಹ್ಯಾವ್ ಆ್ಯಡೆಡ್ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಾಮಾಯಣ ಅಂತ ಹೇಳಿ. ನನಗೆ ಅದು ಅಷ್ಟು ರಿಲೆವೆಂಟ್ ಅಂತ, ಅಂದರೆ ಹಿಸ್ಟ್ರಿಗೆ ಬೇಡ ಅಂತ ಅನ್ನಿಸ್ತದೆ. ಯಾಕೆಂದರೆ ಲಿಟ್ರರಿ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನಾರ್ಮಲಿ ಲಿಟ್ರೇಚರಲ್ಲಿ ಸ್ಟಡಿ ಮಾಡ್ತೇವೆ ಅನ್ನುವ ರೀತಿಯಲ್ಲಿ ನಾನು ಅದನ್ನು ಬೇಡ ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಅದರ ಒಂದು ಸ್ಟ್ರಕ್ಚರನ್ನು ಬಹಳ ಚಂದ ಮಾಡಿ ನನಗೆ ಕೊಟ್ಟಿರುವ 1-2-3 ಮೆಟೀರಿಯಲ್ಗಳು ಸಿಕ್ಕ ಕಾರಣ ಅದನ್ನು ಆ್ಯಡ್ ಮಾಡಿದ್ದೇನೆ. ನೀವು ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಅದು ಬೇಡ ಅಂತ ಹೇಳಿದರೆ ಅದನ್ನು ಡಿಲೀಟ್ ಮಾಡ್ಬೋದು. ದೆನ್ ಮಾರಲ್ ಕ್ಯಾರೆಕ್ಟರ್ಸ್ ಆರ್ ಕಲ್ಚರಲ್ ವ್ಯಾಲ್ಯೂಸ್ ಆಫ್ moral and cultural values that we get from ರಾಮಾಯಣದಿಂದ ಏನು ತಗೊಳ್ತೇವೆ, ಮಹಾಭಾರತದಿಂದ ಏನು ತಗೊಳ್ತೇವೆ ಅನ್ನುವಂಥದ್ದನ್ನು ಸಪ್ರೇಟ್ ಆಗಿ ಪಾಯಿಂಟ್ ಮಾಡಿದ್ದೇನೆ. ಹಾಗಾಗಿ ಕ್ವೆಶ್ಚನ್ ಅದನ್ನು 10 ಮಾರ್ಕ್ಸಿನ ಕ್ವೆಶ್ಚನ್, ಅಂದರೆ 12 ಮಾರ್ಕ್ಸಿಗೆ ಒಂದು ಕೇಳಲೇಬಹುದಾದಂಥ ಕ್ವೆಶ್ಚನ್, ವಾಟ್ ಆರ್ ದ ಕಲ್ಚರಲ್ ಈಥೋಸ್ ದ್ಯಾಟ್ ವಿ ಗೆಟ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ ಅನ್ನುವಂಥದ್ದು. ಹಾಗಾಗಿ ಅದನ್ನು ನೀವು ಕ್ಲಬ್ ಮಾಡಿಯೂ ಹೇಳಬಹುದು, ಬೇರೆ ಬೇರೆ ಆಗಿ ಕೂಡ ಹೇಳ್ಬೋದು. ಸೊ ಥ್ರೂ ರಾಮಾಯಣ ವಿ ಕ್ಯಾನ್ ಲರ್ನ್ ಸಮ್ ಆಫ್ ದ ಮಾರಲ್, ಲೈಕ್ ಸಿಬ್ಲಿಂಗ್ ಬಾಂಡಿಂಗ್ ಅಂತ ಹೇಳ್ಕೊಂಡು ಒಡ ಹುಟ್ಟಿದವರ ಜೊತೆ ನಾವು ಹೇಗೆ ಇರಬೇಕು ಅನ್ನುವಂಥದ್ದು. ಸೊ ಇಲ್ಲಿ ನಾವು ರಾಮಾಯಣದಲ್ಲಿ ಬರುವಂತಹ ಲಕ್ಷ್ಮಣ, ಭರತ ಇವರ ಒಂದು ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗ್ಬೋದು. ಯಾಕಂತ ಹೇಳಿ ಅದರಲ್ಲಿ ಲಕ್ಷ್ಮಣ ಭರತನಿಗೆ ಪಟ್ಟ ಸಿಗ್ತದೆ, ಆದ್ರೂ ಕೂಡ ಅವನಿಗೆ ಧರ್ಮಕ್ಕೆ ಸಿಗ್ತದೆ ಅದು ಪಟ್ಟ ಅವನ ಅಮ್ಮನಿಂದಾಗಿ, ಆದ್ರೂ ಅವನು ರಿಜೆಕ್ಟ್ ಮಾಡ್ತಾನೆ ಅಲ್ವಾ. ಅಂದ್ರೆ ಆ ಲವ್ ಟವರ್ಡ್ಸ್ ರಾಮ, ನಂಗೆ ಪಟ್ಟವೇ ಬೇಡ, ಈ ರೀತಿಯ ಒಂದು ಆ ಅಫೆಕ್ಷನ್ ಏನಿದೆಯಾ, ಅಥವಾ ಇವರಿಗೆ ಅರಮನೆಯಲ್ಲಿ ಇರಬಹುದಿತ್ತು, ಆದ್ರೂ ಲಕ್ಷ್ಮಣನ ರಾಮನೊಂದಿಗೆ ಹೋಗ್ತಾನೆ ಕಾಡಿಗೆ ಅಲ್ವಾ. ಸೊ ಹಾಗಾಗಿ ಅಂದ್ರೆ ಆ ಅಣ್ಣ ತಮ್ಮಂದಿರ ಅಥವಾ ಒಡ ಹುಟ್ಟಿದವರ ಜೊತೆ ಇರುವಂತಹ ಒಂದು ಪ್ರೀತಿ. ಸೊ ಎಸ್ಪೆಷಲಿ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಸೊಸೈಟಿಗೆ ಇದು ತುಂಬಾ ಅಪ್ಲಿಕೇಬಲ್ ಆಗುವಂತಹ ಒಂದು ವಿಚಾರ. ಯಾಕೆಂದ್ರೆ ಆಸ್ತಿಗೋಸ್ಕರ ಜಗಳ ಆಗುವಂತದ್ದು ಇಂಥದ್ದೆಲ್ಲ ನಿಮ್ಗೆ ಎಷ್ಟೋ ಎಕ್ಸಾಂಪಲ್ಗಳು ಸಿಗ್ತವೆ ಅಲ್ವಾ. ಹಾಗಾಗಿ ಈ ಸಿಬ್ಲಿಂಗ್ ಬಾಂಡಿಂಗಿನ ಬಗ್ಗೆ ನಾವೊಂದು ಒಳ್ಳೆಯ ಲೆಸನ್ ಅನ್ನು ರಾಮಾಯಣ ಮಹಾಭಾರತದಿಂದ ಕಲಿತೇವೆ. ದೆನ್ ಡಿಫರೆನ್ಶಿಯೇಟಿಂಗ್ ಬಿಟ್ವೀನ್ ದ ಗುಡ್ ಅಂಡ್ ಈವಿಲ್, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಸೊ ಭರತನಿಗೆ ಪಟ್ಟ ಸಿಕ್ಕಿದ್ರೆ ಅವ್ನು ತಗೊಳ್ಬಹುದಿತ್ತು, ಒಂದು ಅಣ್ಣನ ಮೇಲಿನ ಪ್ರೀತಿ, ಎರಡನೇದಾಗಿ ಏನು ಆ ಧರ್ಮಕ್ಕೆ ಸಿಕ್ಕಿದೆ ಅಂತ ತಗೊಳ್ಬಹುದಿತ್ತು, ಆದ್ರೂ ಅವನಿಗೆ ಗೊತ್ತಿರ್ತದೆ ಅದು ಒಳ್ಳೆ ದಿನದಿಂದ ಸಿಕ್ಕಿದ್ದಲ್ಲ, ರಾಮ ನಿಜವಾಗ್ಲೂ ಅದು ಒಂದು ವಾಲಂಟರಿಯಾಗಿ ಕೊಟ್ಟದ್ದಲ್ಲ ಆ ಪಟ್ಟವನ್ನು ಅಲ್ವಾ. ಸೊ ಹಾಗಾಗಿ ಅಲ್ಲಿ ಪುನಃ ನಾವು ಹೇಳಬಹುದು ಒಳ್ಳೇದ್ರಿಂದ ಯಾವುದು ನಮ್ಗೆ ಸಿಗ್ತದೆ ಅದು ಮಾತ್ರ ನಾವು ತಗೊಳ್ಬಹುದು, ಕೆಟ್ಟ ರೀತಿಯಲ್ಲಿ ಸಿಕ್ಕಿದಂಥದ್ದು ನಮ್ಗೆ ಅದು ಹೆಚ್ಚು ಸಮಯ ಬರುವುದಿಲ್ಲ. ಹೀಗೆ ಸುಮಾರು ಇದೆ. ಸೊ ಇಂಪಾರ್ಟೆನ್ಸ್ ಆಫ್ ಎ ಪ್ರಾಮಿಸ್ ಆರ್ ಎ ಕಮಿಟ್ಮೆಂಟ್, ಏನು ಕೈಕೇಯಿಗೆ ಕೊಟ್ಟಂತಹ, ದಶರಥ ಕೊಟ್ಟಂತಹ ಒಂದು ಪ್ರಾಮಿಸ್. ಸೊ ಮಗನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಹೇಳುವಾಗ ರಾಮನ ಮೇಲೆ ತುಂಬಾ ಪ್ರೀತಿ, ಆದ್ರೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಅವನಿಗೆ. ಆದ್ರೆ ಮತ್ತೆ ರಾಮ ನೆನಪಿಸ್ತಾನೆ ತಂದೆಗೆ, ಏನು ಅಂತ ಹೇಳಿದ್ರೆ ನನ್ನ ಮೇಲಿನ ಪ್ರೀತಿಯಿಂದಾಗಿ ಏನು ಇದನ್ನ ನೀನು ನಿನ್ನ ಕಮಿಟ್ಮೆಂಟ್ ಅನ್ನು ನಿಂದ ಹೊರ ಬರಬಾರದು. ಸೊ ಈ ರೀತಿಯ ಅಂದ್ರೆ ಪ್ರತಿಯೊಂದು ಎಷ್ಟೋ ಇಮೋಷನ್ಸ್, ಎಷ್ಟೋ ಫೀಲಿಂಗ್ಸ್ ಗೆ ಅದು ಇದಾದ್ರೂ ಕೂಡ ನಮ್ಮ ಕಮಿಟ್ಮೆಂಟ್ ಅನ್ನು ನಾವು ಹೇಗೆ ಮಾಡಬಹುದು. ಮತ್ತೆ ಅಫೆಕ್ಷನ್ ಅಂಡ್ ರೆವರೆನ್ಸ್ ಫಾರ್ ಪೇರೆಂಟ್ಸ್, ತಂದೆ ಪೇರೆಂಟ್ಸ್ಗೆ ಕೊಡುವಂತಹ ಒಂದು ರೆಸ್ಪೆಕ್ಟ್ ಇರಬಹುದು. ದೆನ್ ಬಿ ವಾರ್ನ್ಡ್ ಆಫ್ ಬ್ಯಾಡ್ ಅಡ್ವೈಸ್. ಸೊ ಮಂತರ ಕೊಡುವಂತಹ ಅಡ್ವೈಸ್ ಕೈಕೇಯಿ ಅರ್ಥ ಮಾಡಿಕೊಳ್ಬೇಕಿತ್ತು. ಶಿ ವಾಸ್ ಅ ವೆರಿ ಗುಡ್ ವಿಮೆನ್ ಆಕ್ಚುಲಿ, ಬಟ್ ಆ ಟೈಮಿಗೆ ಅವಳು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇವಳು ಮಂತನ ಹೇಳಿದ್ಲು ಅಂತ ಹೇಳಿ ಅವಳು ಪಟ್ಟ ಕೇಳ್ತಾಳೆ ಮಗನಿಗೋಸ್ಕರ. ಕೊನೆಗೆ ಅವಳು ಗಂಡನನ್ನು ಕಳ್ಕೊಳ್ಬೇಕಾಯ್ತು, ಈಚೆಯಿಂದ ಭರತ ಮಗನನ್ನು ಕಳ್ಕೊಳ್ಬೇಕಾಯ್ತು. ಹಾಗಾಗಿ ಬ್ಯಾಡ್ ಅಡ್ವೈಸ್ ಕೊಡುವವರು ತುಂಬಾ ಮಂದಿ ಇರ್ತಾರೆ, ಅವರಿಂದ ಹೇಗೆ. ದೆನ್ ಡಿಫೆಂಡಿಂಗ್ ದ ವೀಕ್, ಜಟ ಇವನು ಸೇವ್ ಮಾಡುವಂತದ್ದು ಇರ್ಬಹುದು, ಫ್ಯೂನರಲ್ ರೈಟ್ಸ್ ಮಾಡುವಂತದ್ದು. ಸೊ ಇದನ್ನೆಲ್ಲ ನಾವು ರಾಮಾಯಣದಿಂದ ಕೆಲವೊಂದು ಹೈಲೈಟ್ ಮಾಡಿದ್ದೇನೆ ಅಷ್ಟೇ. ಸೊ ಆಡ್ ಮಾಡ್ಲಿಕ್ಕಿದ್ರೆ ಹೇಳಿ. ಮತ್ತೆ ಮಹಾಭಾರತದಲ್ಲೂ ಅಷ್ಟೇ ಇದೇ ರೀತಿಯಾದಂತಹ ತುಂಬಾ ವಿಚಾರಗಳನ್ನು ನಾವು ಕಲಿತಾ ಹೋಗ್ತೇವೆ. ಹ್ಯಾವ್ ಗಿವನ್ ದ ಇಂಟ್ರೊಡಕ್ಷನ್ ಟು ಮಹಾಭಾರತ, ವ್ಯಾಸ ಬರೆದಿರುವಂತದ್ದು. ಸರ್ ಹೇಳಿದಾಗೆ ಇದು ಕೂಡ ಒಂದು ಓರಲ್ ಟ್ರೆಡಿಷನ್ ಆಗಿ ಬಂದಿರುವಂತದ್ದು, ಮತ್ತೆ ಅದನ್ನು ಕಂಪೈಲ್ ಮಾಡಿರುವಂತದ್ದು 4th century AD ಯಲ್ಲಿ. ಇಟ್ ಟುಕ್ ದಿ ಪ್ರೆಸೆಂಟ್ ಫಾರ್ಮ್, ದಟ್ ಇಸ್ ರಾಮಾಯಣ. ಸೊ ಹಾಗಾಗಿ ಆ ಓರಲ್ ಟ್ರೆಡಿಷನ್ ಅಷ್ಟೇ. ಸೊ ಎಷ್ಟು ಡೀಟೇಲ್ ಆಗಿ ಬಂದಿದೆ ಅನ್ನುವಂಥದ್ದು. ಸೊ ಇದರಲ್ಲೂ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಹೇಳಿದ್ದೇನೆ. ಸಮಯ ಇಲ್ಲದ ಕಾರಣ ನಾನು ಇನ್ನೂ ಮೇನ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಮಹಾಭಾರತದಿಂದ ಒಂದು ಸೇಡು ಹೇಗೆ ನಾಶಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. ಸೊ ಅದರಲ್ಲಿ ಆ ರಿವೆಂಜ್ಫುಲ್ ಇನ್ಸ್ಟಿಂಕ್ಟ್ ಕ್ಯಾನ್ ಓನ್ಲಿ ಲೀಡ್ ಟು ಒನ್ಸ್ ಡೂಮ್, ನಮ್ಮದೇ ನಾಶಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. ಸ್ಟ್ಯಾಂಡ್ ಬೈ ವಾಟ್ಸ್ ರೈಟ್, ಈವನ್ ಫೈಟ್ ಫಾರ್ ಇಟ್. ಸೊ ಅರ್ಜುನ ನಿರಾಕರಿಸ್ತಾನೆ ಯುದ್ಧ ಮಾಡಲಿಕ್ಕೆ,
ಆದ್ರೆ ಕೊನೆಗೆ ಕೃಷ್ಣನ ಇದರಿಂದ ಅವನು ಹೇಳ್ತಾನೆ, ಏನು ನಿನ್ನ ಅಣ್ಣನೇ ಆದ್ರೂ ಕೂಡ ಅದು ಏನು ನಿನ್ಗೆ ಕಾನೂನು ಪ್ರಕಾರ ಸಿಗ್ಬೇಕು ಅದಕ್ಕೆ ನೀನು ಫೈಟ್ ಮಾಡ್ಲೇಬೇಕು ಅನ್ನುವಂಥ. ಸೊ ಹಿ ಇನ್ಸ್ಪೈರ್ಡ್ ಹಿಮ್ ಅಂಡ್ ಗೇವ್ ಹಿಮ್ ದ ಅಡ್ವೈಸ್. ಸೊ ಫೈನಲಿ ಅರ್ಜುನ ಸ್ಟುಡ್ ಸ್ಟ್ರಾಂಗ್ ಅಂಡ್ ದೆನ್ ಹಿ ಫಾಟ್ ಅಗೇನ್ಸ್ಟ್ ದಿ ಕೌರವಾಸ್. ದೆನ್ ದ ಇಟರ್ನಲ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ಇನ್ ದ ಬೋತ್ ಸೆನ್ಸ್, ಇಲ್ಲಿ ಕೃಷ್ಣ ಮತ್ತೆ ಅರ್ಜುನನ ಫ್ರೆಂಡ್ಶಿಪ್ ಇರಬಹುದು, ಹಾಗೆಯೇ ಆ ಕಡೆಯಿಂದ ದುರ್ಯೋಧನ ಮತ್ತೆ ಕರ್ಣನ ಒಂದು ಫ್ರೆಂಡ್ಶಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕೌರವ ಅಲ್ಲಿ ದುರ್ಯೋಧನ ಕೌರವ ಆದ್ರೂ ಕೂಡ ಅವನ ರೋಲ್ ನಮ್ಗೆ ನೆಗೆಟಿವ್ ಕೆಲವೊಂದು ವಿಷಯದಲ್ಲಿ ಆಗ್ಬಹುದು, ಯಾಕಂದ್ರೆ ನೆಗೆಟಿವ್ಸ್ ನಾವು ಕಲಿಬೇಕಾಗ್ತದೆ, ಬಿಕಾಸ್ ಅದು ನಮ್ಗೆ ಪಾಸಿಟಿವ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅನ್ನುವಂಥದ್ದು. ದ ರೋಲ್ ಆಫ್ ದುರ್ಯೋಧನ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಕರ್ಣ ಅಂಡ್ ದುರ್ಯೋಧನ ಅದು ಹೇಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ದೆನ್ ಹಾಫ್ ನಾಲೆಜ್ ಕ್ಯಾನ್ ಬಿ ಡೇಂಜರಸ್ ದನ್ ನೋ ನಾಲೆಜ್. ಸೊ ಯಾವತ್ತು ಅರ್ಧ ಮಾಹಿತಿ ಅಥವಾ ನಾಲೆಜ್ ಇರುವಂತ ತುಂಬಾ ಡೇಂಜರಸ್. ದಟ್ ವಿ ಲರ್ನ್ ಫ್ರಮ್ ಅಭಿಮನ್ಯು. ಚಕ್ರವ್ಯೂಹದ ಒಳಗಡೆ ಹೋಗ್ತಾನೆ, ಹೊರಗೆ ಬರುವುದಿಲ್ಲ ಅಲ್ವಾ. ಸೊ ಈ ಇನ್ಸಿಡೆಂಟ್ಗಳು, ಸೊ ಹಾಫ್ ನಾಲೆಜ್ ಯಾವತ್ತೂ ಕೂಡ ಡೇಂಜರಸ್ ಅನ್ನುವಂಥದ್ದು. ಮತ್ತೆ ಅತಿ ಆಸೆ ಬೇಡ. ವಿ ಕೆನಾಟ್ ಗಿವ್ ಅಪ್ ದ ಲೈಫ್ ಡಿಸ್ಪೈಟ್ ಆಲ್ ಹರ್ಡಲ್ಸ್. ಎಕ್ಸಾಂಪಲ್ ಕರ್ಣ, ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೇ ನಿಂದನೆಗೆ ಒಳಗಾದ್ರೂ ಕೂಡ ಅವನು ತನ್ನ ಛಲವನ್ನು ಬಿಡುವುದಿಲ್ಲ, ಕೊನೆ ತನಕ ಹೋರಾಡ್ತಾನೆ. ಆದ್ರೆ ಕೊನೆಗೆ ಅಲ್ಲಿ ಕೂಡ ಏನು ಅವನ ಹಣೆ ಬರಹ ಅದು ಮೇನ್ ರೋಲ್ ಇದಾಗ್ತದೆ, ನಮ್ಗೆ ಹೈಲೈಟ್ ಆಗ್ತದೆ. ನೋಡಿ ಎಷ್ಟು ಸ್ಟ್ರಗಲ್, ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅವನಿಗೆ ಅಲ್ಲಿ ರೋಲ್ ಸಿಗುವುದಿಲ್ಲ ಅಲ್ವಾ. ಆದ್ರೂ ಕೂಡ ಇದನ್ನ ನಾವು ಅವನ ಒಂದು ಲೈಫಿಂದ ಅಂದ್ರೆ ನಾವು ಚಾಲೆಂಜ್ ತಗೊಳ್ಬೇಕು, ಯಾವುದನ್ನು ಬಿಟ್ಬಿಡಬಾರ್ದು, ಛಲ ಮುಂದುವರಿಸ್ತಾ ಹೋಗ್ಬೇಕು ಅಥವಾ ನಮ್ಮ ಇದನ್ನು ಅಂತ. ದೆನ್ ಗಿವಿಂಗ್ ರೆಸ್ಪೆಕ್ಟ್ ಟು ವಿಮೆನ್, ದ್ರೌಪದಿಯ ಕೇಸಲ್ಲಿ ನಾವು ಕಲಿಬೇಕಾಗ್ತದೆ. ಮಹಿಳೆಗೆ ಕೊಡುವಂತಹ ಒಂದು ಇಂಪಾರ್ಟೆನ್ಸ್, ಸೊ ಅವಳನ್ನು ತಿರಸ್ಕರಿಸುವಂಥದ್ದು ಇರ್ಬೋದು. ಕೊನೆಗೆ ಅವಳು ಎಲ್ಲಿಯಾದ್ರೂ ಏನು ಮನಸ್ಸು ಮಾಡಿ ಏನೋ ಒಂದು ಡಿಸಿಷನ್ ತಗೊಂಡ್ರೆ ಅದು ಸಾಧಿಸ್ತಾಳೆ ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲಿ ಅವಳು ಏನು ಪ್ರತಿಜ್ಞೆ ತಗೊಳ್ತಾಳೆ, ದುರ್ಯೋಧನನ ರಕ್ತದಿಂದ ಅವಳು ಏನು ತಲೆ ಕೂದಲನ್ನು ತೊಳೆಯುತ್ತೇನೆ ಅನ್ನುವಂಥದ್ದು. ಸೊ ದೆನ್ ಅದು ಆಡಿಯೇ ಹೋಗ್ತದೆ. ಹಾಗಾಗಿ ಒಂದು ಗೊತ್ತಿಲ್ಲ ಇದು ನೀವು ಹೇಗೆ ಅದನ್ನು ಇದು ಮಾಡ್ತೀರಿ ಅಂತ, ಬಟ್ ಆ ಹೇಳಿದಂತಹ ಮಾತು ಕೊನೆಗೆ ಸತ್ಯ ಕೂಡ ಆಗ್ತಾ ಹೋಗ್ತದೆ. ಹಾಗಾಗಿ ಹೆಣ್ಣಿನ ಮನಸ್ಸನ್ನು ನೋಯಿಸಬಾರ್ದು, ಅಥವಾ ಅಂದ್ರೆ ಇಲ್ಲಿ ನಾನೇನ್ ಗಿವಿಂಗ್ ರೆಸ್ಪೆಕ್ಟ್ ಟು ವಿಮೆನ್ ಅನ್ನುವಂಥದ್ದು, ಅವಳನ್ನು ತಿರಸ್ಕರಿಸಬಾರ್ದು. ಅವಳು ಅಂದ್ರೆ ಯಾಕೆಂದ್ರೆ ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ಅವಳನ್ನು ಆ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ಹಾಗಾಗಿ ಅದು ಒಂದು ಗಿವಿಂಗ್ ರೆಸ್ಪೆಕ್ಟ್ ಟು ವಿಮೆನ್ ಅನ್ನುವಂಥದ್ದು. ಸೊ ವಾರ್ ಈಸ್ ಬೌಂಡ್ ಟು ಕಾಸ್ ಮಿಸರಿ ಅಂಡ್ ಡಿಸ್ಟ್ರಕ್ಷನ್ ಆಫ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಕಮ್. ಒಂದು ಯುದ್ಧ ಒಂದು ಸಲಕ್ಕೆ ಗೆಲುವು ಕೊಡ್ಬೋದು, ಆದ್ರೆ ಅದರ ಏನು ಕಾನ್ಸಿಕ್ವೆನ್ಸ್ ಅದು ಫ್ಯೂಚರ್ಗೆ ಕೂಡ ಇರ್ತದೆ ಅನ್ನುವಂಥದ್ದು. ಸೊ ಟೀಚರ್ ಈಸ್ ಈಕ್ವಲೆಂಟ್ ಟು ಗಾಡ್. ಸೊ ದ್ರೋಣ ಬೇರೆ ಗ್ರೂಪಿಗೆ ಸೇರ್ತಾನೆ, ಆದ್ರೂ ಅರ್ಜುನ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಫಸ್ಟಿಗೆ ನೆನೆಯುವುದೇ ಅವನ ಟೀಚರ್ ಅನ್ನು. ಹಾಗಾಗಿ ಯಾವ ರೀತಿಯ ಟೀಚರ್ ಇಲ್ಲಿ ನಾಟ್ ಓನ್ಲಿ ನಮ್ಮ ಸ್ಟೂಡೆಂಟ್ಸ್ ಕಲಿಯುವಂಥದ್ದು, ಈವನ್ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಹೇಗಿರಬೇಕು ಇದೆಲ್ಲವೂ ಕೂಡ ಮಹಾಭಾರತ ರಾಮಾಯಣ ನಮಗೆ ಕಲಿಸ್ತದೆ ಅನ್ನುವಂಥದ್ದು. ಇನ್ನೂ ಸುಮಾರು ಹಾಕಿದ್ದೇನೆ ಇದರಲ್ಲಿ ಪಾಯಿಂಟ್ಸ್ ಅನ್ನು, ಟೈಮ್ ಇಲ್ಲದ ಕಾರಣ ನಾನು ಮತ್ತು ಮುಂದುವರಿಸುವುದಿಲ್ಲ. ಹಾಗಾಗಿ ಇದಿಷ್ಟು ಸಾಕು. ಹಾಗಾಗಿ ನಮ್ಮ ಒಂದು ಕಲ್ಚರಲ್ ಈಥೋಸ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ದೀಸ್ ಟೂ ಟೆಕ್ಸ್ಟ್ ರಾಮಾಯಣ ಮಹಾಭಾರತ ಬಹಳ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥದ್ದು. ಇನ್ಸ್ಟೆಡ್ ಆಫ್ ಆ ಪೊಲಿಟಿಕಲ್ ಇದನ್ನೇ ನಾವು ಟೀಚ್ ಮಾಡೋದಕ್ಕಿಂತ ಈ ರೀತಿಯಾಗಿ ಕೊಟ್ಟರೆ ಅದು ಕ್ಲಾಸು ಇಫೆಕ್ಟಿವ್ ಆಗ್ತದೆ, ಮಕ್ಕಳಿಗೂ ಅರ್ಥ ಆಗ್ತದೆ ಅನ್ನುವ ರೀತಿಯಲ್ಲಿ. ಸೊ ಇದರಿಂದ ಮೇಲ್ಪಟ್ಟು ಏನಾದರೂ ಮತ್ತೆ ಕೆಲವರು ಸಜೆಷನ್ಸ್ ಕೊಟ್ಟಿದ್ದಾರೆ, ದ್ರೋಣ ಅವಾರ್ಡ್, ಭೀಷ್ಮ ಅವಾರ್ಡ್, ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಅದನ್ನು ಹೇಗೆ ಈಗ ಅದು ಹೇಗೆ ನಮ್ಮ ಯಂಗ್ ಜನರೇಷನ್ಗೆ ಇನ್ಸ್ಪೈರ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇದಕ್ಕಿಂತ ಮೇಲ್ಪಟ್ಟು ಏನಾದರೂ ಇದ್ರೆ ನೀವು ಸಜೆಷನ್ಸ್ ಕೊಡಿ, ನಾನು ನಾಳೆ ಸಂಜೆ ಒಳಗೆ ಮೆಟೀರಿಯಲ್ ರೆಡಿ ಮಾಡಿರ್ತೇನೆ. ಸೊ ಥ್ಯಾಂಕ್ ಯು. ರಾಮಾಯಣ ಮಹಾಭಾರತದ ಬಗ್ಗೆ ತುಂಬ ಚೆನ್ನಾಗಿ ಬಹಳ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಮತ್ತು ಅದರಲ್ಲಿ ಉಕ್ತವಾಗಿರ್ತಕ್ಕಂಥ ಮೌಲಿಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಒಂದು ಸಣ್ಣ ಸಲಹೆ ಏನಂತ ಹೇಳಿದ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಮನುಷ್ಯನಲ್ಲಿರ್ಬೋದಂಥ ಗುಣಾವಗುಣಗಳು ಅಂದರೆ ಅರಿಷಡ್ವರ್ಗ ಅಂತ ಹೇಳ್ತೀವಿ. ಏನದು? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಬರ್ತದೆ. ಈಗ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳಲ್ಲಿ ಆ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಹೀಗೆ ಅದರಿಂದ ಪೀಡಿತರಾದವರು ಯಾರು ಅಂತ ನಾವು ಹಾಗೆ ಅದನ್ನ ಗುರುತಿಸಿದ್ರೆ, ಅಂದ್ರೆ ಆ ಕಾಲಕ್ಕೆ ನಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಒಂದು ಹವರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬೋದು ಅನ್ಸುತ್ತೆ.
ಎರಡು ಟಾಪಿಕ್ಗಳು ಉಳಿದಿವೆ ಅಲ್ಲಿ, ಪಂಚತಂತ್ರ ಮತ್ತು ಜಾತಕ. ಪದ್ಮಶ್ರೀ ಮೇಡಮ್ ಅವರು ಪ್ರೆಸೆಂಟ್ ಮಾಡಬೇಕಾಗಿ ವಿನಂತಿಸ್ತೇನೆ. Good afternoon, everybody. My topic is Panchaka. I think it is very interesting concept of this chapter. ಪಂಚತಂತ್ರ ಅಂಡ್ ಜಾತಕ ಎರಡೂ ಕೂಡ ನಮಗೆ ಚಿಕ್ಕಂದ್ರಿಂದನೂ ಕೂಡ ಗೊತ್ತಿರುವಂಥದ್ದೇ, ಎಲ್ಲರೂ ಕೂಡ ಆ ಕಥೆಗಳನ್ನು ಕೇಳ್ಕೊಂಡೇ ಬೆಳೆದಿರುವಂಥವ್ರು. ನಾನಿಲ್ಲಿ ಬರೀ ನಮಗೆ ಪಂಚತಂತ್ರ ಜಾತಕವನ್ನು ನಮ್ಮ ಟೋಟಲ್ ಆ ಚಾಪ್ಟರ್ನಲ್ಲಿ 6 ಅವರ್ಸ್ ಆಗೋದ್ರಿಂದ ಇದಕ್ಕೆ ನನಗೆ 2 ಅವರ್ಸನ್ನು ನಾವು ಈ ಕಾನ್ಸೆಪ್ಟಿಗೆ ಇಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಅದಕ್ಕೆ ಬೇಕಾದಷ್ಟು ಪಾಯಿಂಟ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿದ್ದೇನೆ. ಈಗ ಎಲ್ಲದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ನಾನೀಗ ಏನೆಲ್ಲ ಬರೆದಿದ್ದೇನೆ, ಏನೆಲ್ಲ ಅದರಲ್ಲಿ ಹಾಕಿದ್ದೇನೆ ಅನ್ನೋದನ್ನ ಹೇಳ್ತೇನೆ. ಬೇಕಾದ್ರೆ ಅದಕ್ಕೆ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡೋದಿದ್ರು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡೋದಿದ್ರು ರಿಮೂವ್ ಮಾಡ್ಬೋದು. ಇನ್ ದ ಬಿಗಿನಿಂಗ್ ಅಲ್ಲಿ ನಾನಿಲ್ಲಿ ಐ ಹ್ಯಾವ್ ರಿಟನ್ ದ ಮೀನಿಂಗ್ ಆಫ್ ಪಂಚತಂತ್ರ. ಪಂಚತಂತ್ರ ಅಂತ ಹೇಳಿದ್ರೆ ಏನು, ಯಾರು ಅದನ್ನ ಕಂಪೋಸ್ ಮಾಡಿದ್ರು ಅದನ್ನ ಬರ್ದಿದ್ದೇನೆ. ಮತ್ತೆ ಆ ವರ್ಡ್ ಹೇಗೆ ಡಿವೈಡ್ ಆಗ್ತದೆ, ಪಂಚ ಮತ್ತು ತಂತ್ರ ಅನ್ನುವಂಥದ್ದು, ಅದರ ಮೀನಿಂಗ್ ಏನು ಅನ್ನೋದನ್ನ. ಅದಾದ ನಂತರದಲ್ಲಿ ಅದರ ಪ್ರಿನ್ಸಿಪಲ್ಸ್ ಇದೆ. ಪಂಚ ಅಂತ ಹೇಳಿದ್ರೆ 5 ಅನ್ನುವಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಪಂಚ ಅಂತಿರೋದು. ಸೊ ಹಾಗಾಗಿ 5 ಅದರ ಪ್ರಿನ್ಸಿಪಲ್ಸ್ ಇದೆ, ತತ್ವಗಳಿದೆ, ಅದನ್ನ ಬರ್ದಿದ್ದೇನೆ. ಮಿತ್ರ ಭೇದ, ಮಿತ್ರ ಲಾಭ, ಹಾಗೇನೆ ಸಹೃದ ಭೇದ, ಆ ನಂತರದಲ್ಲಿ ಲಬ್ಧ ಪ್ರನಾಶನಂ ಮತ್ತೆ ಅಪರೀಕ್ಷಕಾರಕಂ ಅನ್ನೋಂತಹ 5 ತತ್ವಗಳಿದೆ. ಅದನ್ನ ನಾನು ಅದರ ವಿತ್ ಎಕ್ಸ್ಪ್ಲನೇಷನ್ ಅನ್ನ ಬರ್ದಿದ್ದೇನೆ. ಅದು ಏನನ್ನ ಸ್ಟ್ರೆಸ್ ಮಾಡ್ತದೆ ಆ 5 ತತ್ವಗಳು ಕೂಡ ಅನ್ನೋಂಥದನ್ನ ಹೇಳಿದ್ದೇನೆ. ಬೇಕಾದ್ರೆ ನಮಗೆ ಅದನ್ನ ಶಾರ್ಟ್ ನೋಟ್ಲಿಗೆ ಕೇಳಲಿಕ್ಕೆ ಆಗ್ತದೆ ಅನ್ನೋಂಥ ಕಾರಣಕ್ಕಾಗಿ. ಅದಾದ ನಂತರದಲ್ಲಿ ನಾನು ವೈ ಡಿಡ್ ಹಿ ರೈಟ್ ದಿಸ್ ಕಂಪೋಸ್ ದಿಸ್ ಸ್ಟೋರಿ, ಯಾವ ಅವಧಿಯಲ್ಲಿ ಆತ ಅದನ್ನ ಬರ್ದ, ಯಾವ ಕಾರಣಕ್ಕಾಗಿ ಬರ್ದಿದ್ದ ಅನ್ನೋದನ್ನ ಅದನ್ನ ಸ್ವಲ್ಪ ತುಂಬಾ ಶಾರ್ಟ್ ಆಗಿ ಹೇಳಿದ್ದೇನೆ. ಒಬ್ಬ ಕಿಂಗ್ನಿಗೆ 3 ಜನ ಮಕ್ಕಳು ಇರ್ತಾರೆ. ಅವರು ಡಲ್ ಹೆಡೆಡ್ ಆಗಿದ್ರಿಂದಾಗಿ ಅವರನ್ನ ಏಬಲ್ ಅಡ್ಮಿನಿಸ್ಟ್ರೇಟರ್ ಅನ್ನಾಗಿ ಮಾಡೋದು ಹೇಗೆ ಅನ್ನೋದನ್ನ ರಾಜನಿಗೆ ಆ ಒಂದು ಸಮಸ್ಯೆ ಉಂಟಾದಾಗ ಅವನು ಈ ಗುರುವನ್ನ ಕರೆದು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ, ಅವರನ್ನ ಏಬಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡ್ತಾನೆ. ಅದು ಥ್ರೂ ದಿಸ್ ಪಂಚತಂತ್ರ ಟೇಲ್ಸ್, ಇದರ ಮೂಲಕ ಅಂತ. ಸೊ ಅದನ್ನೊಂದು ಚಿಕ್ಕದಾಗಿ ಹೇಳಿದ್ದೇನೆ. ಅದಾದ ನಂತರದಲ್ಲಿ ಅದರ ಸಿಗ್ನಿಫಿಕೆನ್ಸ್ ಅನ್ನ ಹಾಕಿದ್ದೇನೆ. ಓವರಾಲ್ ನಾನು ಅದಲ್ಲಿ ಎಷ್ಟು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದೆ ಅನ್ನೋದನ್ನ, ಇನ್ಕ್ಲೂಡಿಂಗ್ ಅದರ್ ಒಂದು ಲ್ಯಾಂಗ್ವೇಜಸ್ಗೆ ಅದು ಯಾವ ರೀತಿ ಟ್ರಾನ್ಸ್ಲೇಟ್ ಆಗಿದೆ, ಹಾಗಾಗಿ ಅದರ ಮಹತ್ವ ಯಾವ ರೀತಿಯಲ್ಲಿ ಇತ್ತು, 11th ಸೆಂಚುರಿಯಲ್ಲಿ ನಮಗೆ ಅದು ಏನಾಗಿತ್ತು ಟ್ರಾನ್ಸ್ಲೇಟ್ ಆಗಿತ್ತು ಅನ್ನೋದನ್ನ ಅದರ ಬಗ್ಗೆ ಸ್ವಲ್ಪ ಹಾಕಿದ್ದೇನೆ. ಅದಾದ ನಂತರದಲ್ಲಿ ಫಸ್ಟ್ ನಮಗೆ ಇದು ಏನನ್ನ ಕಲಿಸ್ತದೆ ಅನ್ನೋದನ್ನ ಹಾಕಿದ್ದೇನೆ. ಯಾಕಂದ್ರೆ ನಮಗೆ ನೀತಿ ಕಥೆಗಳು ಕಲಿಸುವಂಥದ್ದು ನೀತಿ ಪಾಠಗಳನ್ನೇ, ವ್ಯಾಲ್ಯೂಸ್ಗಳನ್ನೇ. ಸೊ ಹಾಗಾಗಿ ಪಂಚತಂತ್ರದಿಂದ ನಮಗೆ ಯಾವೆಲ್ಲ ನೀತಿ ಕಥೆಗಳು ಇದೆ ಅದರಲ್ಲಿ ಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಬೋದು, ಅಥವಾ ಅದು ನಾವು ಕ್ಲಾಸ್ ಮಾಡುವಾಗ ನಮಗೆ ಹೇಗೆ ಅವೈಲೇಬಿಲಿಟಿ ಇದೆಯೋ ಆ ತರದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ನಾನು ಕೆಲವೊಂದಷ್ಟು ಕೇವಲ ಒಂದು 5 ಸ್ಟೋರೀಸ್ ಅನ್ನ ಮೆನ್ಷನ್ ಮಾಡಿ ಆ ಪರ್ಟಿಕ್ಯುಲರ್ ಆ ಸ್ಟೋರೀಸ್ ನ ಒಂದು ವ್ಯಾಲ್ಯೂಸ್ಗಳು ಏನು, ಮಾರಲ್ಸ್ ಏನು ಅನ್ನೋದನ್ನ ಅದರಲ್ಲಿ ಹಾಕಿದ್ದೇನೆ. ಹಾಗಾಗಿ ನಮಗೆ ಎಲ್ಲದೂ ಸ್ಟೋರೀಸ್ ಕೂಡ ನಮಗೆ ಆಫರ್ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಅವರ್ ಲೈಫ್ಸ್ ರಿಚರ್ ಅಂಡ್ ಮೀನಿಂಗ್ಫುಲ್, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನೇ ಕಲಿಸ್ಕೊಡ್ತಾ ಹೋಗ್ತದೆ. ಸೊ ಅದನ್ನ ನಾನು ಡೀಟೇಲ್ ಆಗಿ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ 5 ಸ್ಟೋರೀಸ್ ಅನ್ನ, ಅದನ್ನ ಕಂಪ್ಲೀಟ್ ಸ್ಟೋರಿಯನ್ನ ಡೀಟೇಲ್ ಆಗಿ ಅಲ್ಲ, ಟೈಟಲ್ ಅನ್ನ ಕೊಟ್ಟು ಅದರ ಮಾರಲ್ಸ್ ಏನು ಅನ್ನೋದನ್ನ ಅದರಲ್ಲಿ ಹಾಕಿದ್ದೇನೆ. ಸೊ ಇನ್ ದ ಲಾಸ್ಟ್ ಪಾರ್ಟ್ ಅಲ್ಲಿ ದ ಸೆಂಟ್ರಲ್ ಥೀಮ್ ಆಫ್ ದ ಪಂಚತಂತ್ರ ಇಸ್ ದ ಹಾರ್ಮೋನಿಯಸ್ ಅಂಡ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಮ್ಯಾನ್. ಅದೊಂದು ವಿಷಯಗಳನ್ನು ಹಾಕಿದ್ದೇನೆ. ಸೆಕ್ಯೂರಿಟಿ, ಪ್ರಾಸ್ಪೆರಿಟಿ, ಫ್ರೆಂಡ್ಶಿಪ್ ಅಂಡ್ ಲರ್ನಿಂಗ್ ಆರ್ ಕಂಬೈನ್ಡ್ ಆಸ್ ಟು ದ ಪ್ರೊಡ್ಯೂಸ್ ಆಫ್ ಲಾಸ್ಟಿಂಗ್ ಜಾಯ್, ಅದನ್ನ ಆ ವಿಷಯವನ್ನ ಹೇಳಿದ್ದೇನೆ. ಟೋಟಲಿ ಇಟ್ ಎಕ್ಸಾಂಪ್ಲಿಫೈಸ್ ದ ಅಪ್ಹೋಲ್ಡ್ಸ್ ದ ಎಥಿಕಲ್ ವ್ಯಾಲ್ಯೂಸ್, ಸೋಷಿಯಲ್ ಆರ್ಡರ್ಸ್ ಅಂಡ್ ಕಸ್ಟಮರಿ ಲಾ. ಇದು ನಮಗೆ ಕಲಿಸ್ಕೊಡ್ತದೆ ಅನ್ನೋದನ್ನ ಕನ್ಕ್ಲೂಷನ್ ಪೋರ್ಷನ್ಗೆ ಪಂಚತಂತ್ರದಲ್ಲಿ ಹಾಕಿದ್ದೇನೆ. ಇನ್ನು ಜಾತಕ ಟೇಲ್ಸ್ನಲ್ಲಿ ಕೂಡ ಅಷ್ಟೇನೆ. ಇನ್ ದ ಬಿಗಿನಿಂಗ್ ಅಲ್ಲಿ ಜಾತಕ ಕಥೆಗಳು ಅಂತ ಹೇಳಿದ್ರೆ ಏನು, ಜಾತಕ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬುದ್ಧಿಸ್ಟ್ ಆರ್ಟ್ ಅಂಡ್ ಲಿಟರೇಚರ್. ಬೌದ್ಧ ಧರ್ಮದ ಕಲೆ ಮತ್ತೆ ಸಾಹಿತ್ಯ ಅದಕ್ಕೆ ಸಂಬಂಧಿಸಿರುವಂಥದ್ದು. ಇದು ಕೂಡ ನಮಗೆ ಇದು ಏನನ್ನ ತಿಳಿಸ್ಕೊಡ್ತದೆ, ಬುದ್ಧನ ಪೂರ್ವ ಜನ್ಮದ ಕಥೆಗಳನ್ನ ಹೇಳುವಂಥದ್ದು. ಅದು ಯಾವ ಟೈಮ್ನಲ್ಲಿ 3rd to 4th century BC ಆ ಟೈಮ್ನಲ್ಲಿ ಅದು ಕಂಪೋಸ್ ಆಯಿತು. ಬಟ್ ಇಲ್ಲಿ ನಮಗೆ ಕಂಪೋಸ್ಡ್ ಬೈ ಆರ್ಡಿನರಿ ಪೀಪಲ್ ಬಟ್ ಆರ್ ಕಲೆಕ್ಟೆಡ್ ಅಂಡ್ ಪ್ರಿಸರ್ವ್ಡ್ ಬೈ ದ ಬುದ್ಧಿಸ್ಟ್ ಮಾಂಕ್ಸ್. ಅದನ್ನ ಹೇಳಿದ್ದಾನೆ. ಪರ್ಟಿಕ್ಯುಲರ್ ಆಗಿ ಜಾತಕವನ್ನ ವಿಷ್ಣು ಶರ್ಮನ ಹಾಗೆ ಇವನೇ ಬರ್ದ ಅನ್ನುವಂಥದ್ದು ಇಲ್ಲ. ಜಾತಕವನ್ನ ಆರ್ಡಿನರಿ ಪೀಪಲ್ ಕಂಪೋಸ್ ಮಾಡಿರುವಂಥದ್ದು, ಬಟ್ ಅದನ್ನ ಬುದ್ಧಿಸ್ಟ್ ಮಾಂಕ್ಸ್ ಅನಂತರದಲ್ಲಿ ಅದನ್ನ ಪ್ರಿಸರ್ವ್ ಮಾಡಿ ಅದು ನಮಗೆ ಇದೆ. ಅದರಲ್ಲಿ ತುಂಬಾ ತೇರವಾದ ಜಾತಕ ಅನ್ನುವಂಥದ್ದು ಇದೆ, ಅಥವಾ ಕ್ಯಾರಿಯ ಪಿಟಕ ಅನ್ನುವಂಥದ್ದು ಇದೆ. ಅದರಲ್ಲಿ 34 ಸ್ಟೋರೀಸ್ ಇದೆ. ಹಾಗೇನೆ ತೇರವಾದದಲ್ಲಿ more than 500 ಟೇಲ್ಸ್ ನಮಗೆ ಇರುವಂಥದ್ದನ್ನ ನೋಡ್ತೇವೆ. ಅದನ್ನ ಜಸ್ಟ್ ಮೆನ್ಷನ್ ಮಾಡಿದ್ದೇನೆ, ಯಾವ ರೀತಿಯಲ್ಲಿ ಅದು ಮೋಟಿವೇಟ್ ಮಾಡ್ತದೆ ಅನ್ನುವಂತಹ ವಿಷಯಗಳನ್ನ ಹೇಳಿದ್ದೇನೆ. ಅಂಡ್ ದ ಪರ್ಪಸ್ ಆಫ್ ಜಾತಕ ಟೇಲ್ಸ್,
ಅದರ ಉದ್ದೇಶ ಏನು, ಜಾತಕ ಕಥೆಗಳನ್ನ ಹೇಳುದ್ರ ಉದ್ದೇಶಗಳು ಏನು ಅನ್ನೋದನ್ನ ಹೇಳ್ತೇನೆ. ಬಿಕಾಸ್ ಮೇನ್ಲಿ ದ ಸ್ಟೋರೀಸ್ ದಟ್ ಆಕ್ಟ್ಸ್ ಆಫ್ ಲವ್, ಕೈಂಡ್ನೆಸ್, ಡ್ಯೂಟಿ, ಜನರಸಿಟಿ ಅಂಡ್ ವಿಸ್ಡಮ್, ಈ ವಿಷಯಗಳನ್ನ ಇದು ತಿಳಿಸ್ಕೊಡ್ತದೆ. ಅಂತ ವಿಷಯಗಳನ್ನ ಕೆಲವು ಅಲ್ಲಿಗೆ ಆಡ್ ಮಾಡಿದ್ದೇನೆ. ದೆನ್ ಜಾತಕ ಟೇಲ್ಸ್ ಇನ್ ಸ್ತೂಪಾಸ್, ಜಾತಕ ಕಥೆಗಳನ್ನ ಬರೀ ನಾವು ಪುಸ್ತಕಗಳಲ್ಲಿ ಅಂತಲ್ಲ, ನಾವು ಸ್ತೂಪಗಳಲ್ಲಿಯೂ ಕೂಡ ಜಾತಕ ಕಥೆಗಳ ಬಗೆಗೆ ನೋಡ್ತೇವೆ. ಅಂದ್ರೆ ಅದೇನು ಸ್ಲೈಟ್ಲಿ ಥ್ರೂಔಟ್ ಆರ್ಟ್ ವಿಚ್ ಪ್ರೂವ್ ಟು ಬಿ ಪವರ್ಫುಲ್ ಟೂಲ್ ಇನ್ ಕಮ್ಯುನಿಕೇಟಿಂಗ್ ಬುದ್ಧಿಸ್ಟ್ ಟೆನೆಂಟ್ಸ್ ಗಳಲ್ಲಿ ನಮಗೆ ಆ ಫಿಲಾಸಫಿಗಳನ್ನ ಯಾವ ರೀತಿ ಆ ಒಂದು ಸ್ತೂಪಗಳಲ್ಲಿ ಅದನ್ನ ಹೇಳಿದ್ದಾರೆ, ಆ ಪ್ಲೇಸಸ್ ಎಲ್ಲಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೇನೆ. ಸೆವೆರಲ್ ಬುದ್ಧಿಸ್ಟ್ ಸೈಟ್ಸ್ ಬರ್ಹತ್, ಸಾಂಚಿ, ಅಮರಾವತಿ, ಅಜಂತ, ನಾಗಾರ್ಜುನ ಕೊಂಡಗಳಲ್ಲಿ ಇರುವಂತದ್ದು. ನಮಗೆ ಫುಲ್ಲು ಡಿಟೇಲ್ ಆಗಿ ಒಂದು ದೊಡ್ಡ ಜಾತಕ ಟೇಲ್ಸ್ ಇರುವಂತದ್ದು ಮಹಾಕಪಿ ಜಾತಕ ಅನ್ನುವಂಥದ್ದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಅದರಲ್ಲಿದೆ. ಆ ಮಂಕಿ ಕಿಂಗ್ ಯಾವ ರೀತಿ ಅವನ ಆ ಒಂದು ಸೈನ್ಯವನ್ನ ರಕ್ಷಿಸ್ತಾನೆ ಹ್ಯೂಮನ್ ಕಿಂಗ್ ನಿಂದ ಅನ್ನುವಂಥದ್ದು, ಅದರ ಸ್ಟೋರೀಸ್ ಇದೆ. ನಾನು ಅದನ್ನ ಇಲ್ಲಿ ಡಿಟೇಲ್ ಆಗಿ ಬರೀಲಿಕ್ಕೆ ಹೋಗ್ಲಿಲ್ಲ. ಬೇಕು ಅಂತ ಹೇಳುವಾಗ ನಮಗೆ ಕ್ಲಾಸ್ ಮಾಡುವಾಗ ಆ ಸ್ಟೋರೀಸ್ ಅನ್ನ ಹೇಳ್ಬೋದು. ಬಟ್ ನಮಗೆ ಅದರಿಂದ ಏನು ನಾವು ಕಲೀಲಿಕ್ಕಿದೆ ಅನ್ನೋದನ್ನ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಅನಂತರದಲ್ಲಿ ಜಾತಕ ಮಾಲಾ ಅನ್ನುವಂಥದ್ದಿದೆ, ಆರ್ಯೇಶ್ವರ ಅನ್ನುವಂತಹ ಜಾತಕ ಮಾಲಾ ಸಾಂಸ್ಕ್ರಿಟ್ ವರ್ಕ್ ಇದು. ಇಟ್ ಗಿವ್ಸ್ 34 ಜಾತಕ ಸ್ಟೋರೀಸ್. ಆ 34 ಜಾತಕ ಸ್ಟೋರೀಸ್ ಗಳನ್ನ ನಾವಿಲ್ಲಿ ಅಜಂತ ಕೇವ್ಸ್ ನಲ್ಲಿ ಅದು ಇನ್ಸ್ಕ್ರೈಬ್ ಆಗಿರುವಂತದ್ದು, ಅದರ ಕೋಟ್ಸ್ ಗಳು ಇರುವಂತದನ್ನ ನೋಡ್ತೇವೆ. ಸೊ ಹಾಗಾಗಿ ಅದನ್ನ ಮೆನ್ಷನ್ ಮಾಡಿದ್ದೇನೆ. ವಿಜುವಲ್ ಆಗಿ ಕ್ಲಾಸ್ ಮಾಡೋದಾದ್ರೆ ನಮಗೆ ಅದನ್ನ ತೋರಿಸಲೂಬಹುದು. ದೆನ್ ಆಫ್ಟರ್ ದಟ್ ಪಾಪ್ಯುಲರ್ ಸ್ಟೋರೀಸ್ ಆಫ್ ಜಾತಕ ಅದನ್ನು ಕೂಡ ಮೆನ್ಷನ್ ಮಾಡಿ, ಜಸ್ಟ್ ಟೈಟಲ್ ಅನ್ನ ಮೆನ್ಷನ್ ಮಾಡಿ ಅದರ ವ್ಯಾಲ್ಯೂಸ್, ಮಾರಲ್ಸ್ ಏನು ಅನ್ನೋದನ್ನ ಅದರಲ್ಲಿ ಹಾಕಿದ್ದೇನೆ. ಸೊ ಅನಂತರದಲ್ಲಿ ಕನ್ಕ್ಲೂಷನ್ ಪೋರ್ಷನ್ ಅಲ್ಲಿ ನಾನು ಅದರ ರೀಡಿಂಗ್ ಸ್ಟೋರೀಸ್ ನ ಒಂದು ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಬರ್ದಿದ್ದೇನೆ ಅದರಲ್ಲಿ, ಬಟ್ ಹೇಳಲಿಕ್ಕೆ ಹೋಗುದಿಲ್ಲ ಈಗ. ಕನ್ಕ್ಲೂಷನ್ ಪೋರ್ಷನ್ ಅಲ್ಲಿ ನಮಗೆ ಅಟ್ ಪ್ರೆಸೆಂಟ್ ಸಿವಿಲೈಸೇಷನ್ ನ ಒಂದು ಇದರಲ್ಲಿ ಇದು ಯಾವ ರೀತಿ ಇದು ಬೆನಿಫಿಟ್ ಆಗ್ತದೆ ಅನ್ನೋಂಥದ್ದು, ಮಕ್ಕಳಿಗೆ ಇದನ್ನ ಹೇಳೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋಂಥದ್ರ ಬಗೆಗೆ ಬರ್ದೇನೆ. ಅಂದ್ರೆ ಅವರ್ ಹೈಯೆಸ್ಟ್ ಎಫರ್ಟ್ಸ್ ಆರ್ ನೀಡೆಡ್ ಟು ಪ್ರಿಸರ್ವ್ ಡಿಕ್ಲೈನಿಂಗ್ ಹ್ಯೂಮನ್ ಕ್ವಾಲಿಟೀಸ್. ಯಾಕಂತ ಹೇಳಿದ್ರೆ ಈಗ ನಾವು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಏನ್ ಮಾಡ್ತಾ ಇದ್ದೇವೆ, ಕಳ್ಕೊಳ್ತಾ ಇದ್ದೇವೆ. ಸೊ ಅದನ್ನ ರೀಗೈನ್ ಮಾಡೋದಕ್ಕಾಗಿ ನಾವು ಈ ಕಥೆಗಳನ್ನ ಹೇಳೋದ್ರ ಮೂಲಕದಲ್ಲಿ ಅದನ್ನ ರೀಗೈನ್ ಮಾಡ್ಬೋದು ಅನ್ನೋಂಥದ್ದು. ಸೊ ಅದರಿಂದಾಗಿ ಯಾಕಂತ ಹೇಳಿದ್ರೆ ಈಗ ಮಾಡರ್ನ್ ಎಜುಕೇಟರ್ಸ್ ನೆಗ್ಲೆಕ್ಟೆಡ್ ದ ಫಂಕ್ಷನ್ಸ್ ಆಫ್ ದ ಮಾರಲ್ ಡೆವಲಪ್ಮೆಂಟ್ಸ್ ಆಫ್ ಚಿಲ್ಡ್ರನ್. ಸೊ ಅದನ್ನ ಹೇಳಿ ದಿಸ್ ಈಸ್ ದ ಮೇಜರ್ ಕಾಸ್ ಫಾರ್ ದ ವರ್ಲ್ಡ್ ವೈಡ್ ಇನ್ಕ್ರೀಸಿಂಗ್ ಆಫ್ ಕ್ರೈಮ್ ರೇಟ್, ಹಾಗಾಗಿ ಆಗ್ತಾ ಇದೆ ಅನ್ನೋಂಥದ್ದನ್ನ ಹೇಳ್ಬೋದು. ಆಮೇಲೆ ಬುದ್ಧಿಸ್ಟ್ ಐಡಿಯಲ್ಸ್ ಈವನ್ ಟುಡೇ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಪ್ಲೇಸ್ ಇನ್ ಅವರ್ ಲೈಫ್. The principle of equality, teachings of non-violence, individual purifications, these are the needful to our present society ಅನ್ನೋದನ್ನ ಬರ್ದಿದ್ದೇನೆ. Then we can ask the questions from these concepts for a short note only, I think. So I have here framed 6 marks questions here. ಒಂದು write a note on ಪಂಚತಂತ್ರ overall ಆಗಿ ಕೊಡ್ಬೋದು. Otherwise what do you mean by ಜಾತಕ, then mention the popular stories of ಜಾತಕಾಸ್ with morals. ಆ ತರ ಬೇಕಂದ್ರೆ ಕೇಳ್ಬೋದು, ಯಾಕಂದ್ರೆ ನಮಗೆ ಇಡೀ ಪೇಪರಿಗೆ ಇರುವಂತದ್ದು 4 ಶಾರ್ಟ್ ನೋಟ್ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಮಾತ್ರ. ಸೊ ಹಾಗಾಗಿ then explain the significance of ಪಂಚತಂತ್ರ. For 3 marks ಗೆ who wrote ಪಂಚತಂತ್ರ, write its principles, ಅದಷ್ಟನ್ನ ಮಾತ್ರ ಕೇಳ್ಬೋದು 3 marks ಗೆ. Then mention any 3 places of stupas belongs to ಜಾತಕ ಟೇಲ್ಸ್. ಆ ತರದಲ್ಲಿ ನಾನು ನನ್ನ ನಾಲೆಡ್ಜ್ ಲೆವೆಲ್ಗೆ ನಾನು ಇದನ್ನ ಪ್ರಿಪೇರ್ ಮಾಡಿದ್ದೇನೆ. ಬಿಕಾಸ್ ಐ ಕಲೆಕ್ಟೆಡ್ ದೀಸ್ ಪಾಯಿಂಟ್ಸ್ ಓನ್ಲಿ ಫ್ರಮ್ ದ ಇಂಟರ್ನೆಟ್, ಬಿಕಾಸ್ ಸ್ಟಿಲ್ ಐ ಡಿಡೆಂಟ್ ಗೆಟ್ ಎನಿ ಬುಕ್. ಇಫ್ ಯು ಹ್ಯಾವ್ ಎನಿ ಬುಕ್ ಯು ಕ್ಯಾನ್ ಶೇರ್ ವಿತ್ ಅಸ್. ಇಫ್ ಯು ವಾಂಟ್ ಟು ಆಡ್ ಸಮ್ ಮೋರ್ ಪಾಯಿಂಟ್ಸ್ ವಿ ಕ್ಯಾನ್ ಆಡ್. ರಾಮಾಯಣ ಮತ್ತು ಮಹಾಭಾರತ ಹಾಗೂ ಜಾತಕ ಪಂಚತಂತ್ರ ಮತ್ತು ಜಾತಕದ ಬಗ್ಗೆ ಅವರು ವಿಚಾರ ಮಂಡಿಸ್ತಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೂ ಕೂಡ ಹಾಗೂ ಪದ್ಮಶ್ರೀ ಅವರಿಗೂ ಕೂಡ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಚಾಪ್ಟರ್ 4 ಟ್ರೆಡಿಷನಲ್ ಪರ್ಫಾರ್ಮಿಂಗ್ ಆರ್ಟ್, ಫಾಕ್ ಡ್ಯಾನ್ಸಸ್ ಅಂಡ್ ಥಿಯೇಟರ್, ಭರತನಾಟ್ಯ ಶಾಸ್ತ್ರ, ದಿ ಸೋರ್ಸ್ ಆಫ್ ಪರ್ಫಾರ್ಮಿಂಗ್ ಇಂಡಿಯನ್ ಕ್ಲಾಸಿಕಲ್ ಆರ್ಟ್ಸ್ ಆ್ಯಂಡ್ ಅದರ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಆಸ್ ಕಲ್ಚರಲ್ ಹೆರಿಟೇಜ್. ಇದನ್ನು ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ನಮ್ಮ MGM ಕಾಲೇಜಿಂದ ಬಂದಿರುವಂತಹ ಲತಾ ವಿನಾಯಕ್ನವರು. ದಯವಿಟ್ಟು ಬನ್ನಿ. ವೇದಿಕೆ ಮೇಲಿರುವ ನನ್ನ ಎಲ್ಲ ಅಧ್ಯಾಪಕ ಮಿತ್ರರಿಗೂ ಹಾಗೂ ಮುಂಭಾಗದ ಕುಳಿತಿರುವ ಎಲ್ಲ ಅಧ್ಯಾಪಕ ಮಿತ್ರರಿಗೂ ವಂದಿಸುತ್ತಾ, ನನ್ನ ಫೋರ್ತ್ ಚಾಪ್ಟರ್ ಪ್ರಕಾರ ನಾ ಫುಲ್ ಡಿಟೇಲಾಗಿ ಹೇಳುವುದಿಲ್ಲ. ಏನು ಕಾನ್ಸೆಪ್ಟ್ ಉಂಟು ಅದರೊಳಗೆ ಅದು ಹೇಳ್ತೀನಿ. ಆದರೆ ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ನೀವು ನನಗೆ ಸಜೆಷನ್ ಕೊಡ್ಬೋದು. ಫಸ್ಟ್ ಟ್ರೆಡಿಷನಲ್ ಪರ್ಫಾರ್ಮಿಂಗ್ ಆರ್ಟ್. First we will discuss about what is the meaning of performance art and the definition of performing art. And here concept of performing art, especially the music, dance and drama.
In these three concepts, the first we are going to discuss about the music. Under music, introduction related to music, its origin of music, the music in rituals, music in everyday life, Sangeeta, Vedic music. Along with that, we are going to discuss about the fundamental concept and Indian music, especially Nada, Shtuti, Swara, Raga and even Tala. ಇದು ಇಷ್ಟು ಬೇಕಾ ಅಂತೆಲ್ಲ ಗೊತ್ತಿಲ್ಲ ನನಗೆ, ನಾನು ಹೇಳ್ತಿದ್ದೇನೆ, ಏನಾದರೂ ಡಿಲೀಟ್ ಮಾಡೋದಿದ್ರೆ ನನಗೆ ಹೇಳ್ಬೋದು. Along with that, the various types of music, the Hindustani classical music, Carnatic music, the modern Indian music and folk music. The four types of music give more importance in this chapter. Next we are going to discuss about this dance. Under dance, the meaning of dance and even classification of dance like Nritya and Nritta. Nritta and Nritya. And the components of dance like tangible and this intangible dance. The tangible means which is seen and intangible means which is not seen. Which means the four abhinaya is there. Among these four abhinaya, Angika abhinaya, Vachika abhinaya, Acharya abhinaya and Satvika abhinaya. Among these four abhinayas, Angika, Vachika and Acharya abhinaya was considered as a tangible abhinaya or tangible dance, and intangible means the Satvika abhinaya. ಇದು ಹೊಸ ಕಾನ್ಸೆಪ್ಟೇ. ಆದ ಕಾರಣ ನಮ್ಮ ಗಾಂಧಿ ಸ್ಟಡಿ ಸೆಂಟರಲ್ಲಿ ವಿನಿತ್ ರಾವ್ ಅಂತಿದ್ದಾರೆ ಸ್ಕಾಲರ್, ಅವರು ಹೆಚ್ಚಿನ ನಮಗೆ ಮೆಟೀರಿಯಲ್ ಕೊಟ್ಟ ಕಾರಣ ಆ ಬೇಸಿಸಲ್ಲಿ ಹೋಗಿ ನಂತ ಮೆಟೀರಿಯಲ್ ಉಂಟು, ಬೇಕಾದರೆ ಇಲ್ಲಿ ಒಂದು ನಿಯರ್ಲಿ 6 to 7 ಬುಕ್ಸ್ ರೆಫರ್ ಮಾಡಿದ್ದೇನೆ. And even the various forms of dance, especially Kathak, Bharatanatyam, Odissi, Kuchipudi, Kathakali, Manipuri, Mohiniyattam, and even Satriya dance from this Assam. All these dances, I'll leave first, salient features, the formal of presentation of the dancers, the music and costumes. Astu beka? Actually ಲೆಂದಿ ಆಗ್ತದೆ. ದ ವೇರಿಯಸ್ ಫಾರ್ಮ್ಸ್ ಆಫ್ ಡ್ಯಾನ್ಸಸ್ ಅಲ್ಲಿ ಇಷ್ಟೆಲ್ಲ ಡ್ಯಾನ್ಸ್ ಇನ್ಕ್ಲೂಡ್ ಮಾಡುವಾಗ ಸೇಲಿಯಂಟ್ ಫೀಚರ್ಸ್ ಆಫ್ ಡ್ಯಾನ್ಸ್ ಬೇಕಾ? ಬೇಡ. ಡ್ಯಾನ್ಸ್ ಮಾತ್ರ ಸಾಕು, ಕಾಸ್ಟ್ಯೂಮ್ಸ್ ಪ್ರೆಸೆಂಟೇಷನ್ ಬೇಡ. And next we are move towards the dramas, related dramas, the introduction of drama, the important dramas in the ancient period till modern age and the writers. And the various art forms and development of the human personality. ಈ ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಅದೇ ಮ್ಯೂಸಿಕ್ ಆಗಿರ್ಬೋದು, ಹ್ಯೂಮನ್ ಮತ್ತು ವ್ಯಕ್ತಿಯ ವಿಕಸನೆಗೆ ಹೇಗೆ ಅದು ಪ್ರಭಾವ ಬೀರ್ತದೆ ಅಂತ ನಾವು ಇಡೀ ಒಂದು ಚಾಪ್ಟರಲ್ಲಿ ನೋಡ್ತೇವೆ. 8 hours ಇದು ಕಾನ್ಸೆಪ್ಟ್. ಇದರಲ್ಲಿ ನನ್ನ ಪ್ರಕಾರ ಲಾಂಗ್ ಕ್ವಶನ್ಗೆ ವೇರಿಯಸ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಆರ್ಟ್ಸ್ ಅಂತ ಕೊಡ್ಬೋದು, ಅಥವಾ ಟೈಪ್ಸ್ ಆಫ್ ದಿಸ್ ದ ಮ್ಯೂಸಿಕ್ ಆರ್ ಡ್ಯಾನ್ಸಸ್ ಕೊಡ್ಬೋದು. ಇದರಲ್ಲಿ ಬೇರೆ ಏನು ಆ್ಯಡ್ ಮಾಡಲಿಕ್ಕಿದ್ರೆ ಹೇಳ್ಬೋದು. ಅಲ್ಲ ಕೆಲವು ಸಹ ಇನ್ನೂ ಸಹ ಜಾಸ್ತಿ ಉಂಟು. ಆ ವರ್ಡ್ಸ್ ಕೇಳಿ ನಮ್ಮ BA ಮಕ್ಕಳು ಹೆದರಿ ಹೋದ್ರೆ ಅಂತ ಹೆದರಿಕೆ ಅಷ್ಟೇ. 8 hours ಅಲ್ಲಿ ಮೇನ್ ಫೋಕಸ್ ಮಾಡೋದು ಮ್ಯೂಸಿಕ್, ಡ್ಯಾನ್ಸ್ ಆ್ಯಂಡ್ ಡ್ರಾಮಾ ಆ್ಯಂಡ್ ಈವನ್ ದ ಥಿಯೇಟರ್ ಮೀನ್ಸ್ ಡ್ರಾಮಾ ಓನ್ಲಿ. ಅದು ಬೇರೆ ಅಲ್ಲ ಅದು ಅದು ಸಹ ಆ್ಯಡ್ ಮಾಡಿ. ಅದು ಮಾತ್ರ ಒಂದು ಎಸ್ಸೆ ಸರ್ ಹೇಳಿದ ಪ್ರಕಾರ ಇದರಲ್ಲಿ ವೇರಿಯಸ್ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇಂಡಿಯನ್, ಅದಕ್ಕೆ ಹೇಳಿದ್ದು ನಾನು ದ ಸೇಲಿಯಂಟ್ ಫೀಚರ್ಸ್ ಆಫ್ ವೇರಿಯಸ್ ಫಾರ್ಮ್ಸ್ ಆಫ್ ಡ್ಯಾನ್ಸಸ್, ದ ಫಾರ್ಮ್ಯಾಟ್ ಆಫ್ ಪ್ರೆಸೆಂಟೇಷನ್, ಕಾಸ್ಟ್ಯೂಮ್ಸ್ ಮತ್ತು ಮ್ಯೂಸಿಕ್ ಬೇಕಾಗಿ ಹೇಳಿದೆ. ಬೇಡ ಅಂತೇಳಿ ಲೆಂದಿ ಆಗ್ತದೆ ಹೇಳಿದರು. ಹಾಗಾಗಿ ಟೈಪ್ಸ್ ಇದು ಮಾತ್ರ 3 hours ಮಾತ್ರ. ನೆಕ್ಸ್ಟ್ ವೀಕಲ್ಲಿ ನನ್ನ ಮೆಟೀರಿಯಲ್ ಅನ್ನು ಗೋಪಾಲ್ ಸರ್ ಕೊಟ್ಟಿರ್ತೇನೆ. ಥ್ಯಾಂಕ್ ಯು. ವಂದನೆಗಳು. ತುಂಬ ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಮಗೆ ಗಮನದಲ್ಲಿಡಬೇಕಾದ ಅಂಶ ಏನಂದರೆ ಓನ್ಲಿ 3 hours ವಿ ಹ್ಯಾವ್. Weekly 3 hours for one paper, another 3 paper is there. So totally we have to cover only 39 to 42 hours. So ಅದನ್ನು ಕಟ್ಟಿಗೂ ನಾವು ರಿಫರ್ ಮಾಡಬೇಕಾಗಿದೆ. ವಂದನೆಗಳು. ಚಾಪ್ಟರ್ 5. ಸೊ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಇಂಡಿಯನ್ ಕೇವ್ಸ್, ಶೋರ್ ಟೆಂಪಲ್ ಮಹಾಬಲಿಪುರಂ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಅಜಂತಾ, ಎಲ್ಲೋರ. ಇದನ್ನು ಈ ಡೀಟೇಲ್ಸನ್ನು ತಯಾರಿ ಮಾಡಿದ್ದಾರೆ.
ಮಿತ್ರರಾದ ಮಡಿಕೇರಿ ಬಂದಿರುವಂತಹ ಮಿತ್ರರಾದಂತಹ ಸತೀಶ್ ಅವರು ಅವರಿಗೆ ವೇದಿಕೆ ಬಿಟ್ಟುಕೊಳ್ತೇನೆ. ಬನ್ನಿ ಸರ್. ಆಸೀನರಾಗಿರುವಂತಹ ಗೋಪಾಲ್ ಸರ್ ಅವರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಗುರುಗಳಾದಂಥ ಡಾಕ್ಟರ್ ರಾಘವ್ ಸರ್ ಅವರೇ, ಹಾಗೂ ಮಾನುಸಾದ ಸರ್ವ ಸದಸ್ಯರೇ, ನನಗೆ ಕೊಟ್ಟಂತಹ ವಿಷಯ ಅಂತಂದರೆ ಕೇವ್ ಶೋರ್ ಟೆಂಪಲ್, ಮಹಾಬಲಿಪುರಂ, ಅದರಲ್ಲಿ ಐಹೊಳೆ, ಪಟ್ಟದಕಲ್ಲು, ಅಜಂತ ಮತ್ತು ಎಲ್ಲೋರ. ಸೊ ಇದರಲ್ಲಿ ಇದನ್ನು ಹೆಚ್ಚಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ, ಯಾಕೆಂತಂದರೆ ಎಲ್ಲರೂ ಕೂಡ ಪ್ರಿಯವಾದಂಥ ಒಂದು ಟಾಪಿಕ್ ಇದು. ಹಾಗಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡುವಂತಹ ವಿಷಯ ಯಾವುದಂತಂದರೆ, ನಾನು ಯಾವುದನ್ನು ಆ್ಯಡ್ ಮಾಡಿದಂತಂದರೆ ಬಾದಾಮಿ ಇದರಲ್ಲಿ ಪೀಠಿಕೆ, ನಂತರ ಅವರ ಮೂಲದ ಬಗ್ಗೆ ಇರುವಂಥ ವಿಚಾರಗಳು, ಹಾಗೆಯೇ ಗುಹಾಂತರ ದೇವಾಲಯಗಳು, ಅದರ ವೈಶಿಷ್ಟ್ಯತೆ ಬಗ್ಗೆ ಹೇಳಿದ್ದೀನಿ. ನಂತರ ಇದು ಯಾವ ಧರ್ಮಕ್ಕೆ ಸೇರಿರುವಂಥದ್ದು ಮತ್ತು ಯಾರ ಕಾಲದಲ್ಲಿ ಕೂಡ ಈ ಒಂದು ಗುಹಾಂತರ ದೇವಾಲಯವನ್ನು ಕಟ್ಟಿರುವಂಥದ್ದು ಮತ್ತು ಅದರ ವೈಶಿಷ್ಟ್ಯ. ಸೊ ಇದು ಅದರ ಬಗ್ಗೆ ಹೇಳಿಕೊಂಡಿದ್ದೀನಿ ಅದರಲ್ಲಿ. ನಂತರ ಅದರ ಕಾಲಮಾನ, ನಂತರ ಅದಕ್ಕೆ ಬಳಕೆಯಾದಂಥ ಕಲ್ಲಿನ ಬಗ್ಗೆ, ಸೊ ಯಾವ ಕಲ್ಲನ್ನು ಬಳಸ್ಕೊಂಡಿದ್ರು, ಅದರಲ್ಲೂ ವಿಶೇಷವಾಗಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿಗಿರುವಂತಹ ಕಲ್ಲು ಯಾವುದು, ನಂತರ ಹಾಗೆಯೇ ಎಲ್ಲೋರ ಮಹಾಬಲಿಪುರಂ ಇರ್ಬೋದು, ನಂತರ ಎಲ್ಲೋರದ ಗುಹೆಗಳಿರ್ಬೋದು, ಅದೆರಡೂ ಕೂಡ ಡಿಫ್ರೆನ್ಸ್ ಇದೆ. ಅದು ಅದರ ಕಲ್ಲಿನ ಬಳಕೆ, ನಂತರ ಅದರ ಲೈಫ್ ಕೂಡ ಎಷ್ಟಿದೆ. ಸೊ ಇದನ್ನೆಲ್ಲ ಕೂಡ ಡೀಟೇಲ್ ಆಗಿ ಕೂಡ ಅದನ್ನು ನಾನು ಅಳವಡಿಕೆ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಪಲವರಲ್ಲಿ ಕೂಡ ಅದರ ಹೇಳಿಕೆ ಬಗ್ಗೆ, ನಂತರ ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡುಂಟು. ಅದರಲ್ಲಿ ಹೆಚ್ಚಾಗಿ ಈ ಒಂದು ಐಹೊಳೆಯಲ್ಲಿ ಇವರು ಸರ್ ಹೇಳಿದ್ದಾರೆ, ಅದರಲ್ಲಿ ರಾಜಕೀಯ ವಿಚಾರ ಪ್ರಸ್ತಾಪ ಮಾಡೋದು ಬೇಡ ಅಂತೇಳಿ, ಅದರಲ್ಲಿ ರಾಜರ ಇತಿಹಾಸವನ್ನು ಹೇಳೋದು ಬೇಡ ಅಂತ ನನಗೂ ಕೂಡ ಸೂಕ್ತ ಅನ್ನಿಸ್ತು. ಹಾಗಾಗಿ ಹೆಚ್ಚಿನ ಮಾತು ಕೊಟ್ಟಿದ್ದು ನಾನು ಆ ಒಂದು ಟೆಂಪಲ್ಸ್ಗೆ, ನಂತರ ಅಥವಾ ಗುಹಾಂತರ ದೇವಾಲಯ ಇರ್ಬೋದು, ತೀರದ ದೇವಾಲಯ ಇರ್ಬೋದು. ಸೊ ಇದರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಸುಮಾರು ಒಂದು 4-5 ಬುಕ್ಕನ್ನು ರೆಫರ್ ಮಾಡಿ ನಾನು ತುಂಬ ವಿಚಾರನ ಅದನ್ನು ಅಳವಡಿಸ್ಕೊಂಡಿದ್ದೇನೆ. ಸೊ ಅದನ್ನು ನಾನು ಸರ್ಗೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ. ಶ್ರೀಯುತ ಸತೀಶ್ ಅವರು ತುಂಬ ವಿಸ್ತೃತವಾಗಿ ತಯಾರಿ ಮಾಡಿದ್ದಾರೆ, ಮತ್ತು ಮುಂದೆ ಅದು ಮಾನುಷದ ಗ್ರೂಪಲ್ಲಿ ಕೂಡ ಹಾಕಲಿಕ್ಕಿದ್ದಾರೆ. ಇಲ್ಲಿ ಸ್ಪೆಸಿಫಿಕ್ ಇದೆ, ಈ ಚಾಪ್ಟರ್ ಸ್ಪೆಸಿಫಿಕ್ ಆರ್ಕಿಟೆಕ್ಚರ್ ಬಗ್ಗೆ ಇರುವಂಥದ್ದು, ಅಂದರೆ ಸ್ಟೈಲ್. ಶಾರ್ಟ್ ನೋಟ್ಸಿಗೆ ಕೇವ್ಸ್ ಬಗ್ಗೆ ಕೇಳ್ಬೋದು, ಗುಹಾಂತರ ದೇವಾಲಯಗಳ ಬಗ್ಗೆ ಕೇಳ್ಬೋದು ಅಂತ, ಮತ್ತೆ ಅದು ಮತ್ತೆ ಮುಂದೆ ತಯಾರಿ ಆಗ್ತದೆ. ವಂದನೆಗಳು ಸತೀಶ್ ಅವರೇ. 6ನೆಯ ಕೊನೆಯ ಇದು ಚಾಪ್ಟರ್ ಇರುವಂಥದ್ದು ಇಂಪಾರ್ಟೆಂಟ್, ಅಂದರೆ ಇದು ಏರಿಯಾ ಅಂದರೆ ಬಿಲ್ಟ್ ಹೆರಿಟೇಜ್, ಅದರ ಪಾರ್ಟ್ ಆಗಿ, ಅಂದರೆ ಕಟ್ಟಿರುವಂತಹ ಈ ಹೆರಿಟೇಜ್ ಆಗಿ ಪರಂಪರೆಯಾಗಿ ಇರುವಂತಹ ಅಂಶಗಳು ಯಾವ್ಯಾವ ಅಂತ. ಇಂಪಾರ್ಟೆಂಟ್ ಮಾನ್ಯುಮೆಂಟಲ್ ಸೆಂಟರ್ಸ್ ಆಫ್ ಇಂಡಿಯಾ, ಸಾರಾನಾಥ್, ಇದು ಕೂಡ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅವರು. ಸಾಂಚಿ, ಕೋನಾರ್ಕ್, ಖಜುರಾಹೋ, ಹಂಪಿ, ವಿಜಯನಗರ, ತಾಜ್ ಮಹಲ್, ರೆಡ್ ಫೋರ್ಟ್, ಹಾಗೆ ಪ್ಲೇಸಸ್ ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಕೂಡ ಇಲ್ಲಿ ಬಂದಿವೆ. ಪ್ಲೇಸ್ಗಳು ಮ್ಯಾಪಿಗೆ ಸಂಬಂಧಪಟ್ಟದ್ದು ಡೆಲ್ಲಿ, ಆಗ್ರಾ, ನಳಂದ, ಸಾರನಾಥ್, ಸಾಂಚಿ, ಹಂಪಿ, ಬಾದಾಮಿ, ಮಹಾಬಲಿಪುರಂ, ಅಜಂತ, ಎಲ್ಲೋರ, ಪ್ರಯಾಗ, ವಾರಣಾಸಿ, ರಾಮೇಶ್ವರಂ, ದ್ವಾರಕ, ಕೋನಾರ್ಕ್ ಮತ್ತು ಖಜುರಾಹೋ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿದ್ದೆ, ಆದರೆ ಅದ್ರ ಬಗ್ಗೆ ತಯಾರನ್ನು ಪ್ರಿಪೇರ್ ಮಾಡಿರುವಂತಹವರು ಜ್ಯೋತಿ ಮೇಡಮ್ ಅವರು. ಜ್ಯೋತಿ ಮೇಡಮ್ ವಿಟ್ಲ ಕಾಲೇಜಿನ ಬಂದಿದ್ದಾರೆ, ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಪ್ರೆಸೆಂಟ್ ಮಾಡಬೇಕಾಗಿ ವಿನಂತಿಸ್ತೇನೆ. ಈ ಸಬ್ಮಿನಿಟಿಗೆ 6 hours ಟೈಮ್ ಇದೆ. ಆದ ಕಾರಣಕ್ಕಾಗಿ ಸ್ವಲ್ಪ ನಾವು ಪಾಠ ಮಾಡಬೇಕಾಗ್ತದೆ. ಅದು ಅಷ್ಟು ಸುಲಭದಲ್ಲಿ ಹೇಳಿದ ಹಾಗೆ ಅದರ ಮೇಲೆ ಬಿಡುವ ಆಗಿಲ್ಲ. 6 hours ಕ್ಲಾಸ್ ಕೊಟ್ಟಿರೋ ಕಾರಣಕ್ಕಾಗಿ 6 hours ಕ್ಲಾಸ್ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಮಾನ್ಯುಮೆಂಟಲ್ ಸೆಂಟರ್ಸ್ ಆಫ್ ಇಂಡಿಯಾ ಉಂಟು. ಇಂಪಾರ್ಟೆಂಟ್ ಮಾನ್ಯುಮೆಂಟಲ್ ಸೆಂಟರ್ಸ್ ಆಫ್ ಇಂಡಿಯಾ, ಅದರಲ್ಲಿ 8 ಪ್ಲೇಸಸ್ಸನ್ನು ಗುರುತಿಸಿದ್ದಾರೆ. 8 ಪ್ಲೇಸಸ್. ಹಾಗೆ ಪ್ಲೇಸಸ್ ಆಫ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳಿಕೊಂಡು 16 ಪ್ಲೇಸ್ಗಳನ್ನು ಗುರುತಿಸಿದ್ದಾರೆ. ಸೊ ಇಲ್ಲಿ ನಾನು ನನ್ನ ಪೇಪರ್ ಇದರಲ್ಲಿ ಎಲ್ಲ ಪ್ಲೇಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ, ಮತ್ತು ಅದರ ಪ್ರಾಮುಖ್ಯತೆ ಏನು, ಅದರಲ್ಲಿರುವಂಥ ಪ್ರಮುಖ ಯಾವುದೆಲ್ಲ. ಫಾರ್ ಎಕ್ಸಾಂಪಲ್ ಸಾರನಾಥದಲ್ಲಿ ಎಲ್ಲರಿಗೂ ಗೊತ್ತಿದೆ ಸಾರನಾಥದಲ್ಲಿ ಏನಿದೆ ಅಂತ ಹೇಳಿಕೊಂಡು, ಸಾರನಾಥ ಯಾಕೆ ಪ್ರಸಿದ್ಧವಾಗಿದೆ ಅಂತ ಹೇಳಿಕೊಂಡು. ಸೊ ಅಲ್ಲಿರುವಂತಹ ಮೇನ್ ಆಗಿ ಸ್ತೂಪ, ಮೇನ್ ಆಗಿ ಗ್ರೇಟ್ ಸ್ತೂಪ ಇದೆ. ಹಾಗೆ ಅಶೋಕನ ಪಿಲ್ಲರ್, ಎಂಬ್ಲೆಮ್, ನ್ಯಾಷನಲ್ ಎಂಬ್ಲೆಮ್ ಆಫ್ ಅವರ್ ಇಂಡಿಯಾ ಈಸ್ ಡಿರೈವ್ ಫ್ರಮ್ ದ್ಯಾಟ್, ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆ ಪ್ರತಿಯೊಂದು ಸ್ಥಳದಲ್ಲಿ ಬರುವಂತಹ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಇತಿಹಾಸ ಶಿಕ್ಷಕರಲ್ಲಿ ಎಲ್ಲರಿಗೂ ಈ ಸ್ಥಳಗಳ ಬಗ್ಗೆ ಮಾಹಿತಿ ಬೇಕಂತಿಲ್ಲ. ಆದರೆ ಇನ್ನೊಂದು
ನಾನು ಒಂದು 11 ಪೇಜ್ಗಳಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಅದನ್ನು ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ. ಅದು ಶೇರ್ ಮಾಡಬೇಕಂತಿಲ್ಲ, ನಿಮಗೆಲ್ಲರಿಗೂ ಆ ನಾಲೆಜ್ ಇದೆ. ಆದರೂ ಕೂಡ ನಿಮಗೆ ಒಂದೇ ವೇದಿಕೆಯಲ್ಲಿ ವಿಷಯ ಸಿಗುವ ಉದ್ದೇಶದಿಂದ ಇದನ್ನು ನಾನು ಶೇರ್ ಮಾಡ್ತೇನೆ. ಮತ್ತು ಈ ವಿಷಯವನ್ನು ಬೋಧನೆ ಮಾಡಬೇಕಾದ್ರೆ ಸರ್ ಹಾಗೆ ಹೇಳಿದರು, ಕೋನಾರ್ಕ್ ಬಗ್ಗೆ ನಮ್ಮ ಇನಾಗ್ರೇಟರ್ ಹೇಳಿದರು. ಅವರಿಗೆ ವಿಷಯ ಹೇಳುವಾಗ ಅವರು ಹೇಳಿದ ವಿಷಯಕ್ಕೂ ನಾವು ಅರ್ಥ ಮಾಡಿಕೊಳ್ಳುವ ವಿಷಯಕ್ಕೂ ಎಷ್ಟು ವ್ಯತ್ಯಾಸ ಇದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿಕೊಂಡು ಈ ವಿಷಯವನ್ನು ನಾನು ಬರೆದದ್ದು ಕೋಶ ಓದಿ. ನಾನು ದೇಶ ಸುತ್ತಲಿಲ್ಲ, ಕೋಶವನ್ನು ಓದಿ ಬರ್ತಿದ್ದೇನೆ. ಆಗ ಅಲ್ಲಿ ಲಿಮಿಟೇಷನ್ಸ್ ಇರ್ತದೆ ಆಟೋಮೆಟಿಕ್ ಆಗಿ. ನಾವು ಒಂದು ಸ್ಥಳಕ್ಕೆ ತಾಜ್ ಮಹಲನ್ನು ಹೋಗಿ ಸ್ವತಃ ನೋಡಿ ಪಾಠ ಮಾಡುವುದಕ್ಕಿಂತ ನಾನು ಕೋಶ ಓದಿಕೊಂಡು ನಾನು ತಾಜ್ ಮಹಲ್ ಬಗ್ಗೆ ವಿಷಯ ಹೇಳುವಾಗ ಅಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ಸೊ ನಮ್ಮ ಇತಿಹಾಸ ಶಿಕ್ಷಕರಾಗಿದ್ದುಕೊಂಡು ನಾವು ದೇಶ ಸುತ್ತುವ ಕೆಲಸವನ್ನು ಮಾಡಿ ಆ ದೇಶ ಸುತ್ತಿ ಮತ್ತೆ ಈ ವಿಷಯವನ್ನು ಬೋಧನೆ ಮಾಡಿದರೆ ನಾವು ಉತ್ತಮವಾಗಿ ಮಕ್ಕಳಿಗೆ ಮನವರಿಕೆ ಮಾಡಬಹುದು. ಹಾಗೆಯೇ ನಾವು ವಿಡಿಯೋಗಳನ್ನು ಈ ವಿಷಯದ ಬಗ್ಗೆ ನಾವು ಬೋಧನೆ ಮಾಡುವುದಕ್ಕಿಂತ ಆ ವಿಷಯದಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ವಿಡಿಯೋಗಳನ್ನು ತೋರಿಸುವುದರ ಮೂಲಕ ಅದರಲ್ಲಿ ಬರುವಂಥ ಲಕ್ಷಣಗಳು ಯಾವುದೇ, ಫಾರ್ ಎಕ್ಸಾಂಪಲ್ ಆಗ ಸರ್ ಹೇಳಿದರು ಕೋನಾರ್ಕಲ್ಲಿ ಒಂದು ಡ್ಯಾನ್ಸ್, ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಸ್ಟೇಜ್ ಇದೆ. ಆ ಸ್ಟೇಜನ್ನು ಎಲ್ಲ ಆ್ಯಂಗ್ಲಲ್ಲಿ ಎಲ್ಲಿ ಕೂತರು ಕೂಡ ನೋಡಬಹುದು ಅಂತೇಳಿ ನಮಗೆ ಅದು ವಿಷಯ ಗೊತ್ತಿರಲಿಲ್ಲ. ಆಗಿರುವಾಗ ಆ ಒಂದು ವಿಡಿಯೋ ಹಾಕಿದ್ರಾಗ ಆ ಮಕ್ಕಳಿಗೆ ಅದರ ಬಗ್ಗೆ ತೋರಿಸ್ಬೋದು. ತೋರಿಸಿ ಹೀಗೆ ಅಂತ ಹೇಳಿಕೊಂಡು ವಿವರಿಸಿದಾಗ ಇನ್ನಷ್ಟು ಇಫೆಕ್ಟಿವ್ ಆಗಿ ಕ್ಲಾಸ್ ಬರ್ಬೋದು ಅಂತ ಅನಿಸ್ತದೆ. ಸೊ ಖಾಲಿ ಪಾಠ ಮಾಡೋ ಬದಲು ಕೇವಲ ಮ್ಯಾಪನ್ನು ಗಮನದಲ್ಲಿ ಇಡುವ ಬದಲು ನಾವು ಮಕ್ಕಳ ಒಂದು ಗ್ರೋತನ್ನು ಮಕ್ಕಳಿಗೆ ನಿಜವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆ ಏನು, ಅಲ್ಲಿ ಭಾರತದ ಆರ್ಕಿಟೆಕ್ಚರ್ ಪರಂಪರೆ ಏನು ಎಂಬುದರ ಒಂದು ಆಶಯವನ್ನು ಗಮನದಲ್ಲಿಟ್ಟುಕೊಂಡು ಆ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ವಿಡಿಯೋ ಮೂಲಕ ಪಾಠವನ್ನು ಮಾಡಬಹುದು ಅಂತ ಅನಿಸ್ತದಲ್ಲಿ ಧನ್ಯವಾದಗಳು. ಜ್ಯೋತಿ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಈಗ ಈ ಪೇಪರ್ನ ಡಿಸ್ಕಷನ್ ಪ್ರೆಸೆಂಟೇಷನ್ ಮುಗಿದಿದೆ. ಎಲ್ಲ ಸದಸ್ಯ ಮಿತ್ರರಿಗೆ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ತುಂಬ ಮಾಹಿತಿಯ ಕೆಲಸ ತಯಾರಿ ಮಾಡಿದ್ದಾರೆ. ಈಗ ಸಜೆಷನ್ಸ್ಗಳು ಏನಾದರೂ ಒಂದು ಡೌಟ್ಸ್ಗಳು ಈ ಪೇಪರ್ ಬಗ್ಗೆ ಇದ್ರಂತಾದರೆ ಸೊ ಮೆಂಟ್ ಫಾರ್ ದಿ ಡಿಸ್ಕಷನ್ ಫುಲ್ ರೆಫರೆನ್ಸ್ ಮಾಡಿ, ಯಾಕಂದರೆ ಎಲ್ಲವೂ ಕೂಡ ಹೊಸ ಟಾಪಿಕ್. ಸೊ ಹಾಗಾಗಿ ಇಲ್ಲಿ ಸಜೆಷನ್ ಕೊಡುವಾಗ ಜಸ್ಟ್ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೋದು ಅವರಿಗೆ, ಅಥವಾ ಏನಾದರೂ ಒಂದು ಸಣ್ಣ ಮಟ್ಟಿಗೆ ಬದಲಾವಣೆ ಅಥವಾ ಅಡಿಷನ್ಸ್ ಮಾಡುವ ಚಾನ್ಸಸ್ ಇದೆಯಾ ಅನ್ನೋ ನೆಲೆಯಲ್ಲಿ ಜಸ್ಟ್ ಕೇಳ್ತಾ ಇರೋದು. ಒಂದು ಇಲ್ಲಿ 5th ಚಾಪ್ಟರಲ್ಲಿ ಇಂಡಿಯನ್ ಕೇವ್ಸ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಪಟ್ಟದಕಲ್ಲು ಒಂದು ಸೈಟ್ ಆಗಿ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇಷ್ಟರವರೆಗೆ ಪಟ್ಟದಕಲ್ಲಲ್ಲಿ ಕೇವ್ ಸಿಗಲಿಲ್ಲ. ಸೊ ಅಲ್ಲಿ ಬಿಲ್ಡ್ ಸ್ಟ್ರಕ್ಚರ್ ಆಗಿ ಬರ್ತದೆ. ಸೊ ಹಾಗಾಗಿ ಆ ಪಟ್ಟದಕಲ್ ಸೈಟ್ ಅನ್ನು ಬಹುಶಃ ಆ ಟಾಪಿಕ್ ಇಂದ ಇನ್ಕ್ಲೂಡ್ ಮಾಡಬಹುದಾ ಏನಂತ ಒಂದು ಜಸ್ಟ್ ಸಜೆಷನ್. ಸೊ ಪಟ್ಟದಕಲ್ಲಲ್ಲಿ ಬಾದಾಮಿ ಮತ್ತು ಐಹೊಳೆಯಲ್ಲಿ ಅದೇ ಹಂಪಿ ಮತ್ತು ವಿಜಯನಗರ ಎರಡು ಒಂದೇ ಅಲ್ಲ. ಪಟ್ಟದಕಲ್ಲು ಆಕ್ಚುಲಿ ಅಲ್ಲಿ ಕೇವ್ ಆರ್ಕಿಟೆಕ್ಚರ್ ಇಲ್ಲ, ಟೆಂಪಲ್ ಆರ್ಕಿಟೆಕ್ಚರ್ ಇರುವಂತದ್ದು. ಸೊ ಹಾಗಾಗಿ ಆ ಚಾಪ್ಟರ್ ಅನ್ನು ಅದು ಟಾಪಿಕ್ ಅನ್ನು ನಾವು ಮಾಡಬೇಕಾ ಅಥವಾ ಮಾಡೋದು ಬೇಡವಾ? ಪಟ್ಟದಕಲ್ಲನ್ನು ಆಸ್ ಅ ಸೈಟ್ ತಗೊಳ್ಬೋದು ಅಲ್ಲ. ಇಲ್ಲಿ ಇದರಲ್ಲಿ ಕೇವ್ಸ್ ಅಂತ ಕೊಟ್ಟಿದ್ದಾರೆ, ಇಂಡಿಯಾ ಕೇವ್ಸ್ ಅಂತ ಐಫನ್ ಕೊಟ್ಟು ಬೇರೆ ಎಲ್ಲವೂ ಕೂಡ ಕೇವ್ ಸೈಟ್ಸ್. ಅಲ್ಲ, ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಹೈಫನ್ ಕೇವ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅಲ್ಲಿ ಶೋರ್ ಟೆಂಪಲ್ ಆಫ್ ಮಹಾಬಲಿಪುರಂ ಅಲ್ಲಿ ಕೂಡ ರಾಕ್ ಕಟ್ ಆರ್ಕಿಟೆಕ್ಚರ್ ಇರುವಂತದ್ದು, ಬಾದಾಮಿಯಲ್ಲಿ ಕೂಡ ಮೇನ್ ಆಗಿರುವಂತದ್ದು ಕೇವ್ ಆರ್ಕಿಟೆಕ್ಚರ್. ಸೊ ಹಾಗಾಗಿ ನಾನು ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡೆ, ಬೈ ಚಾನ್ಸ್ ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಸ್ಟೋರೀಸ್ ರಾಮಾಯಣ ಮಹಾಭಾರತ ಮತ್ತು ಇದ್ರ ಜೊತೆಗೆ ಹೇಳುವಾಗ ಆರ್ಕಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಡಿಷನ್ಸ್ ಮಾಡಬಹುದಾ ಅಂತ ಕಾಂಟ್ರವರ್ಷಿಯಲ್ ಆದ್ರೆ ಬೇಡ. ಯಾಕಂದ್ರೆ ಹಿಸ್ಟಾರಿಕಲ್ ನೆಲೆಯಲ್ಲಿ ನಾವು ಹೇಳುವಾಗ ಅದರ ಹಿಸ್ಟಾರಿಸಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಎಡಿಷನ್ಸ್ ಆಗಿ ತೆಗೆದುಕೊಳ್ಬಹುದಾ ಅಂತ ಜಸ್ಟ್. ಯಾಕಂದ್ರೆ ಬಿ ಲಾಲ್ ಅವರು ಫಸ್ಟ್ ಆಫ್ ಆಲ್ ರಾಮಾಯಣ ಮತ್ತು ಮಹಾಭಾರತ ರಿಲೇಟೆಡ್ ಆಗಿ ವರ್ಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದವರು. ಅಂದ್ರೆ ರಿಯಲ್ ಆಗಿ ರಾಮಾಯಣ ಮತ್ತು ಮಹಾಭಾರತ ಭಾರತದಲ್ಲಿ ಆಗಿದೆಯಾ ಇಲ್ವಾ ಅನ್ನೋ ನೆಲೆಯಲ್ಲಿ ಆರ್ಕಿಯಾಲಜಿಕಲ್ ನೆಲೆಯಲ್ಲಿ ಟೆಸ್ಟ್ ಮಾಡಿದವರು. ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ಮಕ್ಕಳ ಇಂಟ್ರೆಸ್ಟ್ ರಿಲೇಟೆಡ್ ಆಗಿ ಎಡಿಷನ್ಸ್ ಮಾಡಬಹುದಾ ಅಥವಾ ಬೇಡವಾ ಅಂತ ಕೂಡ ಒಂದು ಸಣ್ಣ ಅಲ್ಲ, ಅಲ್ಲಿ ಕಾಂಟ್ರವರ್ಷಿಯಲ್ ಅಲ್ಲ. ಆದ್ರೆ
ಅಲ್ಲ ನಾನು ರೆಫರೆನ್ಸ್ ಕಳಿಸ್ತೇನೆ, ಯಾಕಂದ್ರೆ ಫುಲ್ ಹೇಗೆ ಇಲ್ಲಿ ಆರ್ಕಿಯಾಲಜಿಕಲ್ ಆಗಿ ಇನ್ಕ್ಲೂಡ್ ಬರ್ತದೆ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆರ್ಕಿಯಾಲಜಿಕಲ್ ನೆಲೆಯಲ್ಲಿ ಆಸ್ ಅ ಹಿಸ್ಟಾರಿಕಲ್ ಟಾಪಿಕ್ ಹೇಗೆ ಇನ್ಕ್ಲೂಡ್ ಮಾಡೋದು ನಂಗೆ ಗೊತ್ತಿಲ್ಲ. ಸೊ ನಾನು ರೆಫರೆನ್ಸ್ ಬೇಕಾದ್ರೆ ಕಳಿಸ್ತೇನೆ, ಬಿಬಿಲಾಲ್ ಎಕ್ಸ್ಕವೇಷನ್ ರಿಪೋರ್ಟ್ ಇರ್ಬೋದು. ಸಲಿ ಅಲ್ಲ ನಂಗೆ ಸಜೆಷನ್ ಬೇಕಂದ್ರೆ ಯಾವುದನ್ನು ಇನ್ಕ್ಲೂಡ್ ಮಾಡ್ಬೇಕಂತ, ಅಲ್ಲಿ ನಂತರ ಕಾಂಟ್ರವರ್ಷಿಯಲ್ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ಯಾಕಂದ್ರೆ ನಾವು ಆರ್ಕಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡುವಾಗ ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇಲ್ಲಿ ಕಾಂಟ್ರವರ್ಷಿಯಲ್ ಆಸ್ಪೆಕ್ಟ್ಸ್ ಬಂದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಯಾವ ವಿಷಯವನ್ನು ಹೇಗೆ ಕೊಡ್ಬೇಕು ಅನ್ನೋದು ನಾನು ಜಸ್ಟ್ ಸಜೆಷನ್ ಮಾತ್ರ ಕೊಟ್ಟದ್ದು, ಹೇಗೆ ಇನ್ಕ್ಲೂಡ್ ಮಾಡ್ಬೋದು. ನೋಡಿ, ಇದು ಬಹಳ ಮುಖ್ಯವಾದ ಸಜೆಷನ್. ಅಲ್ಲಿ ಕಾಂಟ್ರವರ್ಷಿ ಏನಿಲ್ಲ. ಬಿಬಿಲಾಲ್ ಅವರಿಗೆ ಮೊನ್ನೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಹಾಗಾಗಿ ಈಸ್ ಎ ರೆಕಾಗ್ನೈಸ್ಡ್ ಹಿಸ್ಟೋರಿಯನ್. ಈಗ ನಮಗೆ ರಾಮಾಯಣ ಮಹಾಭಾರತ ಹೇಳಿದ ಮೇಲೆ ಅದರ ಹಿಸ್ಟಾರಿಸಿಟಿ ಹೇಳಲೇಬೇಕಾಗತ್ತೆ. ಹಾಗಾಗಿ ಏನು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ ಅದನ್ನು ಪ್ರಶಾಂತ್ ಅವರು ಸಮ್ಮಪ್ ಮಾಡಿಕೊಡಿ, ರೆಫರೆನ್ಸ್ ಕೊಡಬೇಡಿ, ಅದರ ಸಮ್ಮಪ್ ಮಾಡಿಕೊಡಿ. ಯಾಕಂದರೆ ನಾವು ಮಕ್ಕಳ ದೃಷ್ಟಿಯಿಂದ ನೀವು ಬರೀ ರೆಫರೆನ್ಸ್ ಕೊಟ್ಟರೆ ಅದನ್ನು ಅವರಿಗೆ ಕಷ್ಟ ಆಗ್ಬೋದು. ಯಾಕಂದರೆ ಪ್ರಶಾಂತ್ ಅವರು ಡೆಕ್ಕನ್ ಕಾಲೇಜಲ್ಲಿ ಓದಿ ಅದರ ಎಕ್ಸ್ಪರ್ಟ್ ಇದ್ದಾರೆ ಅವರು ಪ್ರಶಾಂತ್. ಹಾಗಾಗಿ ಪ್ರಶಾಂತ್ ಅವರು ಅದರ ಸಮ್ಮಪ್ಪನ್ನು ಮಾಡಿಕೊಡಿ, ಅದನ್ನು ನಾವು ಶೇರ್ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ಸ್ಟಡಿ ಮಾಡುವ, ಟೀಚ್ ಮಾಡೋಣ. ಒಳ್ಳೆಯ ಸಜೆಷನ್. ಸಜೆಷನ್ ಏನು ಚೆನ್ನಾಗಿದೆ, ಆದರೆ ಈ ಟಾಪಿಕ್ಕಿನ ಟೈಟ್ಲ್ ಏನು ಗೊತ್ತಾ, ಲೆಜೆಂಡ್ಸ್, ನೆರೇಟಿವ್ಸ್ ಅಂಡ್ ಕಲ್ಚರಲ್ ಇಥೋಸ್ ಅಂತ. ಅಂದ್ರೆ ನೀವು ರಾಮಾಯಣವನ್ನ ಮಹಾಭಾರತವನ್ನ ಲೆಜೆಂಡ್ ಅಂತ ನೀವು ಪರಿಗಣಿಸಿದ್ರು ಕೂಡ ಅದನ್ನ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಹೇಗೆ ನಾವು ಅದನ್ನ ವ್ಯಾಖ್ಯಾನ ಮಾಡ್ಬೋದು ಅಂತ. ಈಗ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅದಕ್ಕೆ ಪೂರಕವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಆರ್ಕಿಯಾಲಜಿ ಸ್ಟೂಡೆಂಟ್ ಅಲ್ಲ. ಒಂದು ವೇಳೆ ಅದಕ್ಕೆ ಪೂರಕವಾಗಿದ್ರೆ ಅದನ್ನ ಫರ್ನಿಶ್ ಮಾಡಿದ್ರೆ ಒಳ್ಳೇದು. ಅದನ್ನು ಸಂಪೂರ್ಣವಾಗಿ ಆರ್ಕಿಯಾಲಜಿ ಸಂಪೂರ್ಣವಾಗಿ ನಿರಾಕರಿಸುವಾಗ ನಾವೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಟಾಪಿಕ್ಗೆ ಕ್ರೆಡಿಬಿಲಿಟಿ ಹೋಗುತ್ತೆ, ಈ ಸಮಸ್ಯೆ ಬರುತ್ತೆ. ಈ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾವು ಹೊಸ ರೀತಿಯಲ್ಲಿ ನೋಡ್ಬೋದು ಅಂತ. ಉದಾಹರಣೆ ರಾಮಾಯಣ ಮಹಾಭಾರತವನ್ನು ತೆಗೆದುಕೊಂಡು ನೋಡಿದಾಗ ಉದಾಹರಣೆ ಪರಶುರಾಮ ಕೊಡಲಿ ನೆಲೆಸಿದ ತುಳುನಾಡು ಆಯಿತು ಅಂತ. ಸೊ ಅದು ಕಬ್ಬಿಣದ ಸಂಶೋಧನೆಯನ್ನು ತೋರಿಸ್ತದೆ ಮತ್ತು ಕಾಡನ್ನು ನಾಶಪಡಿಸಿ ನಾಡನ್ನು ನಿರ್ಮಿಸಿದಂಥ ಒಂದು ಪ್ರಕ್ರಿಯೆಯನ್ನು ಸೂಚಿಸ್ತದೆ. ಆ ರೀತಿಯಲ್ಲಿ ಹಿಸ್ಟಾರಿಕಲ್ ನೆಲೆಯಲ್ಲಿ ಒಂದು ಸಾಮಾಜಿಕ ಪ್ರಕ್ರಿಯೆಯನ್ನು ಗುರುತಿಸ್ಬೋದು ಅಂತ. ಉದಾಹರಣೆಗೆ ಇನ್ನೊಂದು ಕಾಂಡವದಾನ. ಸೊ ಅರ್ಜುನನ ವಿರುದ್ಧ ನಾಗಗಳು ಸೇಡನ್ನು ತೀರಿಸಿದ್ರು ಅಥವಾ ಸೇಡನ್ನು ಸಾಧಿಸಿದ್ರು ಅಂತ ಬರ್ತದೆ. ಸೊ ಅಲ್ಲಿ ನಾಗಗಳು ಅನ್ನೋದು ಸಿಂಬಾಲಿಕ್ ಆಗಿರುವಂಥದ್ದು, ಅದು ಬುಡಕಟ್ಟು ಜನಾಂಗಗಳ ಒಂದು ಸಿಂಬಲ್ ಆಗಿರುವಂಥದ್ದು. ಸೊ ಅದು ಬುಡಕಟ್ಟಿನ ಜೊತೆಗೆ ಅದು ಇತಿಹಾಸವನ್ನು ಹೊಂದಿದೆ. ಸೊ ಆ ರೀತಿಯಲ್ಲಿ ಇತಿಹಾಸವನ್ನು ಅದರಲ್ಲಿ ಹುಡುಕಬಹುದಾ ಅಂತ. ಇನ್ನೊಂದು, ಕಾಲದಿಂದ ರಾಮಾಯಣ ಬದಲಾಗ್ತಾ ಹೋಗ್ತದೆ. ಒಂದು ಉದಾಹರಣೆಗೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಕ್ಕೆ ಬಂದಾಗ ಅಲ್ಲಿ ರಾಮ ಮತ್ತು ಸೀತೆಯನ್ನು ಇಬ್ಬರೂ ಕೂಡ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಮೂಲ ರಾಮಾಯಣದಲ್ಲಿ ಕೇವಲ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಂದ್ರೆ ಸಮಾನತೆ ಅಲ್ಲಿ ಬರುತ್ತದೆ, ಅಂದ್ರೆ ಬದಲಾವಣೆಗಳು ಅದರ ಆಗ್ತದೆ. ಈ ರೀತಿಯ ಒಂದು ಸಾಮಾಜಿಕವಾದಂಥ ಬದಲಾವಣೆಯನ್ನು ಅದರಲ್ಲಿ ಗುರುತಿಸ್ಬೋದಾ ಅಂತ. ಇನ್ನೊಂದು ಜಾತಕ ಸ್ಟೋರಿಗೆ ಅದಕ್ಕೆಲ್ಲ ಡ್ರಾಮಕ್ಕೆ ಬಂದಾಗ ಅಲ್ಲಿ ಕಾಳಿದಾಸಂದು ನಾಟಕಗಳನ್ನು ಅಥವಾ ಭಾಸನ ಮೃಚ್ಛಕಟಿಕ ನಾಟಕಗಳನ್ನು, ಸೊ ಅದರಲ್ಲಿ ನಾವು ಸಂಸ್ಕೃತಿಯನ್ನು ಸಮಾಜವನ್ನು ಹುಡುಕಬಹುದಾ? ಸೊ ಆ ನೆಲೆಯಲ್ಲಿ ಹಿಸ್ಟಾರಿಕಲ್ ನೆಲೆಯಲ್ಲಿ ಕೇವಲ ಮೋರಲ್ ಆಗಿ ನೋಡೋದಕ್ಕೆ ಅಂತಲೂ ಹಿಸ್ಟಾರಿಕಲ್ ನೆಲೆಯಲ್ಲಿ ಹುಡುಕಾಟವನ್ನು ಮಾಡಬಹುದಾ ಅಂತ. ಅಷ್ಟೇ ನನ್ನ ಪ್ರಶ್ನೆ ಅಷ್ಟೇ. ಅದೇ ಅದರಲ್ಲಿ ಕಲ್ಚರ್ ಅನ್ನು ಕೂಡ ಹುಡುಕಬಹುದು ಅಂತ, ಆ ನೆಲೆಯಲ್ಲಿ ಕಲ್ಚರ್ ಅನ್ನು ಹುಡುಕಬಹುದು ಅಂತ. ಹಾಗೆ ಧನ್ಯವಾದಗಳು. ಸುಮಾರು 360 ರಾಮಾಯಣ ಇದೆ ಅಂತ ಹೇಳಿ ರಾಮಾನುಜಂ ಅವರು 360 ರಾಮಾಯಣ ಅನ್ನುವಂಥ ಇದರಲ್ಲಿ ಅವರು ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಆದ್ದರಿಂದ ನಾವು ಯಾವ ರಾಮಾಯಣವನ್ನು ಆಧಾರವಾಗಿ ಇಟ್ಕೊಂಡು ಅದರ ಸಾಂಸ್ಕೃತಿಕ ಮೌಲ್ಯವನ್ನು ಹೆಕ್ಕೊಳ್ತೀವಿ ಅಥವಾ ಪಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟು ವಿಚಾರ. ವಾಲ್ಮೀಕಿ ರಾಮಾಯಣವ ಅಥವಾ ಕಂಬ ರಾಮಾಯಣವ ಅಂದರೆ ಎಲ್ಲ ರಾಮಾಯಣಗಳಲ್ಲೂ ಕೆಲವು ಕಾಮನ್ ಕ್ಯಾರೆಕ್ಟರ್ಗಳಿದ್ದಾವೆ. ಆಮೇಲೆ ಕ್ಯಾರೆಕ್ಟರ ಅಂತಿಮ ಏನು ಅವರ ರೋಲ್ ಬೇರೆ ಬೇರೆ ಆಗಿರ್ಬೋದು ಬೇರೆ ಬೇರೆ ರಾಮಾಯಣದಲ್ಲಿ. ಅದಕ್ಕೆ ನಾನು ಹೇಳಿದ್ದು, ನಾವು ಅರಿಷಡ್ ವರ್ಗ ಅಂತ ನಾವು ಏನು ಕರಿತೀವಿ, ಒಬ್ಬ ವ್ಯಕ್ತಿಯ ವಯಸ್ಸನ್ನು ಗುರುತಿಸುವಾಗ ಅರಿಷಡ್ ವರ್ಗದ ಹಿನ್ನೆಲೆಯಲ್ಲಿ ಆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರತಕ್ಕಂಥ ಕ್ಯಾರೆಕ್ಟರ್ಗಳನ್ನು ಅನಲೈಸ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳಿದ್ದು ಆ ದೃಷ್ಟಿಯಿಂದ. ಸೊ ಇದುವರೆಗೆ ಈ ನಮ್ಮ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಇದರ ಬಗ್ಗೆ ಈ 6 ಚಾಪ್ಟರ್ ಬಗ್ಗೆ ನಾವು ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ತಂಡದವರು ಬಹಳ
ಚೆನ್ನಾಗಿ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಬಹಳ ಆಸಕ್ತಿಯಿಂದ ನೋಡಿ, ಅವರು ಅಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅವರಿಗೆ ಅಷ್ಟೇ ಆಸಕ್ತಿ ಇರಬೇಕು, ಆಸ್ಥೆ ಇರಬೇಕು. ಸೊ ಅದು ಬಹಳ ಮುಖ್ಯ. ಮತ್ತು ನಾವು ಆನ್ಲೈನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದಾಗ ಮೇಡಮ್ಸ್ ಎಲ್ಲ ಅವರೇ ವಾಲಂಟರಿಯಾಗಿ ಮುಂದೆ ಬಂದರು. ಹಾಗೆ ಮುಂದೆ ಕೂಡ ಹಾಗೆ ನಮಗೆ ಸೆಕೆಂಡ್ ಸೆಮಿಸ್ಟರಲ್ಲೂ ಕೂಡ ಪ್ರೋಗ್ರಾಮ್ ಕಂಟೆಂಟನ್ನು ಸಿದ್ಧಪಡಿಸ್ಲಿಕ್ಕಿದೆ. ಅದರಲ್ಲಿ ಈಗಾಗಲೇ ಒಬ್ಬರು ಸಹೋದ್ಯೋಗಿಯವರು ಹೇಳಿದ ಹಾಗೆ ಉಳಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಲಂಟರಿಯಾಗಿ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ಇದೇ ರೀತಿಯ ಒಳ್ಳೆ ಉತ್ತಮ ಕಂಟೆಂಟನ್ನು ತಯಾರು ಮಾಡಬೇಕಂತ ನಾನು ಆಶಿಸ್ತೇನೆ. ಈಗ ನಾನು ವೇದಿಕೆಯನ್ನು ಕಾರ್ಯಕ್ರಮ ನಿರ್ವಾಹಕರಿಗೆ ತೆರವುಗೊಳಿಸ್ತೇನೆ. ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಈ ಕೋರ್ ಸಬ್ಜೆಕ್ಟ್ನ ಜವಾಬ್ದಾರಿಯನ್ನು ಪೂರ್ಣವಾಗಿ ಇವತ್ತು ಈ ಸಭೆಯ ಸುದ್ದಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಗೋಪಾಲ್ ಅವರಿಗೆ ಎಲ್ಲರ ಪರವಾಗಿ, ಸದಸ್ಯ ಮಿತ್ರ ಪರವಾಗಿ ಎಲ್ಲರ ಪರವಾಗಿ ವಂದನೆ ಸಲ್ಲಿಸ್ತೇನೆ. ಅಭಿನಂದನೆಗಳು ಸರ್. ಸದಸ್ಯರಾಗಿ ಈ ಜವಾಬ್ದಾರಿಯುತವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಚಾಪ್ಟರ್ ವೈಸ್ ಹಂಚಿಕೊಂಡು ವಿಷಯವನ್ನು ತಯಾರಿಸಿ ಮಂಡನೆ ಮಾಡಿದ ಜೊತೆಗೆ ಅದರ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳ ನೆಲೆಯಲ್ಲಿ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ದೀರ್ಘವಾಗಿ ಇದು ಮಾಡಿಕೊಂಡು 3 ವರ್ಚುವಲ್ ಮೀಟಿಂಗ್ ಆಗಿದೆ. ಅದರಲ್ಲಿ ತುಂಬ ಶೇರಿಂಗ್ ಮಾಡಿದ್ದಾರೆ. ಅದರ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತು ಪ್ರೆಸೆಂಟ್ ಮಾಡಿರುವಂತಹ ಕೊಡಗಿನಿಂದ ಬಂದಿರುವಂತಹ ಸತೀಶ್ ಅವರಿಗೆ, ಹಾಗೆ ಪದ್ಮಶ್ರೀ ಮೇಡಮ್ ಅವರಿಗೆ, ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ, ಲತಾ ವಿ ನಾಯಕ್ ಅವರಿಗೆ, ಜ್ಯೋತಿ ಮೇಡಮ್ ಅವರಿಗೆ, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಬಳಗದವರಿಗೆ ವಿಶೇಷವಾದಂತಹ ವಂದನೆಯನ್ನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಇಲ್ಲಿ ನಮಗೆ ಸಲಹೆಗಳನ್ನು ಸೂಕ್ತವಾದಂಥ ಮಾರ್ಗದರ್ಶನ ಕೊಟ್ಟು ಅದನ್ನು ಕಾರ್ಯಗತಗೊಳಿಸುವುದು ಹೇಗೆ ಎನ್ನುವ ಚರ್ಚೆಯಲ್ಲಿ ಪಾಲ್ಗೊಂಡು ಮುಂದೆಯೂ ಕೂಡ ನೀವು ಪಾಲ್ಗೊಳ್ಳಬೇಕಾಗಿ ಅನಿಸ್ತೇನೆ. ಎಲ್ಲರಿಗೆ, ಎಲ್ಲ ಸದಸ್ಯ ಮಿತ್ರರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಈ ಕಾಲೇಜಿನ ಪರವಾಗಿ ಮತ್ತು ಮಾನುಷ್ಯದ ಪರವಾಗಿ, ಸಂಘಟಕರ ಪರವಾಗಿ ವಂದನೆಗಳು.